ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ರಾಮಕೃಷ್ಣಾಶ್ರಮದ ಸೋಮನಾಥಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಯೋಗ ಎಂಬ ಸಪ್ತಮೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ಸಪ್ತಮೋಧ್ಯಾಯಃ ಜ್ಞಾನ ವಿಜ್ಞಾನ ಯೋಗಃ. ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯೈ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಅರ್ಜುನ, ನನ್ನಲ್ಲಿ ಮನಸ್ಸನ್ನಿಟ್ಟು ನನ್ನಲ್ಲಿ ಆಶ್ರಯವನ್ನು ಹೊಂದಿ ಯೋಗ ಸಾಧನೆಯನ್ನು ಮಾಡುತ್ತಾ ನೀನು ನನ್ನನ್ನು ನಿಸ್ಸಂಶಯವಾಗಿಯೂ ಸಂಪೂರ್ಣವಾಗಿಯೂ ಹೇಗೆ ಅರಿಯಬಲ್ಲೆಯೋ ಕೇಳು. ಶ್ರೀಕೃಷ್ಣ ಈ ಅಧ್ಯಾಯದಲ್ಲಿ ಈಶ್ವರ ತತ್ವ ಮತ್ತು ಭಕ್ತಿಯನ್ನು ಹೇಳುತ್ತಾನೆ. ಭಗವಂತನನ್ನು ಅರಿಯಬೇಕಾದರೆ ಮನಸ್ಸನ್ನೆಲ್ಲ ದೇವರಲ್ಲಿಡಬೇಕು. ಇತರ ವಸ್ತುಗಳ ಮೇಲೆಯೂ ಮನಸ್ಸಿಟ್ಟು ದೇವರನ್ನು ತಿಳಿದುಕೊಳ್ಳುತ್ತೇನೆ ಎಂದರೆ ಅವನನ್ನು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ. 10ರಲ್ಲಿ 11ರಂತೆ ದೇವರನ್ನು ನೋಡುವುದು ದೇವರಲ್ಲಿ ಮನಸ್ಸನ್ನು ಇಟ್ಟಂತೆ ಅಲ್ಲ, ಅವನಿಗಾಗಿ ಎಲ್ಲವೂ ಎಂಬ ದೃಷ್ಟಿ ಇರಬೇಕು. ಆಗಲೇ ಮನಸ್ಸು ಅವನ ಕಡೆಗೆ ಹೋಗಬೇಕಾದರೆ ದೇವರು ಅಸೂಯಾಪರನಾದ ವ್ಯಕ್ತಿ ಎಂದು ಒಬ್ಬ ಭಕ್ತ ಹೇಳುತ್ತಾನೆ. ಅವನಿಗೆ ತನ್ನನ್ನು ಪ್ರೀತಿಸುವವನು ಇನ್ಯಾವುದನ್ನು ಪ್ರೀತಿಸಬಾರದು, ಅವನೊಬ್ಬನಿಗೆ ಮುಡುಪಾಗಿರಬೇಕು ಮನಸ್ಸು. ನಾವು ನಮ್ಮ ಸರ್ವಸ್ವವನ್ನು ಅವನಿಗೆ ಕೊಟ್ಟರೆ ಆಗ ಅವನು ತನ್ನ ಸರ್ವಸ್ವವನ್ನು ನಮಗೆ ಕೊಡುವನು. ಭಕ್ತ ಭಗವಂತನಲ್ಲಿಯೇ ಆಶ್ರಯವನ್ನು ಪಡೆಯಬೇಕು, ಇತರ ವಸ್ತುಗಳಲ್ಲಿ ಆಶ್ರಯ ಪಡೆಯಬಾರದು. ಅವನಿಗೆ ಕಷ್ಟ ಕಾಲದಲ್ಲಿ ದೇವರೊಬ್ಬನೇ ತನ್ನವನು ಎಂಬುದು ಗೊತ್ತಿದೆ. ಸ್ನೇಹಿತರಲ್ಲ, ಬಂಧು ಬಳಗವೂ ಅಲ್ಲ, ಹಣ ಅಧಿಕಾರವೂ ಅಲ್ಲ, ಅವನು ಯಾವಾಗಲೂ ದೇವರನ್ನೇ ನೆಚ್ಚಿರುವನು. ಗೀತೆಯನ್ನೇ ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡುತ್ತಿದ್ದ ಗಾಂಧೀಜಿ ಲೈಫ್ ಇನ್ಶೂರೆನ್ಸ್ ಮಾಡಿರಲಿಲ್ಲವಂತೆ. ಏತಕ್ಕೆ ಎಂದು ಕೇಳಿದಾಗ ದೇವರನ್ನು ನೆಚ್ಚುವುದು ಮತ್ತು ಜೀವ ವಿಮೆ ಮಾಡಿಸುವುದು ಎರಡೂ ಒಟ್ಟಿಗೆ ಹೋಗುವುದಿಲ್ಲ ಎನ್ನುತ್ತಾರೆ. ಅದರಂತೆ ಅವರ ಜೀವನದಲ್ಲಿ ಮತ್ತೊಂದು ನಿದರ್ಶನವನ್ನು ನೋಡುತ್ತೇವೆ. ಒಬ್ಬ ಸಾಧು ಪಂಡಿತ ಮದನ ಮೋಹನ ಮಾಲವೀಯ ಅವರಿಗೆ ಕಾಯಕಲ್ಪ ಚಿಕಿತ್ಸೆ ಮಾಡಿ ಗಾಂಧೀಜಿ ಅವರ ಬಳಿಗೆ ಬಂದು ಆ ಚಿಕಿತ್ಸೆಯನ್ನು ಗಾಂಧೀಜಿಯವರಿಗೂ ಉಚಿತವಾಗಿ ಮಾಡುತ್ತೇನೆ, ದಯವಿಟ್ಟು ಅವಕಾಶ ಕೊಡಿ ಎಂದು ಕೇಳುತ್ತಾನೆ. ಆಗ ಗಾಂಧೀಜಿ ಆತನಿಗೆ ಹೇಳುತ್ತಾರೆ, ದೇವರು ನನ್ನ ದೇಹವನ್ನು ಎಲ್ಲಿಯವರೆಗೆ ಉಪಯೋಗಿಸಿಕೊಳ್ಳುವನೋ ಅವನ ಕೆಲಸ ಮಾಡುವುದಕ್ಕೆ ಅಲ್ಲಿಯವರೆಗೆ ಅದಕ್ಕೆ ಬೇಕಾದ ಆರೋಗ್ಯವನ್ನು ಅವನು ಕೊಡುತ್ತಾನೆ. ಅವನಿಗೆ ಅದರಿಂದ ಮಾಡಬೇಕಾದ ಕೆಲಸ ಆಯಿತು ಎಂದು ಗೊತ್ತಾದರೆ ದೊಡ್ಡದೊಂದು ವೈದ್ಯರ ಪಡೆಯೇ ಇರಬಹುದು, ಆದರೂ ಅವನು ಈ ಜೀವವನ್ನು ಹರಣ ಮಾಡುವನು ಎಂದರು. ನಿಜವಾಗಿ ಭಗವಂತನಲ್ಲಿ ಶರಣಾದವನ ದೃಷ್ಟಿ ಇದು. ಅವನು ಯಾವಾಗಲೂ ಯೋಗ ಸಾಧನೆ ಮಾಡುತ್ತಿರುವನು, ಭಗವಂತನ ಕಡೆ ತನ್ನ ಮನಸ್ಸನ್ನೆಲ್ಲ ಹರಿಸುತ್ತಿರುವನು. ಯಾವುದಾದರೂ ಕೆಲಸದಲ್ಲಿ ನಿರತನಾಗಿರುವಾಗಲೂ ಅವನ ಮನಸ್ಸಿನ ಒಂದು ಭಾಗ ಸದಾ ದೇವರ ಕಡೆ ತಿರುಗುವುದು. ಕಮಲ ಸೂರ್ಯನ ಕಡೆ ತಿರುಗುವಂತೆ, ಸಾಗರದ ಕಡೆಗೆ ನದಿ ಹರಿದು ಹೋಗುವಂತೆ, ಮಧ್ಯೆ ಏನು ಆತಂಕಗಳು ಬಂದರೂ ಮನಸ್ಸನ್ನು ದೇವರ ಕಡೆ ಕಳಿಸುತ್ತಿರುವನು. ಅವನೇ ಯೋಗಿ. ಇದನ್ನು ಮೊದಲು ಪ್ರಯತ್ನಪೂರ್ವಕ ಅಭ್ಯಾಸ ಮಾಡಬೇಕು. ಅಭ್ಯಾಸ ಯಾವಾಗ ಆಳಕ್ಕೆ ಇಳಿಯುತ್ತಾ ಬರುವುದೋ ಆಗ ಅದು ನಮ್ಮ ಸ್ವಭಾವ ಆಗುತ್ತಾ ಬರುವುದು. ಅನೈಚ್ಛಿಕವಾಗಿಯೂ ಮನಸ್ಸು ಭಗವಂತನ ಕಡೆ ತಿರುಗುವುದು. ನನ್ನನ್ನು ನಿಸ್ಸಂಶಯವಾಗಿ ಹೇಗೆ ತಿಳಿದುಕೊಳ್ಳಬಲ್ಲೆಯೋ ಅದನ್ನು ಕೇಳು ಎನ್ನುತ್ತಾನೆ. ಬರೀ ವಿಚಾರ ವೇದಿಕೆಯ ಮೇಲೆ ನಿಂತು ಬುದ್ಧಿಯ ಕಸರತ್ತಿನಿಂದಲೇ ದೇವರನ್ನು ತಿಳಿಯಬಯಸುತ್ತೇನೆ ಎಂದರೆ ಈಗ ತಿಳಿದಂತೆ ಕಾಣುವುದು. ಅನಂತರ ಸಂದೇಹ ಪುನಃ ಆವರಿಸುವುದು. ಒಂದು ಸಂದೇಹ ಹೋಗುವುದು, ಮತ್ತೊಂದು ಸಂದೇಹ ಬರುವುದು. ಸಂಶಯದಿಂದ ಪಾರಾಗಬೇಕಾದರೆ ಪ್ರತ್ಯಕ್ಷ ನಾವು ಅದನ್ನು ಅನುಭವಿಸಿರಬೇಕು. ಬರೀ ಬುದ್ಧಿಯಿಂದ ಇದು ಸರಿ ಇರಬೇಕು ಎಂದು ತಿಳಿಯಲಾಗುವುದಿಲ್ಲ. ಬರೀ ಬುದ್ಧಿ ನಮ್ಮನ್ನು ಹೆಚ್ಚು ದೂರ ಕರೆದುಕೊಂಡು ಹೋಗಲಾರದು. ಸ್ವಲ್ಪ ಸಂಶಯದ ಗಾಳಿ ಬೀಸಿತು ಎಂದರೆ ತರಗೆಲೆಯಂತೆ ಹಾರಿ ಹೋಗುವುದು ಬುದ್ಧಿ. ಅನುಭವ ಸಿಕ್ಕಿದರೆ ಮಾತ್ರ ದೊಡ್ಡದೊಂದು ಕಲ್ಲು ಬಂಡೆಯಂತೆ
ಎಂತಹ ಸಂಶಯದ ಬಿರುಗಾಳಿಯನ್ನಾದರೂ ಸಹಿಸಬಲ್ಲದು. ಸಂಶಯ ರೋಗದಿಂದ ಪಾರಾಗಬೇಕಾದರೆ ಇರುವುದು ಒಂದೇ ಔಷಧ, ಅದೇ ಅನುಭವ. ಮತ್ತು ಅವನನ್ನು ಸಂಪೂರ್ಣವಾಗಿ ತಿಳಿಯಬೇಕು. ಮನುಷ್ಯ ಯಾವುದೋ ಒಂದು ದೃಷ್ಟಿಕೋನದಿಂದ ಪರಮಾತ್ಮನನ್ನು ತಿಳಿಯುತ್ತಾನೆ. ಇದು ಅಂಶದೃಷ್ಟಿ. ಎಲ್ಲಿಯವರೆಗೆ ಅಂಶದೃಷ್ಟಿ ಮಾತ್ರ ಅವನಿಗೆ ಇರುವುದೋ ಅಲ್ಲಿಯವರೆಗೆ ತನ್ನದೇ ಸರಿ ಎಂದು ಭಾವಿಸುವನು. ಆದರೆ ಪೂರ್ಣ ದೃಷ್ಟಿಯುಳ್ಳವನು ಪರಮಾತ್ಮನನ್ನು ಎಲ್ಲಾ ದೃಷ್ಟಿಕೋನಗಳಿಂದಲೂ ನೋಡಿರುವನು. ಅವನನ್ನು ಹಲವು ತತ್ವ ದೃಷ್ಟಿಕೋನಗಳ ಮೂಲಕ ನೋಡಿರುವನು. ಹಲವು ಭಾವನೆಗಳ ಮೂಲಕ ಪ್ರೀತಿಸಿರುವನು. ಹಲವು ಧರ್ಮಗಳ ಮೂಲಕ ಹೋದರೆ ಸಿಕ್ಕುವವನೊಬ್ಬನೇ ಎನ್ನುವನು. ಪೂರ್ಣ ದೃಷ್ಟಿ ಮಾತ್ರ ಎಲ್ಲಾ ಅಂಶ ದೃಷ್ಟಿಗಳನ್ನು ಒಳಗೊಳ್ಳುವುದು. ಅದು ಎಲ್ಲದಕ್ಕೂ ಒಂದು ಸ್ಥಾನವನ್ನು ಕೊಡುವುದು. ಇದು ಮಾತ್ರ ಸರಿ ಎಂದು ಹೇಳುವುದಿಲ್ಲ. ನಿನಗೆ ಈಗ ಇದು ಹೇಗೆ ಸರಿಯೋ ಅದರಂತೆಯೇ ಬೇರೆ ದೃಷ್ಟಿಯಿಂದ ಇನ್ನೊಬ್ಬನಿಗೆ ಅದು ಸರಿ. ಹಲವು ಸತ್ಯಗಳಿಲ್ಲ, ಇರುವುದೊಂದೇ. ಅದನ್ನು ಮನುಷ್ಯ ಭಿನ್ನ ಭಿನ್ನ ದೃಷ್ಟಿಕೋನಗಳಿಂದ ನೋಡುತ್ತಿರುವನು ಎನ್ನುವನು. ಅವನು ಯಾವುದನ್ನೂ ನಿರಾಕರಿಸುವುದಿಲ್ಲ, ಎಲ್ಲವನ್ನೂ ಸ್ವೀಕರಿಸುವನು. ಸಾಗರ ಹೇಗೆ ಎಲ್ಲಾ ನದಿಗಳನ್ನು ಸ್ವೀಕರಿಸುವುದೋ ಹಾಗೆ ಎಲ್ಲಾ ತತ್ವಗಳು, ಧರ್ಮಗಳು, ಭಾವಗಳು ಪರಮಾತ್ಮನಲ್ಲಿ ಐಕ್ಯವಾಗುವವು. ಇಂತಹ ಒಂದು ಅನುಭವವನ್ನು ಪಡೆಯುವುದು ಹೇಗೆ ಎಂಬುದನ್ನು ಶ್ರೀಕೃಷ್ಣ ಅರ್ಜುನನಿಗೆ ಇನ್ನು ಮುಂದೆ ಹೇಳುತ್ತಾನೆ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಯಾವುದನ್ನು ತಿಳಿದುಕೊಂಡ ಮೇಲೆ ಪುನಃ ತಿಳಿದುಕೊಳ್ಳಬೇಕಾಗಿರುವುದು ಯಾವುದೂ ಇಲ್ಲವೋ ಅಂತಹ ವಿಜ್ಞಾನ ಸಹಿತವಾದ ಜ್ಞಾನವನ್ನು ನಿನಗೆ ನಿಶೇಷವಾಗಿ ಹೇಳುತ್ತೇನೆ. ಯಾವುದನ್ನು ತಿಳಿದುಕೊಂಡ ಮೇಲೆ ಇನ್ನು ತಿಳಿದುಕೊಳ್ಳಬೇಕಾಗಿರುವುದು ಯಾವುದೂ ಇಲ್ಲವೋ ಎಂದರೆ ಪರಮಾತ್ಮನನ್ನು ತಿಳಿದುಕೊಂಡ ಮೇಲೆ ಇನ್ನು ಉಳಿದವೆಲ್ಲವೂ ವೇದ್ಯವಾಗುವುದು. ಈ ಪ್ರಪಂಚದ ಚರಾಚರ ವಸ್ತುವಿನ ಹಿಂದೆ ಸತ್ಯವಾಗಿರುವವನು ಅವನು. ಮಿಕ್ಕಿರುವ ಜ್ಞಾನಗಳಾದರೂ ಆ ಸತ್ಯದ ಯಾವುದೋ ಒಂದು ದೃಷ್ಟಿಕೋನದ ಅಸ್ಪಷ್ಟ ಭಾಗ. ಹಾಗಾದರೆ ದೇವರನ್ನು ತಿಳಿದವನಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಆಸ್ಟ್ರಾನಮಿ, ಚರಿತ್ರೆ, ಭೂಗೋಳ ಇವೆಲ್ಲ ಗೊತ್ತಾಗುವುದೇ? ಇವುಗಳ ಸತ್ಯವೆಲ್ಲ ಅವನಿಗೆ ಹೊಳೆಯುವುದೇ ಎಂದರೆ ಇತರ ಜ್ಞಾನಗಳ ವಿವರಗಳು ಅವನಿಗೆ ಗೋಚರಿಸುವುದಿಲ್ಲ. ಅದನ್ನು ಕೂಡ ಮನಸ್ಸು ಮಾಡಿದರೆ ಬಹಳ ಅಲ್ಪ ಕಾಲದಲ್ಲಿ ತಿಳಿದುಕೊಳ್ಳಬಲ್ಲ. ಆದರೆ ಎಲ್ಲಾ ಜ್ಞಾನಗಳ ಹಿಂದೆ ಇರುವ ಏಕಮಾತ್ರ ಅವಿಕಾರಿಯಾದ ಸತ್ಯವನ್ನು ಅವನು ಬಲ್ಲನು. ಅದೇ ಪರಮಾತ್ಮ. ಎಲ್ಲಾ ಶಕ್ತಿಯ ಹಿಂದೆ, ಎಲ್ಲಾ ವಸ್ತುವಿನ ಹಿಂದೆ, ಎಲ್ಲಾ ನಾಮರೂಪಗಳ ಹಿಂದೆ ಇರುವುದೊಂದೇ ಪರಮಾತ್ಮ ಶಕ್ತಿ. ಈ ಪ್ರಪಂಚದಲ್ಲಿ ಅದರ ಆವಿರ್ಭಾವ. ಈ ಪ್ರಪಂಚದಲ್ಲಿ ಪರಮಾತ್ಮನನ್ನು ಅರಿಯುವುದೊಂದೇ ಪರಾವಿದ್ಯೆ. ಉಳಿದವುಗಳೆಲ್ಲ ಅಪರವಿದ್ಯೆ. ಅಂತಹ ವಿಜ್ಞಾನ ಸಹಿತವಾದ ಜ್ಞಾನವನ್ನು ನಾನು ನಿನಗೆ ಹೇಳುತ್ತೇನೆ ಎನ್ನುವನು ಶ್ರೀಕೃಷ್ಣ. ಬರಿಯ ಜ್ಞಾನ ಎಂದರೆ ಬೌದ್ಧಿಕವಾಗಿ ತಿಳಿದುಕೊಳ್ಳುವುದು. ವಿಜ್ಞಾನ ಎಂದರೆ ಅನುಷ್ಠಾನಕ್ಕೆ ತಂದದ್ದು, ಅನುಭವದಿಂದ ಕೂಡಿದ್ದು, ವ್ಯವಹಾರದಲ್ಲಿ ಬರದೆ ಬರೀ ಊಹೆಯಂತೆ, ಸಿದ್ಧಾಂತದಂತೆ, ಪಾಂಡಿತ್ಯದಂತೆ ಹಾರಾಡುತ್ತಿರುವುದಲ್ಲ. ಇವೆಲ್ಲ ಬರೀ ಜ್ಞಾನ. ಇಲ್ಲಿ ವಿಜ್ಞಾನ ಎಂದರೆ ನನ್ನ ಅಂತರಾಳ ಅದನ್ನು ಮನಗಂಡಿದೆ, ಅನುಭವಿಸಿದೆ. ಇನ್ನು ಮೇಲೆ ಆ ವಸ್ತು ಅಂತೆ ಕಂತೆಯಲ್ಲ. ಸತ್ಯಸ್ಯ ಸತ್ಯ. ಅನುಭವವೇ ಒಂದು ವಸ್ತುವಿನ ಅಸ್ತಿತ್ವಕ್ಕೆ ಶ್ರೇಷ್ಠ ಪ್ರಮಾಣ. ಉಳಿದವುಗಳೆಲ್ಲ ತಾತ್ಕಾಲಿಕ. ಅನುಭವ ಬರುವವರೆಗೆ ಮಾತ್ರ ಅದಕ್ಕೆ ಪುರಸ್ಕಾರ. ಅನುಭವದ ಮುಂದೆ ಯಾವುದೂ ನಿಲ್ಲಲಾರದು. ಒಂದು ತೊಲ ಅನುಭವ ಸಾವಿರಾರು ಟನ್ನು ಸಿದ್ಧಾಂತಗಳಿಗಿಂತ ಮೇಲು. ಒಂದು ಚೂರು ಅನುಭವ ಪಡೆದವನ ಮಾತಿನಲ್ಲಿ ಅಂತಹ ಅದ್ಭುತ ಶಕ್ತಿಯಿದೆ, ಆಕರ್ಷಣೆಗಿದೆ. ಆ ಮಾತು ಒರಟಾಗಿರಬಹುದು, ಆದರೆ ಶಕ್ತಿಯಿಂದ ಸ್ಪಂದಿಸುತ್ತದೆ. ಅದು ಕೇಳುವವನ ಮೇಲೆ ಅದ್ಭುತ ಪರಿಣಾಮವನ್ನು ಉಂಟು ಮಾಡಬಲ್ಲದು. ಇಂತಹ ಜ್ಞಾನವನ್ನು ಸ್ವಲ್ಪವೂ ಬಿಡದೆ ನಿನಗೆ ಹೇಳುತ್ತೇನೆ ಎನ್ನುತ್ತಾನೆ. ಎಲ್ಲವನ್ನೂ ಹೇಳಿದರೆ ಇನ್ನು ನನ್ನ ದೊಡ್ಡಸ್ತಿಕೆಗೆ ಎಲ್ಲಿ ಚ್ಯುತಿ ಬರುವುದೋ ಎಂದು ಕೊಸರುವುದಿಲ್ಲ. ತನಗೆ ತಿಳಿದಿರುವುದನ್ನೆಲ್ಲ ಉದಾರವಾಗಿ ಹೇಳುತ್ತಾನೆ. ಉದಾರವಾಗಿ ಮಾತ್ರ ಹೇಳುವುದಲ್ಲ, ವಿವರವಾಗಿ ಹೇಳುತ್ತಾನೆ. ಅದಕ್ಕೆ ಸಂಬಂಧಪಟ್ಟ ವಿಷಯವನ್ನೆಲ್ಲ
ಹೇಳುತ್ತಾನೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಸಹಸ್ರಾರು ಮನುಷ್ಯರಲ್ಲಿ ಯಾರೋ ಒಬ್ಬ ಸಿದ್ಧಿಗಾಗಿ ಪ್ರಯತ್ನಿಸುತ್ತಾನೆ. ಹಾಗೆ ಪ್ರಯತ್ನಿಸುವ ಸಿದ್ಧರಲ್ಲಿ ಕೂಡ ಯಾವನೋ ಒಬ್ಬ ನನ್ನನ್ನು ಯಥಾರ್ಥವಾಗಿ ಅರಿಯುತ್ತಾನೆ. ಈ ಪ್ರಪಂಚದಲ್ಲಿ ದೇವರ ಕಡೆ ಹೋಗುವವರ ಸಂಖ್ಯೆ ಅತಿ ವಿರಳ. ಎಲ್ಲಾ ಜಗದ ಸಂತೆಯ ಕಡೆ ಹೋಗುವವರೇ ಹೆಚ್ಚು. ದೇವರು ಸೂಕ್ಷ್ಮ, ಕಣ್ಣಿಗೆ ಕಾಣದುದು, ಅತೀಂದ್ರಿಯ ವಸ್ತು, ಬಲು ಬೇಗ ಸಿಕ್ಕುವುದಿಲ್ಲ. ಇಂದ್ರಿಯ ವಸ್ತುವಾದರೂ ನಮ್ಮ ಕಣ್ಣೆದುರಿಗೆ ಬಿದ್ದಿದೆ, ಅದನ್ನು ನಾವು ತೆಗೆದುಕೊಳ್ಳಬೇಕು ಅಷ್ಟೇ. ಅದಕ್ಕೆ ಅಷ್ಟೊಂದು ಕಷ್ಟಪಡಬೇಕಾಗಿಲ್ಲ. ಕಷ್ಟಪಡಬೇಕಾದರೂ ಸ್ವಲ್ಪ ಮಾತ್ರ. ಪ್ರಯತ್ನ ಮಾಡಿದೊಡನೆ ಅದು ನಮಗೆ ದೊರಕುವುದು. ಎಲ್ಲಕ್ಕಿಂತ ಹೆಚ್ಚಾಗಿ ವಿಷಯ ವಸ್ತುವನ್ನು ಅನುಭವಿಸಬೇಕೆಂಬ ಆಸೆ ಇನ್ನೂ ನಮ್ಮಲ್ಲಿದೆ. ಪರಮಾತ್ಮನನ್ನು ಅನುಭವಿಸಬೇಕೆಂಬ ಆಸೆ ಇನ್ನೂ ನಮ್ಮಲ್ಲಿ ಹುಟ್ಟಿಲ್ಲ. ಎದುರಿಗೆ ಕಾಣುವ ಮನೋಹರವಾದ ಇಂದ್ರಿಯ ಸುಖಗಳು ತಾತ್ಕಾಲಿಕ, ಕ್ಷಣಿಕ. ಇವು ನಮಗೆ ಪರಮಶಾಂತಿಯನ್ನು ಕೊಡಲಾರವು ಎಂಬುದು ಇನ್ನೂ ನಮಗೆ ಹೃದ್ಗತವಾಗಿಲ್ಲ. ಈ ಪ್ರಪಂಚದ ಮೇಲಿನ ವ್ಯಾಮೋಹ ಹೋದಲ್ಲದೆ ಯಾರೂ ದೇವರ ಕಡೆಗೆ ತಿರುಗುವುದಿಲ್ಲ. ಒಂದು ವೇಳೆ ದೇವರ ಹತ್ತಿರ ಅಕಸ್ಮಾತ್ ಬಂದರೂ ಅವನಿಂದ ಲೌಕಿಕವಾದ ಏನನ್ನೋ ವಸೂಲಿ ಮಾಡುವುದಕ್ಕೆ ಬರುವನೇ ಹೊರತು ಅವನಿಗೆ ದೇವರು ಬೇಕಾಗಿಲ್ಲ. ಆದ ಕಾರಣವೇ ಸಹಸ್ರಾರು ಜನ ಪ್ರಪಂಚದ ಕಡೆ ಧಾವಿಸುತ್ತಿದ್ದರೆ ದೇವರ ಕಡೆ ಹೋಗುವವರು ಒಂಟಿವರೆ ಮಾತ್ರ. ಈ ಹಾದಿಯಲ್ಲಿ ಯಾವ ಗಲಾಟೆಯೂ ಇಲ್ಲ. ಇಲ್ಲಿ ಪ್ರಯಾಣಿಕರೂ ಬಹಳ ಅಲ್ಪ. ಸಹಸ್ರಾರು ಜನರಲ್ಲಿ ಒಬ್ಬನೋ ಇಬ್ಬರೋ ಇತ್ತ ತಿರುಗುವರು. ಹೀಗೆ ತಿರುಗಿದವರಲ್ಲಿಯೂ ಎಷ್ಟೋ ಜನ ಸ್ವಲ್ಪ ಕಾಲವಾದ ಮೇಲೆ ಇದು ನಮ್ಮ ಕೈಯಿಂದ ಸಾಧ್ಯವಿಲ್ಲ ಎಂದು ಹಿಂದಿರುಗುವವರೇ. ಇನ್ನುಳಿದವರು ದಾರಿಯಲ್ಲಿ ಯಾವುದಾದರೂ ಅಡ್ಡ ಹಾದಿಯನ್ನು ಹಿಡಿದು ಅಲ್ಲಿ ಸಿಕ್ಕುವ ಕೆಲವು ಕೆಲಸಕ್ಕೆ ಬಾರದ ಚೂರು ಪಾರುಗಳನ್ನು ಆಯ್ದು ಅದನ್ನು ಸಾಮಾನ್ಯ ಜನರಿಗೆ ತೋರಿ ಅದರಿಂದ ಕೀರ್ತಿ ಗೌರವಗಳನ್ನು ಪಡೆಯುವರು. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಪರಮಾತ್ಮನ ತಾತ್ಕಾಲಿಕ ಅನುಭವಗಳನ್ನು ಪಡೆದು ಅದೇ ಸರ್ವಸ್ವ ಎಂದು ಭಾವಿಸಿ ಅಲ್ಲೇ ನಿಂತವರು ಕೆಲವರು. ಸಾವಿರಾರು ಜನ ಹೀಗೆ ಪ್ರಯತ್ನ ಮಾಡುವವರಲ್ಲಿ ದೇವರನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವವರು ಅಪರೂಪ. ಯಥಾರ್ಥವಾಗಿ ಎಂದರೆ ಅವನು ಹೇಗೆ ಇರುವನೋ ಹಾಗೆ ತಿಳಿದುಕೊಳ್ಳುವುದು. ನಾವು ಅದನ್ನು ಹಾಗೇ ತಿಳಿದುಕೊಳ್ಳಬೇಕಾದರೆ ನಾವು ಏನನ್ನು ಆರೋಪ ಮಾಡಿರುವೆವೋ ಅವುಗಳನ್ನೆಲ್ಲ ತೆಗೆಯಬೇಕು. ಆಗ ಮಾತ್ರ ವಸ್ತುವಿನ ಯಥಾರ್ಥ ಸ್ಥಿತಿ ನಮಗೆ ಅರಿವಾಗುವುದು. ನಾವು ಬಿಸಿಲಿನಲ್ಲಿ ಹೋಗುವಾಗ ಕೆಲವು ವೇಳೆ ಅದರ ಝಳದಿಂದ ಪಾರಾಗುವುದಕ್ಕೆ ಬಣ್ಣದ ಕನ್ನಡಕವನ್ನು ಉಪಯೋಗಿಸುತ್ತೇವೆ. ಆಗ ಹೊರಗೆಲ್ಲ ಆ ಗಾಜಿನ ಬಣ್ಣ ಕಾಣುವುದು. ಅದರಂತೆಯೇ ನಾವು ಅನೇಕ ವೇಳೆ ನಮಗೆ ಪ್ರಿಯವಾದ ರೀತಿ ದೇವರನ್ನು ಕಾಣಬೇಕು ಎಂದು ಬಯಸಿ ಆರೋಪದ ಮೂಲಕ ನೋಡುತ್ತೇವೆ. ಅವನು ಹೇಗಿರುವನೋ ಹಾಗೆ ಅನುಭವಿಸಬೇಕಾದರೆ ನಾವು ಆರೋಪ ಮಾಡಿರುವುದನ್ನು ತೆಗೆದರೆ ಮಾತ್ರ ಸಾಧ್ಯ. ದೇವರನ್ನು ಯಥಾರ್ಥವಾಗಿ ತಿಳಿದುಕೊಳ್ಳ ಬಯಸುವವನು ಮಹಾವೀರ. ಇಂತಹವರ ಸಂಖ್ಯೆ ಈ ಪ್ರಪಂಚದಲ್ಲಿ ಯಾವಾಗಲೂ ಅತಿ ವಿರಳ. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಎಂದು ಈ ನನ್ನ ಪ್ರಕೃತಿ 8 ವಿಧವಾಗಿ ಭಿನ್ನವಾಗಿದೆ. ದೇವರ ಪ್ರಕೃತಿಯೇ ಈ ಸೃಷ್ಟಿಗೆ ಕಚ್ಚಾ ಸಾಮಾನು. ಅದರಿಂದ ಈ ಪ್ರಪಂಚದಲ್ಲಿ ನಾವು ಏನನ್ನು ನೋಡುತ್ತಿರುವೆವೋ ಅಂತಹ ಸ್ಥೂಲ ಸೂಕ್ಷ್ಮ ವಸ್ತುಗಳೆಲ್ಲ ಆಗಿವೆ. ಇಲ್ಲಿ ಪಂಚಭೂತಗಳು ಸ್ಥೂಲವಾಗಿರುವವು. ಅವುಗಳಿಂದಲೇ ಎಲ್ಲ ಆಕಾರಗಳು ಆಗುವವು. ಹೇಗೆ ಜೇಡಿಮಣ್ಣಿನಿಂದ ಕುಂಬಾರ ಹಲವು ಮಡಿಕೆ ಕುಡಿಕೆಗಳನ್ನು ಮಾಡುತ್ತಾನೆಯೋ ಹಾಗೆ ಈ ಸ್ಥೂಲದ ಹಿಂದೆ ಇರುವುದೇ ಸೂಕ್ಷ್ಮವಾದ ವ್ಯಕ್ತಿತ್ವ. ಅದು ಕೂಡ ಪ್ರಕೃತಿಗೆ ಸಂಬಂಧಪಟ್ಟಿದ್ದೆ, ಆದರೆ ಬಲು ಸೂಕ್ಷ್ಮ. ಇದೇ ಮನಸ್ಸು. ಇದು ಹೊರಗಿನ ವಸ್ತುವಿನ ವೇದನೆಯನ್ನು ಅರಿಯುವುದು. ಇದು ಮನುಷ್ಯ, ಇದು ಮರ, ಬೆಕ್ಕು, ಬೆಟ್ಟ, ನದಿ ಎಂದು ಇದರ ಸಹಾಯದಿಂದಲೇ ತಿಳಿಯುವುದು. ಬುದ್ಧಿ ಎಂಬುದು ಬಹಳ ಸೂಕ್ಷ್ಮವಾದ ನಿರ್ಣಯಕ್ಕೆ ಬರುವ ಶಕ್ತಿ.
ಹಲವು ಘಟನೆಗಳನ್ನು ತೆಗೆದುಕೊಂಡು ಅದರ ಅಂತರಾಳದಲ್ಲಿರುವ ನಿಯಮವನ್ನು ಕಂಡುಹಿಡಿಯುವುದು, ಅದಕ್ಕೆ ಸಿಕ್ಕುವುದು ಒಂದು ಚೂರು, ಅದರಿಂದ ಅದು ಒಟ್ಟು ಹೇಗಿದೆ ಎಂದು ನಿರ್ಧರಿಸುವುದು, ಅದಕ್ಕೆ ಸಿಕ್ಕಿದ ಚೂರು ಅನುಭವದಿಂದ ಯಾವುದೋ ಕಾಲದಲ್ಲಿ ಯಾವುದೋ ದೇಶದಲ್ಲಿ ಆದ ಘಟನೆಗಳನ್ನು ನಿರ್ಧರಿಸಬಲ್ಲದು. ತಿಳಿದುದರ ಸಹಾಯದಿಂದ ತಿಳಿಯದ ಕಡೆಗೆ ಹಾರುವುದು ಬುದ್ಧಿ. ಸೃಷ್ಟಿ ರಾಶಿಯಲ್ಲಿ ಮನುಷ್ಯನಲ್ಲಿ ಬುದ್ಧಿಶಕ್ತಿಯು ತನ್ನ ಪರಾಕಾಷ್ಠೆಯನ್ನು ಮುಟ್ಟಿದೆ. ಸೂರ್ಯನ ಸುತ್ತಲೂ ಸುತ್ತುತ್ತಿರುವ ಈ ಕ್ಷುದ್ರ ಗ್ರಹದಲ್ಲಿ 50-60 ವರುಷ ಬಾಳಿ ನಾಶವಾಗುವ ಮನುಷ್ಯನಲ್ಲಿ ಎಂತಹ ಬುದ್ಧಿಶಕ್ತಿ ಹುದುಗಿದೆ! ಇಲ್ಲಿಂದ ಅವನ ಬುದ್ಧಿ ಕೋಟ್ಯಂತರ ಮೈಲಿಗಳ ದೂರದಲ್ಲಿ ಏನಿದೆ ಎಂಬುದನ್ನು ಕಂಡುಹಿಡಿಯಬಲ್ಲದು. ಲಕ್ಷಾಂತರ ವರುಷಗಳು ಆದ ಮೇಲೆ ಹೇಗಿರಬಲ್ಲದು ಎಂಬುದನ್ನು ಕಲ್ಪಿಸಿಕೊಳ್ಳಬಹುದು. ಭೂಗರ್ಭದಲ್ಲಿ ಏನಿದೆ, ಆಕಾಶದಲ್ಲಿ ಏನಿದೆ, ಇವುಗಳನ್ನು ಹುಡುಕಿ ತರಬಲ್ಲದು. ಬುದ್ಧಿ ಎಂಬ ಬೇಟೆಯ ನಾಯಿ. ಅನಂತರವೇ ಅದನ್ನು ಉಪಯೋಗಿಸುವ ಅಹಂಕಾರ ಇರುವುದು. ನಾನು ಇಂತಹ ವ್ಯಕ್ತಿ, ನನಗೆ ಇಂತಹ ಜ್ಞಾನವಿದೆ, ನಾನು ಇಂತಹ ಐಶ್ವರ್ಯವಂತ, ಮಹಿಮಾವಂತ ಎಂದು ಅಜ್ಞಾನದಿಂದ ಹೆಮ್ಮೆ ಕೊಚ್ಚಿಕೊಳ್ಳುವುದು. ಇವುಗಳೆಲ್ಲ ಭಿನ್ನ ಭಿನ್ನವಾಗಿದೆ. ಒಂದರಿಂದ ಮತ್ತೊಂದನ್ನು ಬೇರ್ಪಡಿಸಬಹುದು. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅರ್ಜುನ, ಇದೆಲ್ಲವೂ ಅಪರ ಪ್ರಕೃತಿ. ಇದಕ್ಕಿಂತ ಭಿನ್ನವೂ ಜೀವರೂಪವೂ ಆದ ನನ್ನ ಪರಾಪ್ರಕೃತಿಯನ್ನು ತಿಳಿದುಕೋ. ಅದರಿಂದ ಈ ಜಗತ್ತು ಧರಿಸಲ್ಪಟ್ಟಿರುವುದು. ಹೋದ ಶ್ಲೋಕದಲ್ಲಿ ವಿವರಿಸಿರುವುದು ಅಪರ ಪ್ರಕೃತಿ, ಅವನ ಸ್ಥೂಲ ಶಕ್ತಿ ಮತ್ತು ದ್ರವ್ಯಗಳನ್ನು ನೋಡುತ್ತೇವೆ. ಇದನ್ನೇ ಇಂಗ್ಲಿಷ್ನಲ್ಲಿ ಮ್ಯಾಟರ್ ಅಂಡ್ ಮತ್ತು ಎನರ್ಜಿ ಎಂದು ಹೇಳುತ್ತಾರೆ. ಈ ಶ್ಲೋಕದಲ್ಲಿ ಅವನ ಪರಾಪ್ರಕೃತಿಯನ್ನು ಹೇಳುತ್ತಾನೆ. ಇದು ಚಿತ್ ರೂಪವಾಗಿದೆ. ಇದು ಅಪರಾಪ್ರಕೃತಿಗಿಂತ ಬೇರೆಯಾಗಿದೆ. ಚೈತನ್ಯಾತ್ಮಕವಾಗಿರುವುದರಿಂದ ಇದು ಶಕ್ತಿ ಮತ್ತು ದ್ರವ್ಯಗಳಿಂದ ಬೇರೆಯಾಗಿದೆ. ಈ ಚೈತನ್ಯಾಂಶದಿಂದ ಪ್ರಪಂಚ ಧರಿಸಲ್ಪಟ್ಟಿದೆ. ಇಡೀ ಪ್ರಪಂಚವೇ ಅವನ ಕೋಟು ಇದ್ದಂತೆ. ಇದು ತನಗೆ ತಾನೇ ಬೇರೆಯಲ್ಲ, ಅದನ್ನು ಭಗವಂತ ಧರಿಸಿರುವನು ಎಂದರೆ ಅದರ ಹಿಂದೆ ಅವನು ಸ್ಪಂದಿಸುತ್ತಿರುವನು. ಪರ ಅಪರ ಪ್ರಕೃತಿಗಳೆರಡನ್ನು ದೇವರು ಧರಿಸಿರುವುದರಿಂದ ಅದು ಅವನಿಗಾಗಿ ಇದೆ. ಇದರ ಹಿಂದೆಲ್ಲ ಅವನೇ ವ್ಯಾಪಿಸಿರುವನು. ಈ ಪ್ರಪಂಚದಲ್ಲಿ ತುಂಬಾ ಕೆಳಮಟ್ಟದಲ್ಲಿ ದ್ರವ್ಯವನ್ನು ನೋಡುತ್ತೇವೆ. ಇದು ಘನ ರೂಪದಲ್ಲಿ, ದ್ರವ ರೂಪದಲ್ಲಿ, ಅನಿಲ ರೂಪದಲ್ಲಿದೆ. ಚೈತನ್ಯ ಇಲ್ಲಿ ನಿದ್ರಿಸುತ್ತಿದೆ. ಇದಕ್ಕಿಂತ ಮೇಲಿನ ಮಟ್ಟದ್ದೇ ಗಿಡ ಮರ ತರುಲತೆಗಳು. ಇಲ್ಲಿ ಚೈತನ್ಯ ಕನಸು ಕಾಣುತ್ತಿದೆ. ಇದಕ್ಕಿಂತ ಮೇಲಿರುವುದೇ ಪಶು ಪಕ್ಷಿ ಜೀವ ಜಂತುಗಳು. ಇಲ್ಲಿ ಚೈತನ್ಯ ಆಗ ತಾನೇ ಎಚ್ಚೆತ್ತಿದೆ. ಮನುಷ್ಯನಲ್ಲಿ ಚೆನ್ನಾಗಿ ಜಾಗೃತವಾಗಿದೆ. ಪ್ರಪಂಚವನ್ನೆಲ್ಲ ವ್ಯಾಪಿಸಿರುವ ಚೈತನ್ಯ ತರತಮದಂತೆ ಮಧ್ಯವರ್ತಿಯ ಮೂಲಕ ಕಾಣಿಸಿಕೊಳ್ಳುತ್ತಿದೆ. ಈ ಪ್ರಪಂಚದಲ್ಲಿ ಚೈತನ್ಯವಿಲ್ಲದ ಸ್ಥಳವೇ ಇಲ್ಲ ಎಂದಂತೆ ಆಯಿತು. ಎಲ್ಲಿ ನಮಗೆ ತೋರುವುದಿಲ್ಲವೋ ಅಲ್ಲಿಯೂ ಕೂಡ ಅದು ಸುಪ್ತಾವಸ್ಥೆಯಲ್ಲಿ ಇದೆ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ. ಇವೆರಡೂ ಸಕಲ ಉತ್ಪತ್ತಿಗೆ ಕಾರಣ ಎಂದು ತಿಳಿದುಕೋ. ಸಮಸ್ತ ಜಗತ್ತಿನ ಉತ್ಪತ್ತಿ ಲಯಗಳಿಗೆ ಕಾರಣ ನಾನೇ. ಈ ಪ್ರಪಂಚದಲ್ಲಿ ನಾವು ಏನನ್ನು ನೋಡುತ್ತೇವೆಯೋ ಅವುಗಳೆಲ್ಲ, ಅದು ದ್ರವ್ಯ ರೂಪದಲ್ಲಿರಲಿ, ಸಸ್ಯ ರೂಪದಲ್ಲಿರಲಿ, ಪ್ರಾಣಿ ರೂಪದಲ್ಲಿರಲಿ, ಅವುಗಳೆಲ್ಲ ಬಂದಿರುವುದು ಭಗವಂತನ ಪರ ಮತ್ತು ಅಪರ ಪ್ರಕೃತಿಯ ಸಂಯೋಗದಿಂದ. ಪಂಚಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಪ್ರಪಂಚವನ್ನೆಲ್ಲ ವ್ಯಾಪಿಸಿರುವ ಚೈತನ್ಯಾಂಶ ಇವೇ ಭಗವಂತನ ಆಲಯ ಎಂದಂತೆ ಆಯಿತು. ಇಲ್ಲೆಲ್ಲ ಅವನೇ ಇರುವನು. ಅದೊಂದು ಸಣ್ಣ ಕಣವಾಗಬಹುದು, ಅಥವಾ ಈ ಪೃಥ್ವಿಯಂತಹ ದೊಡ್ಡ ಗ್ರಹವಾಗಿರಬಹುದು, ಸಣ್ಣ ಕೀಟವಾಗಬಹುದು, ವಿಚಾರ ಪ್ರವರ್ಧಮಾನಕ್ಕೆ ಬಂದ ಮನುಷ್ಯನಾಗಿರಬಹುದು. ಇದರ ಹಿಂದೆಲ್ಲ ಪರಮಾತ್ಮನೇ ವ್ಯಾಪಿಸಿರುವನು. ಹಿಂದೆ ವ್ಯಾಪಿಸಿರುವ ಪರಮಾತ್ಮನೇ ಈ ಪ್ರಪಂಚವನ್ನು ಸೃಷ್ಟಿಸುತ್ತಾನೆ, ಪಾಲಿಸುತ್ತಾನೆ, ಪುನಃ ಸಂಹಾರ ಮಾಡುತ್ತಾನೆ. ಈ ಮೂರೂ ಕ್ರಿಯೆಗಳ ಹಿಂದೆಯೂ ಇರುವವನು ಅವನೊಬ್ಬನೇ. ಅವನು ಸೃಷ್ಟಿಯ ಹಿಂದೆ ಎಷ್ಟು ಇರುವನೋ
ಪಾಲನದ ಹಿಂದೆಯೂ ಅಷ್ಟೇ ಇರುವನು, ಸಂಹಾರದ ಹಿಂದೆಯೂ ಅಷ್ಟೇ ಇರುವನು. ಈ ಮೂರೂ ಕ್ರಿಯೆಗಳನ್ನು ಪಕ್ಷಪಾತವಿಲ್ಲದೆ ಆಗುತ್ತಿರುವುದು ಅವನಿಂದಲೇ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಅರ್ಜುನ, ನನಗಿಂತ ಶ್ರೇಷ್ಠವಾಗಿರುವುದು ಯಾವುದೂ ಇಲ್ಲ. ದಾರದಲ್ಲಿ ಹೇಗೆ ಮಣಿಗಳು ಪೋಣಿಸಲ್ಪಟ್ಟಿರುತ್ತವೆಯೋ ಹಾಗೆ ಇವೆಲ್ಲವೂ ನನ್ನಲ್ಲಿ ಪೋಣಿಸಲ್ಪಟ್ಟಿವೆ. ಶ್ರೀಕೃಷ್ಣ ತನಗಿಂತ ಶ್ರೇಷ್ಠವಾಗಿರುವುದು ಯಾವುದೂ ಇಲ್ಲ ಎನ್ನುತ್ತಾನೆ. ಈ ಪ್ರಪಂಚದಲ್ಲಿ ಕಾಣುವ ಯಾವುದನ್ನು ವಿಭಜನೆ ಮಾಡಿದರೂ ಕೊನೆಗೆ ನಾವು ದೇವರನ್ನು ಎಡವುತ್ತೇವೆ. ನಮ್ಮ ಕಣ್ಣೆದುರಿಗೆ ಕಾಣುವ ವಸ್ತುಗಳೆಲ್ಲ ಪಂಚಭೂತಗಳಿಂದಾಗಿವೆ. ಈ ಪಂಚಭೂತಗಳಿಗೆ ಮೂಲ ಅದರ ತನ್ಮಾತ್ರ, ಅಂದರೆ ಸೂಕ್ಷ್ಮ ಪಂಚಭೂತಗಳು. ಅದಕ್ಕೂ ಹಿಂದೆ ಹೋದರೆ ದ್ರವ್ಯಗಳು ಸೂಕ್ಷ್ಮವಾಗುತ್ತಾ ಕೊನೆಗೆ ಮೂಲವಾದ ಭಗವಂತನಿಗೆ ಒಯ್ಯುವುದು. ಅದರಂತೆಯೇ ಯಾವ ಶಕ್ತಿಯನ್ನು ತೆಗೆದುಕೊಂಡರೂ ಅದು ಬೆಳಕಾಗಿರಬಹುದು, ವಿದ್ಯುತ್ ಆಗಿರಬಹುದು, ಮ್ಯಾಗ್ನೆಟಿಕ್ ಶಕ್ತಿಯಾಗಿರಬಹುದು, ಒಂದನ್ನು ಮತ್ತೊಂದಕ್ಕೆ ಪರಿವರ್ತನೆಗೊಳಿಸಲು ಸಾಧ್ಯವಾಗಬಹುದು. ಆ ಶಕ್ತಿ ಮತ್ತೆ ಸೂಕ್ಷ್ಮವಾಗಿ ಮೂಲವಾದ ಪರಮಾತ್ಮನ ಸಮೀಪಕ್ಕೆ ಒಯ್ಯುವುದು. ಅದರಂತೆಯೇ ಜೀವರಾಶಿಗಳಲ್ಲಿರುವ ಚೈತನ್ಯಾಂಶ, ಈ ಚೈತನ್ಯಗಳನ್ನು ವಿಭಜನೆ ಮಾಡುತ್ತಾ ಹೋದರೆ ಅದರ ಮೂಲವಾದ ಪರಮಾತ್ಮನ ಬಳಿಗೆ ಹೋಗುವೆವು. ಮನೆಯೊಳಗೆ ಉರಿಯುವ ವಿದ್ಯುತ್ ದೀಪಕ್ಕೆ ಶಕ್ತಿ ಸರಬರಾಜಾಗುವುದು ಆ ನಗರದ ಕೇಂದ್ರ ವಿದ್ಯುತ್ ಆಫೀಸಿನಿಂದ. ಅಲ್ಲಿಗೆ ಬರುವುದು ಎಲ್ಲಿಂದ ವಿದ್ಯುತ್ ಶಕ್ತಿ ತಯಾರಾಗುವುದೋ ಅಲ್ಲಿಂದ. ಪ್ರತಿಯೊಂದು ವಸ್ತುವನ್ನೇ ಆಗಲಿ, ಶಕ್ತಿಯನ್ನೇ ಆಗಲಿ, ಚೈತನ್ಯವನ್ನೇ ಆಗಲಿ ಕೊನೆಯ ತನಕ ವಿಭಜನೆ ಮಾಡಿಕೊಂಡು ಹೋದರೆ ಅದು ದೇವರ ಕಡೆ ನಮ್ಮನ್ನು ಒಯ್ಯುವುದು. ಯಾವುದರಲ್ಲಿಯೂ ಮೇಲೆ ಮೇಲೆ ತೇಲುತ್ತಿರುವವನು, ಆಳಕ್ಕೆ ಹೋಗದವನು ನಾಸ್ತಿಕನಾಗಿರಬಹುದು. ಆದರೆ ಯಾವುದಾದರೂ ವಸ್ತುವಾಗಲಿ ಅದರ ಅಂತರಾಳಕ್ಕೆ ಹೋಗಲು ಯತ್ನಿಸಿದರೆ ಅದರ ಹಿಂದೆ ಪರಮಾತ್ಮನ ಶಕ್ತಿ ಹರಿಯುತ್ತಿರುವುದು ವ್ಯಕ್ತವಾಗುವುದು. ಈ ಪ್ರಪಂಚದಲ್ಲಿ ಇರುವುದೆಲ್ಲ ಮಣಿಗಳಂತೆ. ಇವುಗಳ ಅಂತರಾಳದಲ್ಲೆಲ್ಲ ದಾರದಂತೆ ಹರಿಯುತ್ತಿರುವವನು ಅವನೇ. ನಮ್ಮ ಕಣ್ಣೆದುರಿಗೆ ಕಾಣುವ ವೈವಿಧ್ಯತೆಗಳಿಂದ ಕೂಡಿದ ವಸ್ತುವನ್ನೆಲ್ಲ ಒಂದು ದಾರದಲ್ಲಿ ಪೋಣಿಸಿರುವನು. ಇದರ ಹಿಂದೆ ಒಂದು ಉದ್ದೇಶವನ್ನು ನೋಡುತ್ತೇವೆ, ಒಂದು ಮತ್ತೊಂದಕ್ಕಾಗಿ ಇರುವುದನ್ನು ನೋಡುತ್ತೇವೆ. ಇದನ್ನೆಲ್ಲ ಹೀಗೆ ಮಾಡಿರುವವನೇ ದೇವರು. ಯಾವುದು ತನಗೆ ತಾನೇ ಇಲ್ಲ. ಯಾವ ಒಂದು ಸಣ್ಣ ಘಟನೆ ಆದರೂ ಅದಕ್ಕೂ ಮತ್ತೊಂದಕ್ಕೂ ಏನೋ ಒಂದು ಸಂಬಂಧವಿದೆ. ಮಳೆ ತನ್ನ ಪಾಡಿಗೆ ತಾನು ಬೀಳುವುದು, ಅದರಿಂದ ಬೆಳೆ, ಅದರಿಂದ ಪಶು ಪಕ್ಷಿ ಮನುಷ್ಯರಿಗೆ ಆಹಾರ, ಅದರಿಂದ ಶಕ್ತಿ, ಅದರಿಂದ ವೃದ್ಧಿ, ಅದರಿಂದ ಪ್ರೀತಿ, ಅದಕ್ಕಾಗಿ ಕಾದಾಟ. ಇವುಗಳೆಲ್ಲ ಒಂದನ್ನೊಂದು ಅನುಸರಿಸಿ ಬರುವುದನ್ನು ನೋಡುತ್ತೇವೆ. ರಂಗಭೂಮಿಯಲ್ಲಿ ದೃಶ್ಯವಾದ ಮೇಲೆ ದೃಶ್ಯಗಳು ಬರುತ್ತವೆ. ಒಂದಕ್ಕೂ ಮತ್ತೊಂದಕ್ಕೂ ಒಂದು ಸಂಬಂಧವನ್ನು ನೋಡುತ್ತೇವೆ. ಇದರ ಹಿಂದೆ ದಾರದಂತೆ ಇರುವುದೇ ಭಗವತ್ ಸೂತ್ರ. ಹೊರಗಿನಿಂದ ನೋಡಿದರೆ ನಮಗೆ ಮಣಿಗಳೊಂದೇ ಕಾಣುವುದು. ಆದರೆ ಒಂದು ಮಣಿಗೂ ಮತ್ತೊಂದು ಮಣಿಗೂ ಇರುವ ಸಂಬಂಧವನ್ನು ನೋಡಿದಾಗಲೇ ಹಿಂದೆ ಒಂದು ದಾರ ಇರಬೇಕೆಂದು ಭಾವಿಸಿಕೊಳ್ಳಲು ಸಾಧ್ಯ. ದೇವರು ಎಲ್ಲೋ ದೂರದ ಲೋಕದಲ್ಲಿ ಮುಗಿಲುಗಳ ಆಚೆ ಇಲ್ಲ. ಪ್ರಪಂಚದ ವಸ್ತುಗಳ ಅಂತರಾಳದಲ್ಲಿಯೂ ಅದು ಜಡವಾಗಲಿ ಚೇತನವಾಗಲಿ ಎಲ್ಲಾ ಕಡೆಯೂ ಗುಪ್ತ ಗಾಮಿನಿಯಂತೆ ಹರಿಯುತ್ತಿರುವನು. ಪ್ರಕೃತಿಯ ಬಾಗಿಲನ್ನು ತಟ್ಟಿದಂತೆ ಅದರ ಹಿಂದೆ ಇರುವ ಪರಮ ಪುರುಷನ ಅಸ್ತಿತ್ವ ನಮಗೆ ವೇದ್ಯವಾಗುವುದು. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ಋಷೋ. ಕೌಂತೇಯ, ನಾನು ನೀರಿನಲ್ಲಿ ರಸ, ನಾನು ಸೂರ್ಯ ಚಂದ್ರರಲ್ಲಿರುವ ತೇಜಸ್ಸು, ನಾನು ಸರ್ವ ವೇದಗಳ ಓಂಕಾರ, ನಾನೇ ಆಕಾಶದಲ್ಲಿ ಶಬ್ದ, ಪುರುಷರಲ್ಲಿ ಪರಾಕ್ರಮ. ಭಗವಂತ ಯಾವ ರೀತಿ ಈ ಪ್ರಪಂಚದಲ್ಲಿ ಹಾಸುಹೊಕ್ಕಾಗಿರುವವನು ಎಂಬುದನ್ನು ವಿವರಿಸುತ್ತಾನೆ. ಅವನೇ ಪ್ರಕೃತಿಯ ಧರ್ಮಗಳ ಹಿಂದೆಲ್ಲ ಇರುವುದು. ನೀರಿನಲ್ಲಿ ರಸ ಎನ್ನುವನು. ನಾವೆಲ್ಲ ಕುಡಿಯುವ ನೀರಿನಲ್ಲಿ ರಸದಂತೆ ಇರುವನು, ದ್ರವರೂಪದಲ್ಲಿ ಇರುವನು. ನಮ್ಮ ಬಾಳಿಗೆ ನೀರು ಅತ್ಯವಶ್ಯಕ. ಮೀನಿನಂತೆ ನಾವು ನೀರಿನಲ್ಲಿ ಇಲ್ಲದೆ ಇರಬಹುದು. ಆ ನೀರನ್ನೇ ನಾವು ಹೊತ್ತು ತಿರುಗುತ್ತಿರುವೆವು.
ನಮ್ಮ ದೇಹವೆಲ್ಲ 90% ನೀರಿನಿಂದಲೇ ಆಗಿದೆ. ಪಂಚಭೂತಗಳಲ್ಲಿ ನೀರಿನ ಅಂಶವೇ ಜಾಸ್ತಿ ನಮ್ಮ ದೇಹದಲ್ಲಿ. ಸೂರ್ಯ ಮತ್ತು ಚಂದ್ರರಲ್ಲಿ ಬೆಳಗುವ ಶಕ್ತಿಯ ಹಿಂದೆ ಇರುವುದೇ ಅವನ ಶಕ್ತಿ. ನಮ್ಮ ರಂಗಭೂಮಿಗೆ ಇರುವ ದೀಪದಂತಿದ್ದಾರೆ ಸೂರ್ಯ ಚಂದ್ರರು. ಅವರು ಬೆಳಗಿದರೆ ನಮಗೆ ಕಾಂತಿ. ಶಾಖ, ಮಳೆ, ಬೆಳೆ ನಾವು ಉಪಯೋಗಿಸುವ ಶಕ್ತಿಯ ಹಿಂದೆಲ್ಲ ಇರುವುದೇ ಸಂಗ್ರಹಿಸಿಟ್ಟ ಸೂರ್ಯನ ಶಕ್ತಿ. ನಾವು ಉಪಯೋಗಿಸುವ ವಿದ್ಯುತ್ ಶಕ್ತಿಯ ಹಿಂದೆ ಸೂರ್ಯ ಶಕ್ತಿ ಇದೆ. ಅದು ಮೇಲಿನಿಂದ ಕೆಳಗೆ ಬೀಳುವ ನೀರಿನಿಂದ ತಯಾರಾದುದು. ಆ ನೀರನ್ನು ಮೇಲಕ್ಕೆ ತಳ್ಳಿದ್ದು ಸೂರ್ಯನ ಕಾಂತಿ. ಸೂರ್ಯ ಸಾಗರದ ಮೇಲೆ ತಪ್ಪಿಸಿದಾಗಲೇ ಅಲ್ಲಿರುವ ನೀರು ಆವಿಯಂತೆ ಮೇಲೇರುವುದು. ಸೌದೆ ಅಥವಾ ಕಲ್ಲಿದ್ದಲು ಉರಿಯುವುದರಿಂದ ತಯಾರಾದ ವಿದ್ಯುತ್ ಶಕ್ತಿಯಾದರೆ ಆ ಕಲ್ಲಿದ್ದಲು ಮತ್ತು ಸೌದೆಗೆ ಕಾರಣ ಸೂರ್ಯನ ಕಾಂತಿ. ಸೂರ್ಯ ಬೆಳಗಿದರೆ ಸಸ್ಯ ರಾಶಿ ಬೆಳೆಯಬೇಕಾದರೆ, ಸಸ್ಯ ರಾಶಿ ಬೆಳೆದರೆ ಊಟ, ಬಟ್ಟೆ ಇವುಗಳೆಲ್ಲ ಸಿಕ್ಕಬೇಕಾದರೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ಸೂರ್ಯನಿಂದ ಬಂದ ಶಕ್ತಿಯನ್ನು ಹೀರುತ್ತಿರುವವರು. ಪರೋಕ್ಷವಾಗಿ ಭಗವಂತನನ್ನು ನಾವು ಹೀರುತ್ತಿರುವೆವು. ಅವನೇ ಬಾಳಿಗೆ ಆಧಾರ. ವೇದಗಳಲ್ಲಿ ಓಂಕಾರ ಎನ್ನುತ್ತಾನೆ. ವೇದಗಳ ರಾಶಿಯನ್ನೆಲ್ಲ ಒಂದು ಅಕ್ಷರದಲ್ಲಿ ಸಂಗ್ರಹಿಸಬಹುದು. ಅದೇ ಓಂಕಾರ. ಅದರಿಂದ ಎಲ್ಲಾ ಅಕ್ಷರಗಳು ಬಂದಿವೆ. ಅಕ್ಷರಗಳಿಂದ ಎಲ್ಲಾ ನಾಮರೂಪಗಳು ಬಂದಿವೆ. ಓಂಕಾರವೆಂಬುದು ವ್ಯಕ್ತ ಮತ್ತು ಅವ್ಯಕ್ತಕ್ಕೆ ಸೇತುವೆಯಂತಿದೆ. ಸಗುಣ ಮತ್ತು ನಿರ್ಗುಣ ಬ್ರಹ್ಮಕ್ಕೆ ಅದೊಂದು ಚಿಹ್ನೆಯಾಗಿದೆ. ಇದನ್ನೇ ನಾವು ಶಬ್ದ ಬ್ರಹ್ಮ ಎನ್ನುತ್ತೇವೆ. ಪರಬ್ರಹ್ಮನಿಗೆ ಅತ್ಯಂತ ಸಮೀಪದಲ್ಲಿರುವುದೇ ಓಂಕಾರ. ಪರಬ್ರಹ್ಮನ ಶಕ್ತಿ ಅಲ್ಲಿ ಸ್ಪಂದಿಸುತ್ತಿದೆ. ಆಕಾಶ ಎಂಬ ಪಾತ್ರೆಯಲ್ಲಿ ತುಂಬಿರುವುದೇ ಅನಾಹತ ಧ್ವನಿಯಾದ ಶಬ್ದ. ಅದು ಕೂಡ ಪರಬ್ರಹ್ಮನಿಗೆ ಒಂದು ಪ್ರತೀಕ. ಅದರ ಹಿಂದೆ ಇರುವವನು ಅವನೇ. ಪುರುಷರಲ್ಲಿ ಪೌರುಷವಾಗಿದ್ದೇನೆ ಎನ್ನುತ್ತಾನೆ. ಎಲ್ಲಿ ಮನುಷ್ಯನು ಸಾಹಸವನ್ನು ವ್ಯಕ್ತಪಡಿಸುವರೋ, ಉತ್ಪಾದನೆಯನ್ನು ಮಾಡುವರೋ, ಇರುವ ಆತಂಕಗಳೊಂದಿಗೆ ಹೋರಾಡುತ್ತಿರುವರೋ, ಅಸಾಧ್ಯವನ್ನು ಸಾಧಿಸುವರು, ಎಲ್ಲಿ ಜೀವಿಗಳೆದೆಯಲ್ಲಿ ಅದಮ್ಯ ಉತ್ಸಾಹ ನೋಡುವೆವೋ, ಛಲ ನೋಡುವೆವೋ, ಪ್ರತಿಜ್ಞೆ ನೋಡುವೆವೋ, ಅದರ ಹಿಂದೆಲ್ಲ ಭಗವಂತನ ಶಕ್ತಿಯೇ ವ್ಯಕ್ತವಾಗುತ್ತಿದೆ. ಅವನ ಪೌರುಷವೇ, ಅವನ ಶಕ್ತಿಯೇ ಯೋಗ್ಯ ವ್ಯಕ್ತಿಗಳನ್ನು ಆರಿಸಿಕೊಂಡು ಅವರ ಮೂಲಕ ತನ್ನ ಕೆಲಸವನ್ನು ಮಾಡುತ್ತಿರುವುದು. ಎಂತಹ ಸುಂದರವಾದ ಭಗವಂತನ ಭಾವನೆಯನ್ನು ನಾವಿಲ್ಲಿ ನೋಡುತ್ತೇವೆ. ಈ ಪ್ರಪಂಚ ದೇವರಿಲ್ಲದ ಒಂದು ಹಾಳು ಊರಲ್ಲ. ಇಲ್ಲಿರುವ ಪ್ರತಿಯೊಂದರ ಹಿಂದೆಯೂ ಅವನು ಸ್ಪಂದಿಸುತ್ತಿರುವನು. ಕಣ್ಣು ಬಿಟ್ಟು ನೋಡಿದೆಡೆಯಲ್ಲೆಲ್ಲ ಅವನೇ ತಾಂಡವವಾಡುತ್ತಿರುವನು. ಆಕಾಶವೆಂಬ ಪಾತ್ರೆಯಲ್ಲಿ ಶಬ್ದದಂತೆ ತುಂಬಿರುವವನು ಅವನೇ. ಗಾಳಿಯಂತೆ ಬೀಸುವವನು ಅವನು. ನೀರಿನಂತೆ ಹರಿಯುವವನು ಅವನು. ವೇದಗಳಲ್ಲಿ ಜ್ಞಾನ ಸ್ವರೂಪನವನು. ಈ ಪೃಥ್ವಿಯಲ್ಲಿ ಎಲ್ಲಾ ಶ್ರಮದ ಹಿಂದೆ ಇರುವ ಪೌರುಷವು ಅವನೇ. ಆ ಪೌರುಷ ಹಲವು ರೂಪಗಳನ್ನು ತಾಳಿ ಬೆಳಗುತ್ತಿರಬಹುದು. ಭೂಮಿಯಿಂದ ಬೆಳೆಯನ್ನು ತೆಗೆಯುವ ರೈತನ ಶ್ರಮವಾಗಬಹುದು. ದೇಶವನ್ನು ಅಪಾಯದಿಂದ, ಅನಾಯಕತೆಯಿಂದ ರಕ್ಷಿಸುವ ಕ್ಷತ್ರಿಯನ ಶ್ರಮವಾಗಬಹುದು. ಬ್ರಾಹ್ಮಣನ ತಪಸ್ಸು ಮತ್ತು ಜ್ಞಾನದ ಹಿಂದೆ ಇರುವ ಶ್ರಮವಾಗಿರಬಹುದು. ಈ ಶ್ರಮ ಎಲ್ಲರ ಕಣ್ಮನಗಳನ್ನು ಸೆಳೆಯುವಂತಹ ರೀತಿಯಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿ ವ್ಯಕ್ತವಾದಾಗ ಅದರ ಹಿಂದೆ ಭಗವಂತನ ಆವಿರ್ಭಾವನೆಯನ್ನೇ ನೋಡುತ್ತೇವೆ. ನಮಗಲ್ಲಿ ಬರುವ ದೇವರ ಭಾವನೆ ಮಾನವನಂತಿರುವ ಒಂದು ವ್ಯಕ್ತಿಯಲ್ಲ, ಸರ್ವಾಂತರ್ಯಾಮಿಯಾದ ವಿಶ್ವ ಚೈತನ್ಯ. ಪುಣ್ಯೋ ಗಂಧಃ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೋ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಪೃಥ್ವಿಯಲ್ಲಿ ಪುಣ್ಯವಾದ ಗಂಧವು, ಅಗ್ನಿಯಲ್ಲಿ ತೇಜಸ್ಸು, ಸರ್ವ ಪ್ರಾಣಿಗಳಲ್ಲಿ ಜೀವನವು, ತಪಸ್ವಿಗಳ ತಪಸ್ಸು ನಾನೇ ಆಗಿರುವೆನು. ಎಲ್ಲ ವಿಧವಾದ ವಾಸನೆಗಳು ಪೃಥ್ವಿಯಿಂದ ಬರುತ್ತವೆ. ಆಯಾ ವಸ್ತುವಿನಿಂದ ಸಣ್ಣ ಸಣ್ಣ ಧೂಳಿ ಕಣಗಳು ಸುತ್ತಲೂ ವ್ಯಾಪಿಸಿರುತ್ತವೆ. ಅವು ನಮ್ಮ ಮೂಗಿನಲ್ಲಿರುವ ವಾಸನೆಗಳಿಗೆ ಸಂಬಂಧಪಟ್ಟ ನರಗಳಿಗೆ ತಾಕಿದಾಗ ಇದು ಎಂತಹ ವಾಸನೆ ಎಂದು ಹೇಳುತ್ತೇವೆ. ವಸ್ತುಗಳಿಂದ, ಅದರಲ್ಲಿಯೂ ಪೃಥ್ವಿ ಮತ್ತು ಅದರಲ್ಲಿ ಬೆಳೆದ ಹೂವು ಮುಂತಾದವುಗಳಿಂದ ಬರುತ್ತಿರುವ ವಾಸನೆಗಳಲ್ಲಿ ಪುಣ್ಯ ವಾಸನೆಯ ಹಿಂದೆ ಅವನಿರುವನು. ಹಾಗಾದರೆ ದುರ್ವಾಸನೆಯ ಹಿಂದೆ ಅವನಿಲ್ಲವೇ? ಇಲ್ಲದೇ ಇದ್ದರೆ ಅವನ ಸರ್ವವ್ಯಾಪಿತ್ವಕ್ಕೆ ಧಕ್ಕೆ ಬಂತಲ್ಲ, ಅವನು ಪಕ್ಷಪಾತಿಯಾದನಲ್ಲ ಎಂದು ನಾವು ಭಾವಿಸಬಹುದು. ಅವನು ಸರ್ವವ್ಯಾಪಿತ್ವದ ದೃಷ್ಟಿಯಿಂದ ಎಲ್ಲಾ ಕಡೆಯಲ್ಲಿಯೂ ಇರುವನು.
ಆದರೆ ಎಲ್ಲಾ ವಸ್ತುಗಳು ಒಂದೇ ಸಮನಾಗಿ ಅವನನ್ನು ಪ್ರತಿಬಿಂಬಿಸುವುದಿಲ್ಲ. ಪುಣ್ಯ ವಾಸನೆಯಲ್ಲಿ ಪರಮಾತ್ಮನ ಆವಿರ್ಭಾವ ಜಾಸ್ತಿಯಾಗಿ ನಮಗೆ ಕಾಣುವುದು. ಅದಕ್ಕೆ ಅವನು ಅಲ್ಲಿರುವನು, ಅಂದರೆ ವ್ಯಾವಹಾರಿಕ ದೃಷ್ಟಿಯಿಂದ ಅಲ್ಲಿ ಇತರ ಕಡೆಗಳಿಗಿಂತ ಹೆಚ್ಚಾಗಿ ಪ್ರತಿಬಿಂಬಿಸುವನು. ಒಂದು ಫ್ಯಾಕ್ಟರಿ ಚಿಮಣಿಯ ಮೂಲಕ ಬರುವ ಹೊಗೆಯ ಹಿಂದೆಯೂ ದೇವರು ಇರುವನು. ಒಂದು ಪವಿತ್ರ ಯಜ್ಞವನ್ನು ಮಾಡುತ್ತಿರುವ ಹೋಮದ ಧೂಮದಲ್ಲಿಯೂ ಅವನೇ ಇರುವನು. ಆದರೆ ಹೋಮದ ಧೂಮದ ಪರಿಮಳದಲ್ಲಿ ಅವನು ಹೆಚ್ಚಾಗಿ ಕಾಣುವನು. ಎಲ್ಲ ಹೂವುಗಳಲ್ಲಿಯೂ ಒಂದು ವಾಸನೆಯಿದೆ. ಅವುಗಳಲ್ಲಿ ಯಾವುದರಲ್ಲಿ ಪರಿಮಳ ಹೆಚ್ಚಾಗಿರುವುದೋ ಅಂತಹ ಮಲ್ಲಿಗೆ, ಗುಲಾಬಿ, ಜಾಜಿ, ಚಂಪಕ ಮುಂತಾದ ಪುಷ್ಪಗಳಲ್ಲಿ ಅವನು ಹೆಚ್ಚು ಇರುವಂತೆ ಕಾಣುವುದು. ಅದಕ್ಕೆ ಆ ಪುಷ್ಪಗಳು ದೇವರಿಗೆ ಪ್ರಿಯವಾದ ವಾಸನೆ ಎಂದು ನಮ್ಮ ಮನಸ್ಸಿನಲ್ಲಿ ಅವನ ಭಾವನೆ ಮೂಡುವುದು. ಆ ವಾಸನೆಯನ್ನು ಸೇವಿಸಿದಾಗ ಅವನಿಂದ ಬರುವ ವಾಸನೆಯನ್ನು ನಾವು ಸೇವಿಸುತ್ತಿರುವೆವು ಎಂಬ ಭಾವನೆ ಬರುವುದು. ಇವುಗಳ ಸಹಾಯದಿಂದ ಮನಸ್ಸು ದೇವರ ಕಡೆ ತಿರುಗಲು ಸಹಾಯವಾಗುವುದು. ಬೆಂಕಿಯ ಉರಿಯುವ ಶಕ್ತಿಯ ಹಿಂದೆ ನಾನೇ ಇರುವೆನು ಎನ್ನುವನು. ಮನುಷ್ಯ ಅಗ್ನಿಯ ಉಪಯೋಗವನ್ನು ಯಾವಾಗ ಕಂಡುಹಿಡಿದನೋ ಗೊತ್ತಿಲ್ಲ. ಅಂದಿನಿಂದ ಅಗ್ನಿಯಷ್ಟು ನಮ್ಮ ಜೀವನದಲ್ಲಿ ಬಳಕೆಯಲ್ಲಿರುವುದು ಮತ್ತಾವುದೂ ಇಲ್ಲ. ಆದ ಕಾರಣವೇ ಆ ಅಗ್ನಿಗೆ ಒಂದು ದೇವರ ಪೀಠವನ್ನು ಕೊಟ್ಟಿರುವನು ಹಿಂದೂಗಳು. ಅವನನ್ನು ಅಗ್ನಿದೇವ ಎಂದು ಕರೆಯುತ್ತೇವೆ. ಅದಿಲ್ಲದೆ ಇದ್ದರೆ ನಮ್ಮ ಆಹಾರವನ್ನು ಬೇಯಿಸಿ ತಿನ್ನುವುದಕ್ಕೆ ಆಗುವುದಿಲ್ಲ. ಬರೀ ಕಟ್ಟಿಗೆಯ ಬೆಂಕಿ ಮಾತ್ರವಲ್ಲ, ಈಗ ನಾವು ಫ್ಯಾಕ್ಟರಿಗಳಲ್ಲಿ ವಿದ್ಯುತ್ ಶಕ್ತಿ ಉಪಯೋಗಿಸಿ ಅಗ್ನಿ ತಯಾರು ಮಾಡುತ್ತೇವೆ. ಎಣ್ಣೆ ಮತ್ತು ಗ್ಯಾಸುಗಳನ್ನು ಉರಿಸಿ ಅಗ್ನಿ ತಯಾರು ಮಾಡುತ್ತೇವೆ. ನಮ್ಮ ಫ್ಯಾಕ್ಟರಿ ನಡೆಯುವುದೇ ಪ್ರತ್ಯಕ್ಷವಾದ ಅಥವಾ ಪರೋಕ್ಷವಾದ ಅಗ್ನಿದೇವನ ದಯೆಯಿಂದ. ನಮ್ಮ ಮನೆಯಲ್ಲಿರುವ ಅಡಿಗೆ ಕೋಣೆಗೆ ಜೀವ ಬರುವುದೇ ಅಗ್ನಿದೇವನಿಂದ. ಅವನಿಂದ ನಮಗೆ ರಾತ್ರಿಯಲ್ಲಿ ಕತ್ತಲ ಪರಿಹಾರ. ಅಗ್ನಿ ಎಲ್ಲವನ್ನೂ ದಹಿಸುವುದು, ಅದರ ಮೂಲ ರೂಪಕ್ಕೆ ತೆಗೆದುಕೊಂಡು ಹೋಗುವುದು. ಎಂತಹ ಸುಂದರವಾದ ನಾಮ ರೂಪಗಳಾದರೂ ಅಗ್ನಿ ಅದನ್ನೆಲ್ಲ ಕಬಳಿಸಿ ಒಂದು ಬೊಗಸೆ ಬೂದಿಯನ್ನು ಬಿಡುವನು. ಅಗ್ನಿ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಪವಿತ್ರವಾದುದು. ಗೃಹಸ್ಥರ ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ಅದನ್ನು ಹಗಲು ರಾತ್ರಿ ರಕ್ಷಿಸುತ್ತಿದ್ದರು. ಮನುಷ್ಯ ಈ ದೇಹವನ್ನು ತ್ಯಜಿಸಿದಾಗ ಈ ದೇಹವನ್ನು ಬೊಗಸೆ ಬೂದಿ ಮಾಡುವುದು ಇದೇ ಅಗ್ನಿ. ಬದುಕಿರುವ ತನಕ ನಿತ್ಯ ಗೆಳೆಯನಾಗಿ, ಹೋಗುವಾಗಲೂ ದೇಹತ್ಯಾಗಕ್ಕೆ ಸಹಾಯ ಮಾಡುವವನೇ ಈ ಅಗ್ನಿದೇವ. ಭಗವಂತನೇ ಸರ್ವಪ್ರಾಣಿಗಳಲ್ಲಿ ಜೀವನವೂ ಆಗಿದ್ದಾನೆ. ಅವನೇ ಚೇತನಾತ್ಮನಂತೆ ಇರುವನು. ಒಂದು ದೇಹ ಬದುಕಿರುವುದು ಅದರ ಹಿಂದೆ ಜೀವ ಇರುವುದರಿಂದ. ಆ ಜೀವ ಇದ್ದರೆ ಪಶು, ಪಕ್ಷಿ, ಮನುಷ್ಯರೆಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಮಾಡುವರು. ಅದಿರುವುದರಿಂದ ಸುತ್ತಲಿರುವ ಆತಂಕಗಳೊಡನೆ ಚೇತನ ಹೋರಾಡುವುದು. ಅದು ಹೋದೊಡನೆ ದೇಹ ಕೊಳೆಯಲು ಮೊದಲಾಗುವುದು. ಅನೇಕ ವೇಳೆ ಅದು ಪ್ರಕೃತಿಯನ್ನು ವಿರೋಧಿಸುವುದು, ಅದರೊಡನೆ ಸರಸವಾಡುವುದು, ಅದಕ್ಕೆ ಚಕ್ಕಳುಗುಳಿಯನ್ನು ಕೊಡುವುದು. ಇಷ್ಟು ದೊಡ್ಡ ಪ್ರಕೃತಿ ಚೇತನಕ್ಕೆ ದಾಸ. ಆ ಚೇತನದ ಹಿಂದೆ ಬೆಳಗುವ ಶಕ್ತಿಯೇ ಪರಮಾತ್ಮ. ತಪಸ್ವಿಗಳಲ್ಲಿರುವ ತಪೋಶಕ್ತಿಯು ನಾನೇ ಎನ್ನುವನು. ತಪಸ್ಸು ಎಂದರೆ ಮನಸ್ಸನ್ನು ಏಕಾಗ್ರ ಮಾಡಿ ಅದನ್ನು ಒಂದು ವಸ್ತುವಿನ ಕಡೆ ಹರಿಸುವುದು, ಅದರ ರಹಸ್ಯವನ್ನು ತಿಳಿಯಲು ಯತ್ನಿಸುವುದು. ಪ್ರಪಂಚದ ರಹಸ್ಯವನ್ನು ಭೇದಿಸಲು ಮನುಷ್ಯನ ಕೈಯಲ್ಲಿರುವ ಅತ್ಯಮೋಘವಾದ ಅಸ್ತ್ರವೇ ತಪಸ್ಸು. ನಮಗೆ ಲೌಕಿಕ ಜ್ಞಾನವಾಗಲಿ ಪಾರಮಾರ್ಥಿಕ ಜ್ಞಾನವಾಗಲಿ ಬೇಕಾದರೆ ತಪಸ್ಸು ಮಾಡಬೇಕು. ಜ್ಞಾನ ಬಿಟ್ಟು ನಮಗೆ ಸಿಕ್ಕುವುದಿಲ್ಲ. ಅದಕ್ಕೆ ತಪಸ್ಸು ಮಾಡಿದರೆ ಅದು ನಮಗೆ ಸಿಕ್ಕಬೇಕಾದರೆ, ತಪಸ್ಸು ಎಂದರೆ ತನ್ಮಯನಾಗಿ ಒಂದು ವಸ್ತುವನ್ನು ಕುರಿತು ಚಿಂತಿಸುವುದು. ಒಬ್ಬ ಅದಕ್ಕೆ ಖಯಾಲಿಯಾಗಿ ಹೋಗುವ ತನಕ ಅವನು ಅದನ್ನು ಕುರಿತು ಚಿಂತಿಸುತ್ತಿರುವನು. ಆಹಾರ ನಿದ್ರೆಗಳನ್ನು ಅದಕ್ಕಾಗಿ ಬಿಡುವನು. ಆರ್ಕಿಮಿಡೀಸ್ ಎಂಬ ಗ್ರೀಕ್ ವಿಜ್ಞಾನಿಗೆ ಒಂದು ಕಿರೀಟ ಕೊಟ್ಟು ಅದರಲ್ಲಿ ಚಿನ್ನವಲ್ಲದ ಲೋಹ ಏನಾದರೂ ಬೆರೆತಿದೆಯೇ, ಅದನ್ನು ಕಿರೀಟವನ್ನು ಕರಗಿಸದೇ ಹೇಳಬೇಕು ಎಂದು ಆಜ್ಞಾಪಿಸಿದಾಗ ಅದನ್ನು ಹೇಗೆ ತಿಳಿಯುವುದಕ್ಕೆ ಸಾಧ್ಯ ಎಂಬುದರಲ್ಲಿ ತನ್ಮಯನಾಗುತ್ತಾನೆ. ಒಮ್ಮೆ ಬೆತ್ತಲೆಯಾಗಿ ನೀರಿಗೆ ಸ್ನಾನಕ್ಕೆ ಇಳಿದಾಗ ಆ ನೀರು ಇವನ ಗಾತ್ರಕ್ಕೆ ಮೇಲೆ ಬಂದಾಗ ಆತ ತಾನು ದಿಗಂಬರ ಎಂಬುದನ್ನು ಕೂಡ ಗಮನಿಸದೆ ನಾನದನ್ನು ಕಂಡುಹಿಡಿದೆ ಎಂದು ಜನಸಂದಣಿಯಲ್ಲಿ ಕಿರಿಚಿಕೊಳ್ಳುತ್ತಾ ಹೋಗುವನು. ಇವನೇ ಪ್ರಿನ್ಸಿಪಲ್ ಆಫ್ ಡೆನ್ಸಿಟಿಯ ನಿಯಮವನ್ನು ಕಂಡುಹಿಡಿದವನು. ಜೆ.ಸಿ. ಬೋಸ್
ಸಸ್ಯ ಜೀವನದ ಮೇಲೆ ಪ್ರಯೋಗ ಮಾಡುತ್ತಿದ್ದಾಗ ಹಲವು ದಿನಗಳು ತನ್ನ ಪ್ರಯೋಗಶಾಲೆಯನ್ನು ಬಿಟ್ಟು ಹೋಗುತ್ತಿರಲಿಲ್ಲವಂತೆ. ಊಟ ಮತ್ತು ನಿದ್ರೆಯನ್ನೂ ಕೂಡ ಬಿಟ್ಟು ತನ್ನ ಪ್ರಯೋಗದಲ್ಲಿ ತಲ್ಲೀನನಾಗಿರುತ್ತಿದ್ದ. ಅನಂತರವೇ ಸಸ್ಯ ಜೀವನದ ಹಿಂದೆ ಇರುವ ಚೈತನ್ಯದ ಪ್ರತಿಕ್ರಿಯೆಯನ್ನು ಕಂಡುಹಿಡಿದ. ಇತ್ತೀಚೆಗೆ ಬಂದ ಅಮೆರಿಕ ದೇಶದ ಎಡಿಸನ್ ಎಂಬ ವಿಜ್ಞಾನಿ ವಿದ್ಯುತ್ ಬಲ್ಬುಗಳನ್ನು ಕಂಡುಹಿಡಿಯುವಾಗ 24 ಗಂಟೆಯಲ್ಲಿ 23 ಗಂಟೆಗಳು ಕೆಲಸ ಮಾಡುತ್ತಿದ್ದ ತನ್ನ ಪ್ರಯೋಗಶಾಲೆಯಲ್ಲಿ. ಇದೆಲ್ಲ ಪ್ರಕೃತಿಯ ರಹಸ್ಯವನ್ನು ಅರಿಯುವುದಕ್ಕೆ ಮಾಡಿದ ತಪಸ್ಸು. ವಿಜ್ಞಾನಿಗಳು ಮಾಡಿದ ತಪಸ್ಸಿನಿಂದಲೇ ಮನುಷ್ಯ ತನ್ನ ಸುತ್ತಲಿರುವ ಪ್ರಕೃತಿಯ ಮೇಲೆ ಅಂತಹ ಸ್ವಾಮಿತ್ವವನ್ನು ಪಡೆದಿರುವುದು. ಅದರಲ್ಲಿರುವ ರಹಸ್ಯವಾದ ಕೆಲವು ನಿಯಮಗಳಲ್ಲಿ ಕೆಲವನ್ನು ತಿಳಿದುಕೊಂಡಿರುವುದು. ಯಾರಲ್ಲಿ ಆ ತಪಸ್ಸು ಅಂತರ್ಮುಖವಾಗಿದೆಯೋ ಅವನೇ ಯೋಗಿ. ಅವನು ಈ ಪ್ರಪಂಚದಲ್ಲಿ ತನ್ನ ಹಿಂದೆ ಇಡೀ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿರುವ ಭಗವತ್ ತತ್ವ ತಿಳಿಯಲು ಯತ್ನಿಸುವನು. ಈ ತಪಸ್ಸನ್ನು ಮಾಡುವಾಗ ಅವನು ಶರೀರವನ್ನು ಮರೆಯುವನು, ನಿದ್ರಾಹಾರಗಳನ್ನು ಮರೆಯುವನು, ತದೇಕ ಧ್ಯಾನದಲ್ಲಿ ತಲ್ಲೀನನಾಗುವನು. ಆಗಲೇ ಪರಮಾತ್ಮ ಅವನಿಗೆ ಗೋಚರಿಸಬೇಕಾದರೆ ಪಂಚಭೂತಗಳಲ್ಲಿ ಹುದುಗಿರುವ ನಿಯಮಗಳನ್ನು ಕಂಡುಹಿಡಿಯುವುದಕ್ಕೆ ಮಾಡಿದ ತಪಸ್ಸಾಗಲಿ, ಪರಮಾತ್ಮನನ್ನು ಕಂಡುಹಿಡಿಯುವುದಕ್ಕೆ ಮಾಡಿದ ತಪಸ್ಸಾಗಲಿ, ಅದರ ಹಿಂದೆಲ್ಲ ಕೆಲಸ ಮಾಡುತ್ತಿರುವುದೇ ಭಗವಂತನ ಶಕ್ತಿ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ. ಪಾರ್ಥ, ಸಕಲ ಜೀವಿಗಳ ಸನಾತನ ಕಾರಣ ನಾನು ಎಂದು ತಿಳಿ. ಬುದ್ಧಿವಂತರ ಬುದ್ಧಿ, ತೇಜಸ್ವಿಗಳ ತೇಜಸ್ಸು ನಾನು ಎಂದು ತಿಳಿ. ಹಿಂದೂಗಳಾದ ನಮ್ಮಲ್ಲಿ ಒಂದು ಸೃಷ್ಟಿ ಸಿದ್ಧಾಂತವಿದೆ. ಅದೇ ಸೃಷ್ಟಿ ಎಂಬುದು ಅಲೆಯಂತೆ ಇದೆ ಎಂಬುದು. ಒಂದು ಅಲೆ ಏಳುವುದು, ನಂತರ ಬೀಳುವುದು, ಇನ್ನು ಸ್ವಲ್ಪ ಕಾಲವಾದ ಮೇಲೆ ಪುನಃ ಏಳುವುದು, ಬೀಳುವುದು. ಸೃಷ್ಟಿ ಎಂಬುದು ಹೀಗೆ ಅನಾದಿ ಅನಂತ. ಇಲ್ಲಿ ಸೃಷ್ಟಿ ಎಂದರೆ ಏನಾದರೂ ಹೊಸದಾಗಿ ತಯಾರಾದುದು, ಹಿಂದೆ ಇರಲೇ ಇಲ್ಲ ಎಂಬ ಅರ್ಥದಲ್ಲಿ ನಾವು ತಿಳಿದುಕೊಳ್ಳುವುದಿಲ್ಲ. ನಾವು ಈಗ ನೋಡಿರುವಂತಹ ಸೃಷ್ಟಿ ಎಷ್ಟೋ ಸಲ ಆಗಿದೆ, ಮುಂದೆ ಯಾವಾಗಲೂ ಇರುವುದು. ಈ ಸೃಷ್ಟಿಯಲ್ಲಿ ಯಾವ ಯಾವ ವೈವಿಧ್ಯತೆಗಳನ್ನು ನಾವು ನೋಡುವೆವೋ ಆ ಜೀವರಾಶಿಗಳ ಬೀಜವೆಲ್ಲ ಭಗವಂತನಿಂದಲೇ ಬಂದಿದೆ. ಈ ಸೃಷ್ಟಿ ನಾಶವಾದರೂ ಈ ವೈವಿಧ್ಯತೆಗಳ ಕಾರಣವೆಲ್ಲ ಸೂಕ್ಷ್ಮಾವಸ್ಥೆಯಲ್ಲಿ ಭಗವಂತನಲ್ಲಿದೆ. ಅವನು ಪುನಃ ಬೀಜವನ್ನು ನೆಟ್ಟಾಗ ಪುನಃ ಸೃಷ್ಟಿ ಪ್ರಾರಂಭವಾಗಿ ಬಗೆ ಬಗೆಯ ಜೀವರಾಶಿಗಳೆಲ್ಲ ಪುನಃ ವಿಕಾಸವಾಗುವವು. ಶ್ರೀರಾಮಕೃಷ್ಣರು ಇದನ್ನು ಸಣ್ಣ ಉಪಮಾನದ ಮೂಲಕ ವಿವರಿಸುವರು. ಮನೆಯಲ್ಲಿರುವ ಅಜ್ಜಿ ಹಲವು ಗಿಡಗಳನ್ನು ಹಾಕಿ ಅವುಗಳೆಲ್ಲ ಬಲಿತು ಒಣಗಿ ಹೋದ ಮೇಲೆ ಅವುಗಳ ಕೆಲವು ಬೀಜಗಳನ್ನು ಸಂಗ್ರಹಿಸಿ ಮನೆಯ ಮಡಿಕೆಯಲ್ಲಿಡುವಳು. ಪುನಃ ಗಿಡ ನೆಡುವ ಸಮಯ ಬಂದಾಗ ಅವಳು ಇಟ್ಟಿರುವ ಬೀಜವನ್ನು ನೆಲದಲ್ಲಿ ಹಾಕುವಳು. ಹಾಗೆಯೇ ಭಗವಂತ ಪ್ರಳಯ ಸಮಯದಲ್ಲಿ ಪ್ರತಿಯೊಂದು ಜೀವರಾಶಿಯ ಬೀಜವನ್ನು ತನ್ನಲ್ಲಿ ಇಟ್ಟುಕೊಂಡಿರುವನು. ಪುನಃ ಸೃಷ್ಟಿ ಪ್ರಾರಂಭವಾದಾಗ ಅದನ್ನು ನೆಡುವನು. ಇದು ಸನಾತನವಾದ ಬೀಜ, ಎಂದೆಂದಿಗೂ ಹಾಳಾಗದ ಬೀಜ. ಅವನು ಬುದ್ಧಿವಂತರಲ್ಲಿ ಬುದ್ಧಿಯಾಗಿರುವನು. ಯಾರನ್ನು ತುಂಬಾ ಜಾಣ ಎನ್ನುವೆವೋ ಅವನಲ್ಲಿರುವ ಜಾಣತನ ಬಂದುದು ಭಗವಂತನ ಮೂಲದಿಂದ. ಎಲ್ಲ ಬುದ್ಧಿಯ ಹಿಂದೆಯೂ ಅವನಿರುವನು. ಆದರೆ ಎಲ್ಲಿ ಆ ಬುದ್ಧಿ ಒಳ್ಳೆಯ ಕಡೆ ತಿರುಗಿದೆಯೋ ಅಲ್ಲಿ ಅವನು ಹೆಚ್ಚು ಇರುವನು. ಈ ಜೀವನದಲ್ಲಿ ದೊಡ್ಡ ಬುದ್ಧಿವಂತಿಕೆಯೇ ಸತ್ಯವನ್ನು ತಿಳಿದುಕೊಳ್ಳುವುದು. ಈ ಪ್ರಪಂಚ ಮರಳು ಮಿಶ್ರವಾದ ಸಕ್ಕರೆಯಂತಿದೆ. ಸುಳ್ಳು ನಿಜ ಎರಡೂ ಮಿಶ್ರವಾದಂತಿದೆ. ಅನೇಕ ವೇಳೆ ಸತ್ಯಕ್ಕಿಂತ ಸುಳ್ಳೇ ಹೆಚ್ಚಾಗಿ ಸತ್ಯದಂತೆ ಕಾಣುತ್ತದೆ. ಇರುವೆಯ ಮುಂದೆ ಮರಳು ಸಕ್ಕರೆಯನ್ನು ಬೆರೆಸಿರುವುದನ್ನು ಇಟ್ಟರೆ ಆ ಇರುವೆಯಾದರೂ ಸಕ್ಕರೆಯನ್ನು ಆರಿಸಿಕೊಂಡು ಮರಳನ್ನು ಹಾಗೆ ಬಿಡುವುದು. ಬುದ್ಧಿವಂತರು ಹಾಗೆಯೇ ಪ್ರಪಂಚದಲ್ಲಿ ಮಿಥ್ಯ ಎಷ್ಟು ಆಕರ್ಷಣೀಯವಾಗಿ ಕಂಡರೂ ಅದನ್ನು ತ್ಯಜಿಸಿ ಸತ್ಯವನ್ನು ಆರಿಸಿಕೊಳ್ಳುವರು. ತೇಜಸ್ವಿಗಳ ತೇಜಸ್ಸು ನಾನು ಎನ್ನುವನು. ತೇಜಸ್ಸು ಎಂದರೆ ಒಂದು ವ್ಯಕ್ತಿಯಲ್ಲಿರುವ ಆಕರ್ಷಣೆ. ಅದನ್ನು ಮಾತಿನಿಂದ ವಿವರಿಸುವುದಕ್ಕೆ ಆಗುವುದಿಲ್ಲ. ಆದರೆ ನಾವು ಯಾವಾಗ ಅವರೆದುರಿಗೆ ಇರುವೆವೋ ಆಗ ನಮಗೆ ಇಚ್ಛೆ ಇಲ್ಲದೆ ಇದ್ದರೂ ಅದಕ್ಕೆ ಗೌರವ ತೋರುತ್ತೇವೆ. ಅಂತಹ ಒಂದು ಅದ್ಭುತವಾದ ಪ್ರಭಾವವಿದೆ ಅವರ ಸುತ್ತಲೂ ಇರುವವರ ಮೇಲೆ. ಇದು ಕೇವಲ ಬಾಹ್ಯ ಆಕರ್ಷಣೆ ಅಲ್ಲ, ಇದೊಂದು ಅತೀಂದ್ರಿಯ ಆಂತರಿಕ ಆಕರ್ಷಣೆ.
ಮಹಾಮಹಿಮರಲ್ಲಿ ಇದನ್ನು ನಾವು ನೋಡುತ್ತೇವೆ. ಯಾರೂ ಅವರ ವಿಷಯವನ್ನು ಜಾಹೀರಾತು ಮಾಡಿರುವುದಿಲ್ಲ. ನಮಗೆ ಅವರ ವಿಷಯವೇನು ಗೊತ್ತಿಲ್ಲ. ಆದರೂ ಅವರ ಸಾನ್ನಿಧ್ಯದಲ್ಲೊಂದು ವಾತಾವರಣ ಸ್ಪಂದಿಸುತ್ತಿರುವುದು. ಅವರಲ್ಲಿರುವ ದೊಡ್ಡತನಕ್ಕೆ ನಾವು ಮಣಿಯುವೆವು. ಅವರೊಂದು ವಿದ್ಯುತ್ ಬಲ್ಪಿನಂತೆ. ಅವರಲ್ಲಿ ಬೆಳಗುತ್ತಿರುವ ಶಕ್ತಿ ಭಗವಂತನೆಂಬ ಜೋಗದ ಜಲಪಾತದಲ್ಲಿ ತಯಾರಾಗಿರುವುದು. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಅರ್ಜುನ, ಬಲವಂತರಲ್ಲಿರುವ ಕಾಮರಾಗಗಳಿಲ್ಲದ ಬಲವು, ಭೂತಗಳಲ್ಲಿರುವ ಧರ್ಮ ವಿರುದ್ಧವಲ್ಲದ ಕಾಮವು ನಾನು ಆಗಿರುವೆನು. ಈ ಪ್ರಪಂಚವೆಲ್ಲ ಬಲಪ್ರಯೋಗವೆಲ್ಲ. ಈ ಪ್ರಪಂಚದಲ್ಲಿ ಬಲಪ್ರಯೋಗವೆಲ್ಲ ಕೆಟ್ಟದ್ದಲ್ಲ. ಅದನ್ನು ಕೆಟ್ಟದ್ದಕ್ಕೆ ಬೇಕಾದರೆ ಉಪಯೋಗಿಸಿಕೊಳ್ಳಬಹುದು, ಅಥವಾ ಒಳ್ಳೆಯದಕ್ಕೆ ಬೇಕಾದರೂ ಉಪಯೋಗಿಸಿಕೊಳ್ಳಬಹುದು. ಅದು ಬೆಂಕಿಯಂತೆ. ಬೇಕಾದರೆ ಇನ್ನೊಬ್ಬನ ಮನೆಯನ್ನು ಸುಟ್ಟು ಹಾಕಬಹುದು, ಅಥವಾ ಅದರಿಂದ ನಾವು ಅಡಿಗೆ ಮಾಡಿಕೊಳ್ಳಬಹುದು. ಹಾಗೆಯೇ ಅನೇಕ ವ್ಯಕ್ತಿಗಳಿಗೆ ಹಲವು ಬಗೆಯ ಬಲಗಳಿವೆ. ಅವನ್ನು ಹಲವರು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳುವರು. ದೇಹದ ಬಲವಿದೆ, ಆದ್ದರಿಂದ ಸಜ್ಜನರನ್ನು ರಕ್ಷಿಸಬಹುದು, ಅಥವಾ ದೇಶದಲ್ಲಿ ಪ್ರಜೆಗಳಿಗೆ ಒಳ್ಳೆಯದಾಗಲಿ ಎಂದು ಉಪಯೋಗಿಸಬಹುದು. ಯಾವಾಗ ಬಲದ ಹಿಂದೆ ಕಾಮರಾಗಗಳಿಲ್ಲವೋ ಅದು ಶುದ್ಧವಾದ ಬಲವಾಗುವುದು. ಅದನ್ನು ಒಳ್ಳೆಯದಕ್ಕೆ ಮಾತ್ರ, ಅಂದರೆ ಸಮಾಜ ಕಲ್ಯಾಣಕ್ಕೆ ಮಾತ್ರ ಉಪಯೋಗಿಸುತ್ತಾನೆ. ಇಲ್ಲಿ ಕಾಮ ಎಂದರೆ ತನಗೆ ಇನ್ನೂ ಬರದೇ ಇರುವ ವಸ್ತುಗಳನ್ನು ಗಳಿಸಬೇಕು ಎಂಬ ಆಸೆ. ಅಧಿಕಾರ, ಕೀರ್ತಿ, ಲಾಭ, ಐಶ್ವರ್ಯ ಮುಂತಾದವುಗಳ ಕಡೆ ಗಮನ ಕೊಡದೇ ಇರಬೇಕು. ಇಂತಹ ಬಲವಂತ ತನ್ನಲ್ಲಿರುವ ಎಲ್ಲವನ್ನೂ ಸಮಾಜಕ್ಕೆ ಮರುಮಾತಾಡದೆ ಅರ್ಪಿಸಲು ಸಿದ್ಧನಾಗಿರುವನು. ಇವನಿಗೆ ಬರದಿರುವ ವಸ್ತುವಿನ ಮೇಲೆ ಹಂಬಲವಿಲ್ಲ. ಇರುವುದನ್ನಾದರೂ ರಕ್ಷಿಸಿಕೊಂಡಿರಬೇಕು ಎಂದು ಕಾತರನೂ ಆಗಿಲ್ಲ. ತನ್ನಲ್ಲಿರುವ ಶಕ್ತಿಯನ್ನು ಬಹು ಜನರ ಹಿತಕ್ಕೆ, ಬಹು ಜನರ ಸುಖಕ್ಕೆ ಯಾರು ಅರ್ಪಣೆ ಮಾಡಲು ಸಿದ್ಧರಾಗಿರುವರೋ ಅಂತಹ ಬಲವಂತರ ಹಿಂದೆ ಇರುವ ಶಕ್ತಿಯೇ ಭಗವಂತನದಾಗಿದೆ. ಧರ್ಮಕ್ಕೆ ವಿರುದ್ಧವಲ್ಲದ ಆಸೆಗಳು ಎಂದರೆ ನನ್ನಲ್ಲಿರುವ ಆಸೆಯನ್ನು ತೃಪ್ತಿಪಡಿಸಿಕೊಳ್ಳುವುದರಿಂದ ಇತರರಿಗೆ ಯಾವ ಹಾನಿಯೂ ಆಗದೇ ಇರುವುದು. ಇನ್ನೊಬ್ಬನಿಗೆ ಹೋಗುತ್ತಿದ್ದ ಅನ್ನವನ್ನು ಕಿತ್ತುಕೊಂಡು ನಾನು ಅದನ್ನು ತಿನ್ನುವುದಿಲ್ಲ. ದೇಹವಿರಬೇಕು, ಅನ್ನ ಬಟ್ಟೆಗಳಿರಬೇಕು, ಮನೆ ಮಠಗಳಿರಬೇಕು, ಜೀವ ಕರ್ಮವನ್ನು ಸವೆಸಾದರೂ ಬದುಕಿರಬೇಕು. ಅದಕ್ಕಾಗಿ ಅವನಲ್ಲಿ ಇನ್ನೊಬ್ಬರಿಗೆ ಹಾನಿಯಾಗದ ಕೆಲವು ನಿರ್ದೋಷವಾದ ಆಸೆಗಳಿರಬಹುದು. ಇದರಿಂದ ಯಾವ ಅಪಾಯವೂ ಇಲ್ಲ. ಮತ್ತೆ ಕೆಲವು ವೇಳೆ ಮಹಾವ್ಯಕ್ತಿಯಲ್ಲಿ ವಿಶ್ವಕಾರುಣ್ಯದಿಂದ ಪ್ರೇರಿತವಾದ ಹಲವು ಆಸೆಗಳಿರಬಹುದು. ತಾವು ಬದುಕಿರುವವರೆಗೆ ಇತರರಿಗೆ ಒಳ್ಳೆಯದನ್ನು ಮಾಡಬೇಕೆಂಬ ಆಸೆಯಿದೆ. ಎಷ್ಟು ಸಲ ಬೇಕಾದರೂ ನಾನು ಜನ್ಮವೆತ್ತಿ ಬರಲು ಸಿದ್ಧವಾಗಿರುವೆ. ಪ್ರಪಂಚದಲ್ಲಿ ಎಲ್ಲ ಜೀವಿಗಳು ಭಗವಂತನೆಡೆಗೆ ಹೋಗಲು ನಾನು ನೆರವಾಗಬೇಕೆಂಬ ಆಸೆ ಸ್ವಾಮಿ ವಿವೇಕಾನಂದರಲ್ಲಿತ್ತು. ಲೋಕ ಕಲ್ಯಾಣವು ಒಂದು ದೃಷ್ಟಿಯಿಂದ ನೋಡಿದರೆ ಆಸೆಯೇ. ಆದರೆ ಆ ಭಾವನೆಯ ಹಿಂದೆ ಅಲ್ಪ ವ್ಯಕ್ತಿತ್ವವಲ್ಲ ಇರುವುದು, ಭಗವಂತನ ಭೂಮ ವ್ಯಕ್ತಿತ್ವ ಇವನನ್ನು ಒಂದು ನಿಮಿತ್ತವಾಗಿ ಮಾಡಿಕೊಂಡು ಕೆಲಸ ಮಾಡುತ್ತಿದೆ. ವ್ಯಕ್ತಿಗಳು ಬರೀ ನಿಮಿತ್ತ. ಇವುಗಳ ಹಿಂದೆ ನಿಜವಾಗಿ ಕೆಲಸ ಮಾಡುತ್ತಿರುವುದು ಭಗವಂತನ ಶಕ್ತಿಯೇ. ಯೇ ಚೈವ ಸಾತ್ವಿಕಾ ಭಾವಾಃ ರಾಜಸಾಸ್ತಾಮಸಾಶ್ಚ ಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಸಾತ್ವಿಕ, ರಾಜಸಿಕ, ತಾಮಸಿಕ ಭಾವಗಳೆಲ್ಲ ನನ್ನಿಂದಲೇ ಹುಟ್ಟಿದವು ಎಂದು ತಿಳಿ. ಆದರೆ ನಾನು ಅವುಗಳಲ್ಲಿ ಇಲ್ಲ, ಅವು ನನ್ನಲ್ಲಿವೆ. ತಮಸ್ಸು, ರಜಸ್ಸು, ಸತ್ವ ಈ ಮೂರು ಗುಣಗಳು ದೇವರಿಂದ ಬಂದವು. ಒಂದು ದೃಷ್ಟಿಯಿಂದ ಇವೆಲ್ಲ ಒಂದೇ ಗುಣ. ಅವುಗಳನ್ನು ಬೇರೆ ಬೇರೆ ಮಾಡಿದರೆ ಮೂರು ಭಾಗವಾಗಿ ಮಾಡಬಹುದು. ಇವು ಒಂದೇ ಗುಣದ ಮೂರು ಬೇರೆ ಬೇರೆ ಸ್ವಭಾವ ಎಂತಲೂ ಹೇಳಬಹುದು. ನೀರು ಮೂರು ರೂಪದಲ್ಲಿದೆ. ಘನೀಭೂತವಾಗಿ ಕಲ್ಲು ಬಂಡೆಯಂತೆ ಹಿಮರಾಶಿಯಾಗಿ ಬಿದ್ದಿದೆ. ಇದಕ್ಕೆ ಚಲನೆ ಬಹಳ ನಿಧಾನ. ಶುದ್ಧ ತಮಸ್ಸು ಇದು. ಯಾವಾಗ ಹಿಮ ಕರಗಿ ನೀರಾಗುವುದು ಆಗ ಹರಿಯಲು ಮೊದಲಾಗುವುದು. ಮೇಲಿನಿಂದ ಕೆಳಗೆ ಹರಿದುಕೊಂಡು ಹೋಗುವುದು. ನೀರನ್ನು ಚೆನ್ನಾಗಿ ಮರಳಿಸಿದಾಗ
ಅಥವಾ ತೀಕ್ಷ್ಣವಾದ ಸೂರ್ಯನ ರಶ್ಮಿ ಅದರ ಮೇಲೆ ಬಿದ್ದಾಗ ಅದು ಆವಿಯಾಗಿ ಕೆಳಗಿನಿಂದ ಮೇಲೆ ಹೋಗುವುದು. ಯಾವಾಗ ನೀರು ದ್ರವರೂಪದಲ್ಲಿರುವಾಗ ಮೇಲಿನಿಂದ ಕೆಳಕ್ಕೆ ಬರುವುದೋ ಅದೇ ನೀರು ಆವಿಯಾದಾಗ ಕೆಳಗಿನಿಂದ ಮೇಲೆ ಹೋಗುವುದು. ಹಾಗೆಯೇ ಗುಣಗಳು ತಮೋಗುಣಿ ಜಡ, ಅದು ಚಲಿಸುವುದು ಬಹಳ ನಿಧಾನ. ನಿದ್ರಾ, ಆಲಸ್ಯ, ಅಜ್ಞಾನ, ಮೋಹ ತುಂಬಿ ತುಳುಕಾಡುತ್ತಿವೆ. ರಜೋಗುಣಿಯ ಮನಸ್ಸು ಪಾದರಸದಂತೆ ಚಂಚಲ, ಯಾವಾಗಲೂ ಒಂದರಿಂದ ಮತ್ತೊಂದಕ್ಕೆ ನೆಗೆಯುತ್ತಿರುವುದು. ಬೇಕಾದಷ್ಟು ಆಸೆ ಆಕಾಂಕ್ಷೆಗಳು ಕುದಿಯುತ್ತಿವೆ ಒಳಗೆ, ಅವನ್ನು ತೃಪ್ತಿಪಡಿಸಿಕೊಳ್ಳಲು ಧಾವಿಸುವನು ಹೊರಗೆ. ಹಾಗೆ ಪ್ರಯತ್ನ ಪಡುವಾಗ ಒಮ್ಮೆ ಸಂತೋಷ ಪಡುವನು, ಒಮ್ಮೆ ದುಃಖ ಪಡುವನು. ಹಲವಾರು ಪೆಟ್ಟುಗಳು ಬೀಳುವವು. ಬಿದ್ದಾಗ ಸ್ವಲ್ಪ ಕಾಲ ತೆಪ್ಪಗಿರುವನು, ಪುನಃ ಶುರು ಮಾಡುವನು ವಿಷಯ ಸುಖದ ಬೇಟೆಗೆ. ಅನಂತರ ಬರುವವನೇ ಸಾತ್ವಿಕ ಪ್ರಕೃತಿಯ ಮನುಷ್ಯ. ಅವನಲ್ಲಿ ಜ್ಞಾನವಿದೆ, ಶಾಂತಿ ಇದೆ, ಸಮಾಧಾನವಿದೆ, ಗಾಂಭೀರ್ಯವಿದೆ. ಇಲ್ಲಿ ಚೈತನ್ಯ ವಿಷಯ ವಸ್ತುಗಳನ್ನು ಬಿಟ್ಟು ಭಗವಂತನ ಕಡೆಗೆ ಹಾರುತ್ತಿರುವುದು. ಈ ಗುಣಗಳು ಬಂದಿರುವುದು ಭಗವಂತನಿಂದಲೇ. ಮೊದಲು ಕಟ್ಟಿಹಾಕಿ ಅನಂತರ ಕಟ್ಟನ್ನು ಬಿಡಿಸುವುದು. ಆದರೆ ಅವುಗಳಲ್ಲಿ ನಾನು ಇಲ್ಲ ಎನ್ನುತ್ತಾನೆ. ಭಗವಂತನಾದರೂ ಈ ಮೂರು ಗುಣಗಳಿಗೆ ಬಂಧಿಯಲ್ಲ. ಇವನು ಅವುಗಳ ಯಾವ ಹಂಗಿಗೂ ಸಿಕ್ಕಿಲ್ಲ. ಆದರೆ ಆ ಗುಣಗಳಾದರೂ ತಾವು ಬೇರೆಯಾಗಿ ಇರುವುದಕ್ಕೆ ಆಗುವುದಿಲ್ಲ. ಭಗವಂತನ ಆಧಾರದ ಮೇಲೆಯೇ ಇರಬೇಕಾಗಿದೆ. ಅಲೆಗೆ ಸಾಗರದ ಆಧಾರ ಬೇಕು, ಆದರೆ ಸಾಗರಕ್ಕೆ ಅಲೆ ಬೇಕಿಲ್ಲ. ಹಾಗೆಯೇ ಭಗವಂತನಿಗೆ ಗುಣಗಳ ಆಧಾರ ಬೇಕಾಗಿಲ್ಲ. ಅವನು ಇವುಗಳನ್ನು ಅತಿಕ್ರಮಿಸಿರುವನು. ಭಗವಂತನು ಈ ಹಿಂದಿನ ಶ್ಲೋಕಗಳಲ್ಲಿ ತನ್ನ ಸ್ವರೂಪವನ್ನು ವಿವರಿಸಿ, ಆ ಸ್ವರೂಪವನ್ನು ಅರಿಯುವುದು ಎಲ್ಲರಿಂದಲೂ ಏಕೆ ಸಾಧ್ಯವಿಲ್ಲ ಎಂಬುದನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳುತ್ತಿದ್ದಾನೆ. ತ್ರಿಭಿರ್ಗುಣಮಯೈರ್ಭಾವೈಃ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ತ್ರಿಗುಣಮಯವಾದ ಭಾವಗಳಿಂದ ಇಡೀ ಜಗತ್ತು ಮೋಹಿತವಾಗಿದೆ. ಆದ ಕಾರಣವೇ ಅವುಗಳಿಗಿಂತಲೂ ವಿಲಕ್ಷಣನು, ಅವ್ಯಯನೂ ಆದ ನನ್ನನ್ನು ಅದು ತಿಳಿದುಕೊಳ್ಳಲಾರದು. ಪ್ರಪಂಚದಲ್ಲಿ ಇರುವವರೆಲ್ಲ ಮೂರು ಗುಣಗಳ ಬಲೆಯಲ್ಲಿ ಸಿಕ್ಕಿಕೊಂಡು ನರಳುತ್ತಿರುವರು. ಈ ಮೂರು ಗುಣಗಳಲ್ಲಿ ಒಂದು ಗುಣಕ್ಕಿಂತ ಮತ್ತೊಂದು ಮೇಲು ನಿಜ. ತಮಸ್ಸಿಗಿಂತ ರಜಸ್ಸು ಮೇಲು, ರಜಸ್ಸಿಗಿಂತ ಸತ್ವ ಮೇಲು. ಆದರೆ ವಸ್ತುವಿನ ನೈಜ ಸ್ಥಿತಿ ನಾವು ಈ ಗುಣಗಳ ಆವರಣದೊಳಗೆ ಇರುವ ತನಕವೂ ಗೊತ್ತಾಗುವುದಿಲ್ಲ. ಗುಣಗಳು ಎಂಬುದು ಒಂದು ಗೂಟಗಿದ್ದ ಹಾಗೆ. ಕಟ್ಟಿ ಹಾಕಿದ ದನ ಅದರ ಸುತ್ತಲೂ ಇರಬಹುದೇ ಹೊರತು ಅದನ್ನು ಕಿತ್ತುಕೊಂಡು ಹೋಗಲು ಅದಕ್ಕೆ ಸಾಧ್ಯವಿಲ್ಲ. ಶ್ರೀರಾಮಕೃಷ್ಣರು ಈ ಮೂರು ಗುಣಗಳನ್ನು ಮೂರು ಕಳ್ಳರಿಗೆ ಹೋಲಿಸುತ್ತಾರೆ. ಒಬ್ಬ ಪ್ರಯಾಣಿಕ ಒಂದು ಕಾಡಿನಲ್ಲಿ ಹೋಗುತ್ತಿದ್ದಾಗ ಕಳ್ಳರು ಅವನ ಮೇಲೆ ಬಿದ್ದು ಅವನ ಹತ್ತಿರ ಇದ್ದುದನ್ನೆಲ್ಲ ಅಪಹರಿಸಿದರು. ಇವನನ್ನು ಹೀಗೆ ಬಿಟ್ಟರೆ ಇವನು ಊರಿಗೆ ಹೋಗಿ ಹೇಳುತ್ತಾನೆ, ಅದಕ್ಕಾಗಿ ಇವನನ್ನು ಕೊಂದು ಬಿಡೋಣ ಎಂದು ಹೇಳಿದ ಒಬ್ಬ ಕಳ್ಳ. ಅವನೇ ತಮೋಗುಣಿ. ಮತ್ತೊಬ್ಬ ಪಾಪ, ಅವನನ್ನು ಏಕೆ ಕೊಲ್ಲಬೇಕು, ಅವನ ಕೈಕಾಲು ಕಟ್ಟಿಹಾಕಿ ಎಂದ. ಇವನೇ ರಜೋಗುಣಿ. ಇವರೆಲ್ಲ ಮುಂದೆ ಹೋದ ಮೇಲೆ ಇವರಲ್ಲಿ ಒಬ್ಬ ಕಳ್ಳ ಅವರಿಂದ ತಪ್ಪಿಸಿಕೊಂಡು ಈ ಪ್ರಯಾಣಿಕನ ಬಳಿಗೆ ಬಂದು ಕಟ್ಟಿದ್ದ ಕೈಕಾಲುಗಳನ್ನು ಬಿಚ್ಚಿ ಹಾಕಿದ. ಆತನಿಗೆ ಊರಿಗೆ ಸೇರಲು ದಾರಿ ತೋರಿ ದೂರದಲ್ಲಿ ಊರು ಕಾಣುವವರೆಗೂ ಹೋಗಿ ಇನ್ನು ಮೇಲೆ ನೀನು ನಡೆದುಕೊಂಡು ಹೋಗಿ ಊರು ಸೇರು ಎಂದ. ಪ್ರಯಾಣಿಕ ಇವನಿಗೆ ಕೃತಜ್ಞತೆಯನ್ನು ತೋರುವುದಕ್ಕಾಗಿ, ನನ್ನ ಮನೆಗೆ ಬಾ, ನೀನು ನನಗೆ ಇಷ್ಟೊಂದು ಉಪಕಾರ ಮಾಡಿರುವೆ, ನಾನು ನಿನಗೆ ಏನಾದರೂ ಕೊಡಬೇಕೆಂದಿರುವೆ ಎನ್ನುತ್ತಾನೆ. ಅದಕ್ಕೆ ಆ ಕಳ್ಳ, ನಾನು ಸ್ವಲ್ಪ ಒಳ್ಳೆಯವನಿರಬಹುದು, ಆದರೆ ನಾನು ಅದೇ ಕಳ್ಳರ ಗುಂಪಿಗೆ ಸೇರಿದವನು. ಊರಿಗೆ ಬರುವುದಕ್ಕಾಗುವುದಿಲ್ಲ, ಬಂದರೆ ಪೊಲೀಸಿನವರು ನನ್ನನ್ನು ಹಿಡಿದುಕೊಂಡು ಬಿಡುವರು ಎನ್ನುತ್ತಾನೆ. ಇವನೇ ಸತ್ವಗುಣಿ. ಮೂರು ಕಟ್ಟಿ ಹಾಕುವವು. ಪರಮಾತ್ಮನಾದರೂ ಈ ಗುಣಗಳಿಗಿಂತ ಬೇರೆ. ಅವನಿಗೆ ಗುಣದಲ್ಲಿ ಇರುವುದೆಲ್ಲ ಕಾಣುವುದು. ಆದರೆ ಗುಣದೊಳಗೆ ಇರುವವರಿಗೆ ಪರಮಾತ್ಮ ಗೊತ್ತಾಗುವುದಿಲ್ಲ. ಶ್ರೀರಾಮಕೃಷ್ಣರು ತೆರೆಯ ಹಿಂದಿರುವ ಹೆಂಗಸರು ಒಳಗಿನಿಂದ ಕಂಡಿಯ ಮೂಲಕ ಎಲ್ಲವನ್ನೂ ನೋಡುತ್ತಾರೆ, ಆದರೆ ಹೊರಗೆ ಇರುವವರಿಗೆ ತೆರೆಯ ಹಿಂದಿರುವವರು ಕಾಣುವುದಿಲ್ಲ ಎಂಬ ಉದಾಹರಣೆಯನ್ನು ಕೊಡುತ್ತಾರೆ. ಅವನು ಪರಮಾತ್ಮನು ಗುಣಕ್ಕೆ ಅತೀತ. ಗುಣದಲ್ಲಿ ಇರುವವರು ಅವನನ್ನು ತಿಳಿದುಕೊಳ್ಳಲಾರರು. ಮತ್ತು ಅವನು ಅವ್ಯಯ, ಯಾವ ಬದಲಾವಣೆಯೂ ಇಲ್ಲದವನು.
ಈ ಪ್ರಪಂಚದಲ್ಲಿ ಇರುವುದೆಲ್ಲ ದೇಶ ಕಾಲ ನಿಮಿತ್ತದಲ್ಲಿ ಬದ್ಧವಾಗಿರುವುದೆಲ್ಲ ಬದಲಾವಣೆ ಆಗುತ್ತಿದೆ. ಇಲ್ಲಿ ಯಾವುದೂ ಬದಲಾವಣೆ ಆಗದೆ ಇರಲಾರದು. ಕೆಲವು ಬೇಗ ಬದಲಾವಣೆ ಆಗುವವು, ಮತ್ತೆ ಕೆಲವು ನಿಧಾನವಾಗಿ ಬದಲಾಗಿಸುವವು. ಅಂತೂ ಎಲ್ಲವೂ ಬದಲಾಗಿಸುತ್ತಿವೆ. ಪರಮಾತ್ಮನಿಗಾದರೂ ಈ ಬದಲಾವಣೆ ಇಲ್ಲ. ಅವನು ಬದಲಾವಣೆಗಳಿಗೆಲ್ಲ ಆಧಾರ. ಕುಂಬಾರನ ಚಕ್ರ ಒಂದು ಅಡಿಗಲ್ಲಿನ ಮೇಲೆ ಕುಳಿತು ತಿರುಗುತ್ತಿದೆ. ಆದರೆ ಅಡಿಗಲ್ಲಾದರೂ ಯಾವ ಬದಲಾವಣೆಯೂ ಇಲ್ಲದೇ ಇದೆ. ನೀರಿನ ಮೇಲೆ ಇರುವ ಮೀನು ನೆಲದ ಮೇಲೆ ಇರುವುದನ್ನು ತಿಳಿದುಕೊಳ್ಳಲಾರದು. ಅದು ನೀರನ್ನು ಬಿಟ್ಟು ನೆಲಕ್ಕೆ ಬರುವಂತೆಯೇ ಇಲ್ಲ. ಹೀಗಿರುವಾಗ ಅದು ತಿಳಿದುಕೊಳ್ಳುವುದಾದರೂ ಹೇಗೆ? ನಾವೆಲ್ಲ ಹಾಗೆ ಗುಣದ ನೀರಿನಲ್ಲಿ ವಾಸಿಸುವ ಮೀನುಗಳಂತೆ. ಅದನ್ನು ಬಿಟ್ಟು ಬಂದಲ್ಲದೆ ನೆಲದ ಮೇಲೆ ಇರುವುದನ್ನು ತಿಳಿದುಕೊಳ್ಳಲಾರೆವು. ನಾವು ಅದನ್ನು ಬಿಟ್ಟು ಬರುವಂತೆಯೇ ಇಲ್ಲ. ದೈವೀ ಹ್ಯೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಈ ಗುಣಮಯವಾದ ನನ್ನ ದೈವೀ ಮಾಯೆಯಿಂದ ಪಾರಾಗುವುದು ದುಸ್ತರ. ಆದರೆ ನನಗೆ ಶರಣಾಗತರಾದವರು ಈ ಮಾಯೆಯಿಂದ ಪಾರಾಗುತ್ತಾರೆ. ಈ ಮಾಯೆ ದೇವರದು. ಇದರಿಂದ ಪಾರಾಗುವುದು ಬಹಳ ಕಷ್ಟ. ಈ ಗುಣಗಳೆಂಬ ದಾರದ ಮೂಲಕ ನಮ್ಮನ್ನು ಈ ಪ್ರಪಂಚಕ್ಕೆ ಬಿಗಿದಿರುವನು. ಈ ಪ್ರಪಂಚದಲ್ಲಿ ಎಲ್ಲ ಅದಕ್ಕೆ ಬದ್ಧವಾಗಿದೆ. ಹೇಗೆ ಭೂಮಿ ತನ್ನ ಆಕರ್ಷಣ ಶಕ್ತಿಯಿಂದ ತನ್ನ ಮೇಲಿರುವುದನ್ನೆಲ್ಲ ಬಿಗಿದಿರುವುದೋ ಹಾಗೆ ಈ ಮಾಯೆ ನಮ್ಮನ್ನು ಬಂಧಿಸಿದೆ. ಕೆಲವು ವೇಳೆ ನಾವು ಭೂಮಿಯಿಂದ ನೆಗೆಯಲು ಯತ್ನಿಸಬಹುದು, ಆದರೆ ತಕ್ಷಣವೇ ಭೂಮಿಯ ಮೇಲೆ ಬಂದು ಬೀಳುತ್ತೇವೆ. ಎಲ್ಲಿಯವರೆಗೆ ಮಾಯೆ ಹೇಳಿದಂತೆ ಕೇಳಿಕೊಂಡಿರುವೆವೋ ಅಲ್ಲಿಯವರೆಗೂ ಅದು ನಮ್ಮನ್ನು ಅಷ್ಟು ಕಾಡುವುದಿಲ್ಲ. ಅವಳಿಗೆ ಗೊತ್ತಿದೆ ನಾವು ನಿತ್ಯ ದಾಸರು ಎಂದು. ಆದರೆ ಯಾವಾಗ ನಾವು ಅವಳ ಪಾಶದಿಂದ ನುಸುಳಿಕೊಂಡು ಹೋಗುವುದಕ್ಕೆ ಪ್ರಯತ್ನಿಸುತ್ತೇವೆಯೋ ಆಗ ಬಲವಾದ ಸರಪಳಿಯನ್ನು ಅವಳು ಹಾಕಿ ಬಿಗಿದಂತೆ ಕಾಣುವುದು, ತಪ್ಪಿಸಿಕೊಂಡು ಹೋಗದೇ ಇರಲಿ ಎಂದು. ನಮ್ಮ ಕೆಲವು ಅಭ್ಯಾಸಗಳನ್ನು ಬಿಡಬೇಕೆಂದು ಯತ್ನಿಸಿದಾಗ ಇದು ವೇದ್ಯವಾಗುವುದು. ಯಾವುದನ್ನು ಬಿಡಬೇಕೆಂದಿರುವೆವು ಅದನ್ನು ಎಂದಿಗಿಂತ ಹೆಚ್ಚಾಗಿ ಅವತ್ತು ಮಾಡಿರುವೆವು. ಮತ್ತು ಒಂದು ಪಾಶದಿಂದ ಕಿತ್ತುಕೊಂಡು ಹೋದರೆ ಇನ್ನೊಂದು ಪಾಶ ಕಾದಿದೆ ನಮ್ಮನ್ನು ಬಿಗಿಯುವುದಕ್ಕೆ. ಒಂದು ವೇಷದಲ್ಲಿ ನಮ್ಮ ಮನೋದೌರ್ಬಲ್ಯವನ್ನು ಕಂಡುಹಿಡಿದು ಆಚೆಗೆ ಅಟ್ಟಿದರೆ ಹೊರಗೆ ಹೋಗಿ ಬೇರೊಂದು ವೇಷವನ್ನು ಅದು ಹಾಕಿಕೊಂಡು ಬರುವುದು. ಅದು ನಮಗೆ ಗೊತ್ತೇ ಆಗುವುದಿಲ್ಲ. ನಾವು ಕಳುಹಿಸಿದ ಹಳೆಯ ಶತ್ರು ಎಂಬುದು ಸ್ವಲ್ಪ ಕಾಲ ಅದರ ಬಲೆಗೆ ಬಿದ್ದಾದ ಮೇಲೆಯೇ ಅದು ನಮಗೆ ಅರಿವಾಗಬೇಕಾದರೆ ಎಷ್ಟೇ ಕಷ್ಟವಾದರೂ ಅದರಿಂದ ಪಾರಾಗುವುದಕ್ಕೆ ಒಂದು ದಾರಿ ಇದೆ ಎನ್ನುವನು. ಅದೇ ಯಾರು ಮಾಯಾಧೀಶನೋ ಅವನಲ್ಲಿ ಶರಣಾಗುವುದು. ದೇವರೇ ದಯವಿಟ್ಟು ನನ್ನನ್ನು ಕಾಡಬೇಡ ಎಂದು ಬೇಡುವುದು, ಮೊರೆಯಿಡುವುದು. ಅವನು ಕಾಡುವ ಮಾಯೆಗೆ ಸುಮ್ಮನಿರು ಎಂದರೆ ಅದು ಸುಮ್ಮನಾಗುವುದು. ನಾವು ಅದರೊಡನೆ ಎಷ್ಟು ಸೆಣಸಿದರೂ ಅದು ನಮ್ಮನ್ನು ಬಿಡುವುದಿಲ್ಲ. ಮನೆಯ ಮುಂದೆ ಇರುವ ದೊಡ್ಡದೊಂದು ನಾಯಿ ಒಳಗೆ ಯಾರನ್ನು ಬಿಡುವುದಿಲ್ಲ. ಅದು ಬೊಗಳಿ ಕಚ್ಚಿ ಹಾಕುವುದು. ಹೊರಗೆ ನಿಂತು ಮನೆಯ ಯಜಮಾನನನ್ನು ಕರೆದು ನಾನು ನಿಮ್ಮೊಡನೆ ಮಾತನಾಡಬೇಕಾಗಿದೆ, ದಯವಿಟ್ಟು ನಿಮ್ಮ ನಾಯಿಯನ್ನು ಸುಮ್ಮನಿರಿಸಿ ಎಂದು ಕೇಳಿಕೊಂಡರೆ ಯಜಮಾನ ಬಂದು ಆಜ್ಞೆ ಮಾಡಿದರೆ ಆ ನಾಯಿ ಸುಮ್ಮನೆ ಗದ್ದಲವಿಲ್ಲದೆ ಅವನ ಮಾತನ್ನು ಕೇಳುವುದು. ಆದರೆ ಅದು ಅಪರಿಚಿತನ ಮಾತನ್ನು ಕೇಳುವುದಿಲ್ಲ. ಹಾಗೆಯೇ ಭಗವಂತನಲ್ಲಿ ನಾವು ಶರಣಾದರೆ ನಮ್ಮನ್ನು ಅವನು ತನ್ನ ಮಾಯೆಯ ಉಪಟಳದಿಂದ ಪಾರು ಮಾಡುವನು. ಮುಂಚೆ ತಪ್ಪಿಸಿಕೊಂಡು ಹೋಗುವುದಕ್ಕೆ ಒಂದು ಉಪಾಯವನ್ನು ತಕ್ಷಣವೇ ಭಗವಂತ ಹೇಳುವನು. ಅವನಲ್ಲಿ ಶರಣಾದರೆ ಅವನಿಚ್ಛೆ ಪಟ್ಟರೆ ಬಾಗಿಲುಗಳೆಲ್ಲ ತಾವಾಗಿ ತೆರೆಯುವವು. ಶ್ರೀಕೃಷ್ಣ ಸೆರೆಮನೆಯಲ್ಲಿ ದೇವಕಿ ವಸುದೇವರಿಗೆ ಹುಟ್ಟಿದ. ಅವನನ್ನು ಸೆರೆಮನೆಯಿಂದ ವಸುದೇವ ತೆಗೆದುಕೊಂಡು ಹೋಗುವಾಗ ಹಾಕಿದ್ದ ಬೀಗ ತಾನಾಗಿ ಕಳಚಿಬಿತ್ತು. ಕಾಯುತ್ತಿದ್ದ ಪಹರೆಯವರಿಗೆ ನಿದ್ದೆ ಬಂತು. ತುಂಬು ಯಮುನೆ ದಾರಿ ಕೊಟ್ಟಳು. ಅಸಾಧ್ಯವಾಗಿರುವುದೆಲ್ಲ ಸಾಧ್ಯವಾಯಿತು. ಯಾವಾಗ ಭಗವಂತ ಇಚ್ಛಿಸುವನೋ ಆಗ ಎಲ್ಲವೂ ಅವನಿಚ್ಛೆಗೆ ಬಾಗಬೇಕು. ನಾವು ಅವನಲ್ಲಿ ಶರಣಾಗತರಾಗಬೇಕು. ಆಗ ಮಾತ್ರ ನಾವು ಬೇಡುವುದನ್ನು ಅವನು ಕೊಡುವನು. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ದುರಾಚಾರಿಗಳು, ಮೂಢರು, ಅಧಮ ಮನುಷ್ಯರು ನನಗೆ ಶರಣಾಗರು. ಅವರು ಆಸುರಿ ಸ್ವಭಾವದವರು.
ಮಾಯೆಯಿಂದ ಅವರ ಜ್ಞಾನ ಹರಣವಾಗಿದೆ. ಮಾಯೆಯನ್ನು ದಾಟುವುದಕ್ಕೆ ಅಸಾಧ್ಯ ಎಂದು ಹೇಳಿ ಅದನ್ನು ದಾಟಲು ಒಂದು ಉಪಾಯವನ್ನು ಕೂಡ ಶ್ರೀಕೃಷ್ಣ ಹೇಳುತ್ತಾನೆ. ಉಪಾಯ ಇದ್ದರೆ ಏತಕ್ಕೆ ಆ ಮನುಷ್ಯ ಪಾರಾಗುವುದಕ್ಕೆ ಯತ್ನಿಸುವುದಿಲ್ಲ ಎಂದು ನಾವು ಆಶ್ಚರ್ಯ ಪಡಬಹುದು. ಆದರೆ ನರಾಧಮರಲ್ಲಿ ಇರುವ ಸ್ವಭಾವ ಭಗವಂತನಲ್ಲಿ ಶರಣಾಗುವುದಕ್ಕೆ ಬಿಡುವುದಿಲ್ಲ. ಅವನಲ್ಲಿ ಶರಣಾದರೆ ಉದ್ಧಾರವಾಗುತ್ತೇವೆ. ಶರಣಾಗಲು ಹೋಗದೇ ಇದ್ದರೆ ಏನು ಮಾಡುವುದು? ನಮ್ಮನ್ನು ದೇವರೆಡೆಗೆ ಹೋಗಗೊಡದೇ ಇರುವುದೇ ದುರಾಚಾರ. ಮನುಷ್ಯರಿಗೆ ಕೆಟ್ಟ ಕೆಲಸ ಮಾಡುವುದರಲ್ಲಿಯೇ ಒಂದು ಆನಂದ. ಅದನ್ನು ಬಿಟ್ಟು ಬರಲು ಮನಸ್ಸಿಲ್ಲ. ಅವನ ಸ್ವಭಾವ ಯಾವಾಗಲೂ ಮಾಡಬಾರದ್ದನ್ನು ಮಾಡುವುದು, ಮಾಡುವುದನ್ನು ಬಿಡುವುದು. ಕೆಟ್ಟ ಮಾತುಕತೆ ನಡವಳಿಕೆ ಅವನಿಗೆ ಒಗ್ಗಿ ಹೋಗಿದೆ. ಅದನ್ನು ಬಿಟ್ಟು ಬೇರೆ ಉತ್ತಮ ವಾತಾವರಣಕ್ಕೆ ಬಾ ಎಂದರೆ ಅವನಿಗೆ ಆಗುವುದಿಲ್ಲ. ಚರಂಡಿಯಲ್ಲಿರುವ ಹುಳಕ್ಕೆ ಅಲ್ಲೇ ಇರಲು ಆಸೆ, ಅದನ್ನು ಬಿಟ್ಟು ಬರಲು ಅದು ಯತ್ನಿಸುವುದಿಲ್ಲ. ಮೂಢರು, ಅಜ್ಞಾನಿಗಳು, ಇವರಿಗೆ ಮುಂಚೆಯೇ ಗೊತ್ತಾಗುವುದಿಲ್ಲ ಕೆಟ್ಟ ದಾರಿಯಲ್ಲಿ ಹೋದರೆ ಏನಾಗುವುದು ಎಂಬುದು. ಒಂದು ವೇಳೆ ಪೆಟ್ಟು ತಿಂದರೂ ಅದರಿಂದ ಬುದ್ಧಿ ಕಲಿಯುವವರಲ್ಲ ಅವರು. ಅವರ ಬುದ್ಧಿ ಇನ್ನೂ ಅಷ್ಟು ವಿಕಾಸವಾಗಿಲ್ಲ. ಇತರರಿಗೆ ಆಗಿರುವುದರಿಂದ ಬುದ್ಧಿ ಕಲಿಯುವುದಿಲ್ಲ, ಅಥವಾ ತಮಗೇ ಆದರೂ ಅದರಿಂದ ಬುದ್ಧಿ ಕಲಿಯುವುದಿಲ್ಲ. ಅಧಮ, ತುಂಬಾ ಕೆಳಮಟ್ಟದಲ್ಲಿರುವ ಮನುಷ್ಯ, ಅವನು ಪ್ರಾಣಿಗಳಂತೆ ತಾತ್ಕಾಲಿಕ ತೃಪ್ತಿಯನ್ನು ಕೊಡುವುದನ್ನು ಮಾತ್ರ ಮಾಡುವನು. ಅವನ ರುಚಿ ಯಾವಾಗಲೂ ಕೆಳಮಟ್ಟದ್ದು. ದೇವರು, ಸತ್ಯ, ಧರ್ಮ, ಕರ್ಮ ಮುಂತಾದವುಗಳು ಅವನ ಮನಸ್ಸಿಗೆ ಹತ್ತುವುದೇ ಇಲ್ಲ. ಯಾರಾದರೂ ಅದನ್ನು ಹೇಳಿದರೆ ಕಿವಿಯ ಮೇಲೆ ಹಾಕಿಕೊಳ್ಳುವುದೇ ಇಲ್ಲ. ಹಿಂದೆ ಕಲ್ಲಿರುವ ಗೋಡೆಗೆ ಮೊಳೆ ಹೊಡೆದಂತೆ ಇದು ಮೊಳೆಯೇ ಬಗ್ಗಿ ಹೋಗುವುದು, ಕಲ್ಲಿನೊಳಗೆ ಹೋಗುವುದಿಲ್ಲ. ಈ ಪ್ರಪಂಚದಲ್ಲಿ ಇದೇ ಒಂದು ವಿಚಿತ್ರ. ಕುಡಿಯುವುದಕ್ಕೆ ಅಮೃತವಿದೆ, ಅದನ್ನು ಬಿಟ್ಟು ಚರಂಡಿಯ ನೀರು ಕುಡಿಯುವನು. ತಪ್ಪಿಸಿಕೊಂಡು ಹೋಗುವುದಕ್ಕೆ ಬಾಗಿಲುಗಿದೆ, ಅದರ ಹತ್ತಿರವೇ ಹೋಗುವುದಿಲ್ಲ. ಮನುಷ್ಯ ತನ್ನ ಅದ್ಭುತವಾದ ಮಾಯೆಯಿಂದ ಈ ಪ್ರಪಂಚವನ್ನು ಸೃಷ್ಟಿಸಿ ಇದರಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಕೆಲವು ಬಾಗಿಲುಗಳನ್ನು ಇಟ್ಟಿರುವನು. ಆದರೂ ಆ ಬಾಗಿಲುಗಳನ್ನು ಬಡಿಯುವವರು ಅಪರೂಪ. ಭಗವಂತನ ಮಾಯೆಯಲ್ಲಿ ಎರಡು ಸ್ವಭಾವಗಳಿವೆ. ಒಂದು ಆಸುರಿ ಸ್ವಭಾವ, ಮತ್ತೊಂದು ದೈವಿ ಸ್ವಭಾವ. ದೈವಿ ಸ್ವಭಾವ ನಮ್ಮನ್ನು ಪ್ರಪಂಚದಿಂದ ಬಿಡಿಸುವುದು. ಆಸುರಿ ಸ್ವಭಾವ ನಮ್ಮನ್ನು ಪ್ರಪಂಚಕ್ಕೆ ಕಟ್ಟಿಹಾಕುವುದು. ಮೇಲಿನ 3 ಬಗೆಯ ಮನುಷ್ಯರು ಆಸುರಿ ಸ್ವಭಾವವನ್ನು ಆಶ್ರಯಿಸಿದವರು. ಆಸುರಿ ಸ್ವಭಾವದವರ ಜ್ಞಾನ ಅಪಹರಿಸಲ್ಪಟ್ಟಿದೆ. ಮುಂದೇನಾಗುವುದು? ನಾವು ಇಂತಹ ಕೆಟ್ಟ ಕೆಲಸ ಮಾಡಿದರೆ ಅದರಿಂದ ಬರುವ ಪರಿಣಾಮ ಎಷ್ಟು ಭೀಕರವಾಗುವುದು ಎಂಬುದನ್ನು ಪರ್ಯಾಲೋಚಿಸುವುದೇ ಇಲ್ಲ. ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಅರ್ಜುನ, ಆರ್ತ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಎಂಬ 4 ಬಗೆಯ ಸದಾಚಾರಿಗಳಾದ ಜನರು ನನ್ನನ್ನು ಭಜಿಸುತ್ತಾರೆ. ಹಿಂದಿನ ಶ್ಲೋಕದಲ್ಲಿ ಯಾರು ದುರಾಚಾರಿಗಳು ಎಂಬುದನ್ನು ವಿವರಿಸಿ ಇಲ್ಲಿ ಸದಾಚಾರಿಗಳು ಯಾರು ಎಂಬುದನ್ನು ಹೇಳುತ್ತಾನೆ. ದುರಾಚಾರಿಗೆ ದೇವರ ಅವಶ್ಯಕತೆ ಎಂದು ಬಂದಿಲ್ಲ. ಅವನಿಗೆ ದೇವರು ಬೇಕಾಗಿಲ್ಲ. ಸುತ್ತಮುತ್ತಲಿನ ವಸ್ತುಗಳೇ ಸಾಕು ಅವನ ಜೀವನಕ್ಕೆ. ಸದಾಚಾರಿಗೆ ದೇವರ ಅವಶ್ಯಕತೆ ಜಾಗೃತವಾಗಿದೆ. ಹಸಿದರೆ ಆಹಾರವನ್ನು ಹೇಗೆ ಹುಡುಕಿಕೊಂಡು ಹೋಗುವನೋ, ಬಾಯಾರಿದರೆ ನೀರನ್ನು ಹೇಗೆ ಹುಡುಕಿಕೊಂಡು ಹೋಗುವನೋ, ಹಾಗೆ ಸದಾಚಾರಿಗಳು ದೇವರನ್ನು ಹುಡುಕಿಕೊಂಡು ಹೋಗುವರು. ಹಾಗೆ ದೇವರ ಬಳಿಗೆ ಹೋಗುವವರಲ್ಲಿ ಒಬ್ಬೊಬ್ಬರು ಒಂದೊಂದು ಉದ್ದೇಶದಿಂದ ಪ್ರೇರಿತರಾಗಿರುವರು. ಮೊದಲನೆಯವನೇ ಆರ್ತ. ಈ ಪ್ರಪಂಚದಲ್ಲಿ ಸಂಕಟಕ್ಕೆ ಸಿಕ್ಕಿ ನರಳುತ್ತಿರುವವನು. ಈ ಪ್ರಪಂಚದ ವಸ್ತುಗಳು ಅವನ ಸಂಕಟವನ್ನು ಪರಿಹರಿಸಲಾರವು. ಆ ಸಂಕಟ ಹಲವು ಕಾರಣಗಳಿಂದ ಆಗಿರಬಹುದು. ತಾನು ನೆಚ್ಚಿದವರನ್ನು, ಪ್ರೀತಿಸುವವರನ್ನು ಕಳೆದುಕೊಂಡಿರಬಹುದು. ಆ ತೆರವನ್ನು ಈ ಪ್ರಪಂಚದಲ್ಲಿ ಯಾವುದು ಭರ್ತಿ ಮಾಡಲಾರದು. ಯಾವುದೋ ಅಂಜಿಕೆ, ಕಳವಳ ಕಾಡುತ್ತಿದೆ. ಮುಂದೆ ಯಾವ ಸಮಯದಲ್ಲಿ ಇನ್ನು ಇಂತಹ ಕಷ್ಟವನ್ನು ಜಾರಿ ಮಾಡುವುದಕ್ಕೆ ದೂತರು ಸಮನ್ಸ್ ತರುವರೋ ಎಂದು ಅಂಜುತ್ತಿರುವನು. ಇಂತಹ ಸಮಯದಲ್ಲಿ ಮಾನವ ಸಹಾಯ ನಮ್ಮನ್ನು ಬಹಳ ಮೇಲಕ್ಕೆ ಎತ್ತಲಾರದು. ಇನ್ನು ಯಾವ ಕಾಲದಲ್ಲಿ ದೇವರು ಬೇಕಾಗದೇ ಇದ್ದರೂ ಸಂಕಟಗಳು ಬಂದಾಗ, ನಮ್ಮನ್ನು ಕಾಡುವಾಗ ವೆಂಕಟರಮಣನ ಅವಶ್ಯಕತೆ ಬರುವುದು. ನಮ್ಮ ಸಂಕಟದ ಅರ್ಜಿಯನ್ನು ತೆಗೆದುಕೊಂಡು ಹೋಗಿ ದೇವರ ಮನೆಯ ಬಾಗಿಲಿನಲ್ಲಿ ನಿಂತು ಅವನನ್ನು ಕರೆಯುತ್ತೇವೆ.
ಅವನು ಹೊರಗೆ ಬಂದಾಗ ನಮ್ಮ ಅಹವಾಲನ್ನು ಅರ್ಪಿಸುತ್ತೇವೆ. ನಮ್ಮ ಸಂಕಟಗಳನ್ನು ಅವನೇ ನಿವಾರಿಸಬೇಕು. ದೇವರು ಎಂಬುವನು ಒಬ್ಬನಿರುವನು, ಅವನಿಗೆ ನಮ್ಮ ಸಂಕಟವನ್ನು ಪರಿಹರಿಸುವ ಶಕ್ತಿ ಇದೆ ಎಂದು ಆ ಭಕ್ತ ಬಂದಿರುವನು. ಇಲ್ಲಿ ಇನ್ನು ಭಗವಂತನ ಮೇಲೆ ಪ್ರೀತಿ ಹುಟ್ಟಬೇಕಾಗಿದೆ. ಈ ಪ್ರಪಂಚದ ನೋವಿನ ಯಾತನೆಯಿಂದ ಪಾರಾಗಲು ಹೋಗಿರುವನೇ ಹೊರತು ದೇವರನ್ನು ಪ್ರೀತಿಸುವುದಕ್ಕಲ್ಲ. ರೋಗಿ ಪ್ರಖ್ಯಾತ ವೈದ್ಯನ ಬಳಿ ಬರುತ್ತಾನೆ, ತನ್ನ ಕಾಯಿಲೆಯನ್ನು ಗುಣಮಾಡು ಎಂದು ಕೇಳಿಕೊಳ್ಳುತ್ತಾನೆ. ಅವನೇನು ವೈದ್ಯನನ್ನು ಪ್ರೀತಿಸುವುದಿಲ್ಲ. ವೈದ್ಯನಿಗಿಂತ ಹೆಚ್ಚಾಗಿ ವೈದ್ಯ ಕೊಡುವ ಮದ್ದಿನ ಮೇಲೆಯೇ ಅವನ ಆಸಕ್ತಿಯಲ್ಲ. ದೇವರ ಬಳಿಗೆ ಬರುವ ಎರಡನೆಯವನೇ ಜಿಜ್ಞಾಸು. ಇವನು ದೇವರು ಎಂದರೆ ಏನು ಎಂದು ತಿಳಿದುಕೊಳ್ಳಬೇಕೆಂದು ಬರುವನು. ಇವನು ತತ್ವಜ್ಞಾನಿ. ಪ್ರಪಂಚವನ್ನೆಲ್ಲ ವಿಚಾರದ ಒಂದರಿಯಿಂದ ಆಡಿರುವನು. ಇವನ ಕುತೂಹಲ ಬೌದ್ಧಿಕವಾಗಿರುವುದು. ದೇವರ ಸ್ವಭಾವಗಳೇನು, ಪ್ರಪಂಚಕ್ಕೂ ಇವನಿಗೂ ಇರುವ ಸಂಬಂಧ ಎಂತಹುದು, ಜೀವರಾಶಿಗಳಿಗೂ ಇವನಿಗೂ ಇರುವ ಸಂಬಂಧವೆಂತಹುದು, ಇದನ್ನು ಅರಿಯಲು ಬಂದಿರುವನು. ಜೀವನದಲ್ಲಿ ಸರ್ವಶ್ರೇಷ್ಠವಾದುದು ಯಾವುದು ಎಂಬುದನ್ನು ಹುಡುಕುತ್ತಿರುವಾಗ ಎಲ್ಲಾ ವಸ್ತುಗಳನ್ನು ವಿಮರ್ಶಿಸಿ ಆದ ಮೇಲೆ ಕೊನೆಗೆ ಸಿಕ್ಕುವುದೇ ಪರಮಾತ್ಮ. ಅದನ್ನು ಮೀರಿರುವುದು ಮತ್ತಾವುದೂ ಇಲ್ಲ. ವಿಚಾರದ ಹಾದಿಯಲ್ಲಿ ನಡೆಯುವಾಗ ಸಿಕ್ಕುವ ಕೊನೆಯ ಸ್ಥಳ ದೇವರೆಂಬುದು. ಇನ್ನು ಅದನ್ನು ಅತಿಕ್ರಮಿಸಿ ಹೋಗುವುದಕ್ಕೆ ಆಗುವುದಿಲ್ಲ. ಯತ್ನಿಸಿದರೆ ಇವನು ತನ್ನ ತನವನ್ನೇ ಕಳೆದುಕೊಳ್ಳುವನು. ಶ್ರೀರಾಮಕೃಷ್ಣರು ಹೇಳುವಂತೆ, ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನು ನೋಡಲು ಹೋದಂತೆ ಆಗುವುದು. ಮೂರನೆಯವನೇ ಅರ್ಥಾರ್ಥಿ. ಜೀವನದಲ್ಲಿ ಅವನಿಗೆ ಹಣ ಬೇಕಾಗಿದೆ. ಅದಕ್ಕೆ ದೇವರಿಗೆ ಹರಕೆ ಹೊರುವನು. ಲಕ್ಷ್ಮೀ ಕುಬೇರರು ಅವನ ಮನೆಯ ಮೂಲೆಯಲ್ಲಿ ಬಿದ್ದಿರುವರು ಎಂಬುದನ್ನು ಕೇಳಿರುವನು. ಅವನು ಕಲ್ಪವೃಕ್ಷ ಎಂಬುದನ್ನು ಕೇಳಿರುವನು. ಯಾರು ಏನು ಕೇಳಿದರೆ ಇಲ್ಲವೆನ್ನುವವನಲ್ಲ ದೇವರು. ಬರೀ ಕೈಯಲ್ಲಿ ಕಳುಹಿಸುವುದಿಲ್ಲ ಎಂಬುದನ್ನು ಅರಿತು ಭಿಕ್ಷುಕರಂತೆ ಭಿಕ್ಷಾಪಾತ್ರೆಯನ್ನು ಹಿಡಿದುಕೊಂಡು ಅವರ ಮನೆಯ ಬಾಗಿಲಿಗೆ ಹೋಗಿ ನಮ್ಮ ಶಂಖವನ್ನು ಊದುತ್ತೇವೆ. ಅವನು ಹೊರಗೆ ಬಂದರೆ ನಮ್ಮ ಭಿಕ್ಷಾಪಾತ್ರೆಯನ್ನು ತೋರುತ್ತೇವೆ. ಅವನಿಗಿರುವ ಐಶ್ವರ್ಯ ರಾಶಿಯಲ್ಲಿ ಚೂರು ಪಾರು ನಮಗೆ. ದೇವರು ಬೇಡ, ದೇವರನ್ನು ತುಂಬಾ ದೊಡ್ಡವನು ಎಂದು ನೋಡುತ್ತಾನೆ, ಮಹಾ ಐಶ್ವರ್ಯವಂತನೆಂದು ಭಾವಿಸುತ್ತಾನೆ. ಅವನಿಗೆ ದೇವರ ಖಜಾನೆಯ ಮೇಲೆ ಕಣ್ಣು. ಇವನಿಗೆ ಬೇಕಾಗಿರುವುದು ಪುಡಿ ಕಾಸು, ಭಕ್ತಿಯಲ್ಲ, ಮುಕ್ತಿಯಲ್ಲ. ಇನ್ನು ನಾಲ್ಕನೆಯವನೇ ಜ್ಞಾನಿ. ಭಗವತ್ ತತ್ವವನ್ನು ಅರಿತವನು, ಅವನನ್ನು ಅನುಭವಿಸಿದವನು. ಅವನು ದೇವರ ಬಳಿಗೆ ಬರುತ್ತಾನೆ. ಅವನು ದೇವರಿಂದ ಏನನ್ನು ಯಾಚಿಸುವುದಿಲ್ಲ. ಅವನು ದೇವನೊಬ್ಬನೇ ಪವಿತ್ರ ವಸ್ತು, ಪ್ರೀತಿಸುವುದಕ್ಕೆ ಯೋಗ್ಯವಾದ ವಸ್ತು. ಅದೊಂದೇ ಸಾರ, ಮಿಕ್ಕಿರುವುದೆಲ್ಲ ನಿಸ್ಸಾರ ಎಂಬುದನ್ನು ಅರಿತಿರುವನು. ದೇವರ ಅಷ್ಟೈಶ್ವರ್ಯಗಳ ಕಡೆ ಅವನ ಕಣ್ಣಿಲ್ಲ. ಅವನ ಶಕ್ತಿಯನ್ನು ನೋಡಿ ಇವನು ಚಕಿತನಾಗುವುದಿಲ್ಲ. ಮಗು ತಾಯಿಯನ್ನು ಪ್ರೀತಿಸುವಂತೆ ಪ್ರೀತಿಸುತ್ತಾನೆ. ಇವನ ಸಂಬಂಧ ತುಂಬಾ ನಿಕಟವಾದುದು. ಇವನಿಗೆ ದೇವರೊಬ್ಬನೇ ಬೇಕು. ದೇವರ ಹತ್ತಿರ ಇರುವುದು ಯಾವುದು ಬೇಡ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಅವರಲ್ಲಿ ನಿತ್ಯಯುಕ್ತನೂ ಏಕ ಭಕ್ತಿಯುಳ್ಳವನೂ ಆದ ಜ್ಞಾನಿಯೇ ಶ್ರೇಷ್ಠ. ನಾನು ಜ್ಞಾನಿಗೆ ಅತ್ಯಂತ ಪ್ರಿಯ ಮತ್ತು ಅವನು ನನಗೆ ಪ್ರಿಯ. ಭಗವಂತನಿಗೆ ಬರುವ ಈ 4 ಜನರಲ್ಲಿ ಜ್ಞಾನಿಯೇ ಪರಮಾತ್ಮನಿಗೆ ಪರಮ ಪ್ರಿಯವಾಗಿರುವವನು. ಏಕೆಂದರೆ ಅವನು ದೇವರಿಂದ ಏನನ್ನು ವಸೂಲಿ ಮಾಡುವುದಕ್ಕೆ ಬರುವುದಿಲ್ಲ. ಕೇವಲ ಪ್ರೀತಿಯಿಂದ ಪ್ರೇರಿತನಾಗಿ ಬರುತ್ತಾನೆ. ಅವನ ಪ್ರೀತಿ ಪತಂಗಕ್ಕೆ ಬೆಂಕಿಯ ಮೇಲೆ ಇರುವ ಪ್ರೀತಿಯಂತೆ. ಪತಂಗ ದೂರದಲ್ಲಿ ಎಲ್ಲೋ ಕತ್ತಲಲ್ಲಿ ಹಾರಾಡುತ್ತಿರುವುದು. ಯಾವಾಗ ಅದಕ್ಕೆ ಉರಿಯುತ್ತಿರುವ ಬೆಂಕಿ ಕಾಣುವುದೋ ಅತ್ತ ಕಡೆ ಧಾವಿಸುವುದು. ಆ ಉರಿಯ ಮೇಲೆ ಅಂಥ ಆಕರ್ಷಣೆ ಅದಕ್ಕೆ. ಆ ಉರಿಯ ಹತ್ತಿರ ಬಂದು ಹಾರಾಡಿ ಕೊನೆಗೆ ಅದರಲ್ಲಿ ಬಿದ್ದು ಸಾಯುವುದು, ತನ್ನನ್ನು ಇಲ್ಲದಂತೆ ಮಾಡಿಕೊಳ್ಳುವುದು. ಅದಕ್ಕೆ ಅದರಲ್ಲೇ ಅಂದರೆ ಆ ಪತಂಗಕ್ಕೆ ಉರಿಯಲ್ಲೇ ಒಂದು ಆನಂದ. ಹಾಗೆಯೇ ಭಗವತ್ ತತ್ವವನ್ನು ಅರಿತ ಜ್ಞಾನಿ ಇನ್ನು ಮೇಲೆ ಅವನು ಈ ಸಂಸಾರದ ಅಂಧಕಾರದಲ್ಲಿ ಇರಲಾರ. ಅಲ್ಲಿಂದ ಭಗವಂತನೆಂಬ ಪ್ರೇಮ ಶಿಖೆಯೆಡೆಗೆ ಬಂದು ಅದರಲ್ಲಿ ಬೀಳುವನು. ಇಂತಹ ಭಕ್ತನ ಪ್ರೀತಿ ಯಾವಾಗಲೂ ಭಗವಂತನ ಕಡೆಗೆ ನಿಷ್ಠೆಯುಳ್ಳದ್ದು. ಅವನು ಸುಖವನ್ನು ಕೊಟ್ಟಾಗ ಮಾತ್ರವಲ್ಲ, ಅವನು ದುಃಖವನ್ನು ಕೊಟ್ಟರೂ ಅವನೆಡೆಗೆ ಹೋಗುವನು. ಸೋಲು ಬರಲಿ, ಕಷ್ಟ ಕಾರ್ಪಣ್ಯಗಳ ಸಮೂಹವೇ ಬರಲಿ, ದೇವರನ್ನು ಪ್ರೀತಿಸುವುದನ್ನು ಮಾತ್ರ ಬಿಡುವುದಿಲ್ಲ. ಆದರೆ
ಉಳಿದವರು ಹಾಗಲ್ಲ. ತಮಗೆ ಬೇಕಾದ ಹಣವೋ ಕಾಸೋ ಆರೋಗ್ಯವೋ ಸಿಕ್ಕಿತು ಎಂದರೆ ದೇವರಿಗೆ ಧನ್ಯವಾದವನ್ನು ಅರ್ಪಿಸಿ ಮರೆಯುವರು. ಪುನಃ ಇನ್ನೊಂದು ಸಲ ಅವರು ದೇವರನ್ನು ಕುರಿತು ಯೋಚಿಸಬೇಕಾದರೆ ಪ್ರಪಂಚದಿಂದ ಏನಾದರೂ ಗಂಡಾಂತರ ಬರಬೇಕು. ಆಗಲೇ ದೇವರ ಜ್ಞಾಪಕ ಬರುವುದು. ಕಾಯಿಲೆ ಬಿದ್ದರೆ ತಾನೇ ವೈದ್ಯನ ಜ್ಞಾಪಕ ಬರುವುದು. ಹಾಗೆ ಆದರೆ ಜ್ಞಾನಿಯಾದರೂ ಹಗಲು ರಾತ್ರಿ ನದಿ ಹೇಗೆ ಸಾಗರಕ್ಕೆ ತನ್ನನ್ನು ಅರ್ಪಿಸಿಕೊಳ್ಳುತ್ತಿರುವುದೋ ಹಾಗೆ ಭಗವಂತನನ್ನು ಕುರಿತು ಚಿಂತಿಸುತ್ತಿರುವನು. ದೇವರು ಕೋಪದಿಂದ ಬಡಿದರೂ ಅವನೆಡೆಗೆ ಹೋಗುವನು, ಪ್ರೇಮದಿಂದ ತಕ್ಕೈಸಿದರೂ ಅವನೆಡೆಗೆ ಹೋಗುವನು. ಸಣ್ಣ ಮಗು ತೊಡೆಯ ಮೇಲೆ ಹಾಲು ಕುಡಿಯುತ್ತಿರುವಾಗ ಅರಿಯದೆ ಮೊಲೆಯನ್ನು ಕಚ್ಚುವುದು. ತಾಯಿ ಕೋಪದಿಂದ ಅದನ್ನು ಆಚೆಗೆ ನೂಕುವಳು. ಕೆಲವು ವೇಳೆ ನೋವು ತಾಳಲಾರದೆ ಒಂದು ಏಟನ್ನು ಕೊಡುವಳು. ಆ ಮಗುವಾದರೂ ಪುನಃ ತಾಯಿಯ ಕಡೆಗೆ ತೆವಳುತ್ತಾ ಬರುವುದು. ಬಡಿದ ಕೈಗಳನ್ನೇ ಹಿಡಿದುಕೊಳ್ಳುವುದು. ಮಗು ತಾಯಿಯನ್ನು ಬಿಟ್ಟು ಇರಲಾರದು. ಹಾಗೆಯೇ ಭಕ್ತ, ಅವನ ಭಕ್ತಿ ಏಕಮುಖವಾಗಿರುವುದು. ಅದನ್ನು ಅವ್ಯಭಿಚಾರಿಣಿ ಭಕ್ತಿ ಎಂದು ಕರೆಯುತ್ತಾರೆ. ಅವನಿಂದ ಏನನ್ನು ಪಡೆಯಬೇಕೆಂದು ಪ್ರೀತಿಸುವುದು ಪ್ರೀತಿಯಲ್ಲ, ಅದೊಂದು ನಟನೆ. ಬರುವುದು ಬಂದು ಬಿಟ್ಟರೆ ಆ ಪ್ರೀತಿಯ ಸೋಗು ಹೊರಟು ಹೋಗುವುದು. ಆದರೆ ಜ್ಞಾನಿಯಾದರೂ ಮನಸ್ಸಿನ ಏಕಾಗ್ರತೆಯಿಂದ ಭಗವಂತನನ್ನು ಪ್ರೀತಿಸುವನು. ಅದು ಕವಲೊಡೆದಿಲ್ಲ, ಹಲವು ಶಾಖೆಗಳಿಲ್ಲ. ಧರೆಯ ಮೇಲೆ ಬಿದ್ದ ಹನಿಗೆ ಗೊತ್ತಾಗಿದೆ ತನ್ನ ತವರು ಮನೆ ಮಹಾಸಾಗರವೆಂದು. ಅದನ್ನು ಸೇರಲು ಒಂದು ನದಿಯೊಡನೆ ಹಗಲು ರಾತ್ರಿ ಪ್ರಯಾಣ ಮಾಡುತ್ತಿರುವುದು. ಅಂತಹ ಏಕಮುಖ ಭಕ್ತನದು. ಜ್ಞಾನಿಗೆ ಅತ್ಯಂತ ಪ್ರಿಯನಾದವನು ದೇವರು. ಜ್ಞಾನಿಯಾದರೂ ಪ್ರಪಂಚವನ್ನೆಲ್ಲ ಚೆನ್ನಾಗಿ ಪರೀಕ್ಷೆ ಮಾಡಿ ನೋಡಿರುವನು. ಇಲ್ಲಿರುವ ಪ್ರೀತಿ, ಇಲ್ಲಿ ನಮಗಿರುವ ಐಶ್ವರ್ಯ, ನಮ್ಮ ಬುದ್ಧಿವಂತಿಕೆ ಎಲ್ಲದರ ಮಿತಿಯನ್ನು ಅರಿತಿರುವನು. ಶಾಂತ ವಸ್ತುವನ್ನು ಪ್ರೀತಿಸಿದರೆ ನಾವು ಮುಕ್ತರಾಗೆವು. ಭೂಮವಾದ ಅನಂತಾತ್ಮನಾದ ಪರಮಾತ್ಮನೊಬ್ಬನೇ ಪ್ರೀತಿಸುವುದಕ್ಕೆ ಯೋಗ್ಯವಾದ ವಸ್ತು ಎಂಬುದನ್ನು ಅರಿತಿರುವನು. ಆ ಒಂದನ್ನು ಪ್ರೀತಿಸಿದರೆ ಪ್ರಪಂಚದಲ್ಲಿ ಎಲ್ಲವನ್ನೂ ಪ್ರೀತಿಸಿದಂತೆ ಆಗುವುದು ಎಂಬುದನ್ನು ಅರಿತಿರುವನು. ಮರದ ಬೇರಿಗೆ ನೀರು ಹಾಕಿದರೆ ಅದರ ಎಲೆ ರೆಂಬೆಗೆ ಹೇಗೆ ನೀರು ಹೋಗುವುದೋ ಹಾಗೆ ದೇವರೇ ಪ್ರಪಂಚದ ತಾಯಿ ಬೇರು. ಅದಕ್ಕೆ ನೀರು ಹಾಕಿದರೆ ಎಲ್ಲ ಕಡೆಯೂ ಹರಿಯುವುದು. ದೇವರನ್ನು ಪ್ರೀತಿಸುವ ಜ್ಞಾನಿ ಪ್ರಪಂಚವನ್ನು ಧಿಕ್ಕರಿಸುವುದಿಲ್ಲ, ಅದನ್ನು ಪ್ರೀತಿಸುತ್ತಾನೆ. ಏಕೆಂದರೆ ದೇವರು ಅದರ ಹಿಂದೆ ಅವನಿಗೆ ಕಾಣುವನು. ಆದರೆ ದೇವರನ್ನು ಮರೆತು ಲೌಕಿಕ ವಸ್ತುವನ್ನು ಪ್ರೀತಿಸುವವನಾದರೂ ಅದಲ್ಲದೆ ಬೇರೆ ಯಾವುದನ್ನು ಪ್ರೀತಿಸಲಾರನು. ತಾನು ಪ್ರೀತಿಸುವ ವಸ್ತು ಯಾವಾಗ ಪ್ರೀತಿಯನ್ನು ಕೊಡುವುದಿಲ್ಲವೋ ಅಥವಾ ಬೇರೆಯವರನ್ನು ಅದು ಪ್ರೀತಿಸುವುದೋ ಆಗ ಅದನ್ನು ಸಹಿಸಲಾರನು. ತನ್ನ ಪ್ರಾಣದ ಪ್ರಾಣ ಎಂದು ಹೇಳಿಕೊಳ್ಳುತ್ತಿದ್ದ ಪ್ರಿಯತಮೆಯನ್ನು ಕೊಲ್ಲಲು ಸಿದ್ಧನಾಗಿರುವನು. ಆದರೆ ಭಗವಂತನನ್ನು ಪ್ರೀತಿಸುವವನು ಹಾಗಲ್ಲ. ಅವನು ಪ್ರಪಂಚದ ಪ್ರೀತಿಯ ಎಂತಹ ನಿರಾಶೆಯನ್ನಾದರೂ ಸಹಿಸಬಲ್ಲ. ಅವನಿಗೆ ಲೌಕಿಕ ಪ್ರೀತಿಗಳು ಗೌಣ. ಅವನ ಪರಮ ಪ್ರೀತಿಗೆ ಪಾತ್ರನಾಗಿರುವುದೇ ಪರಮಾತ್ಮ. ಉಳಿದ ವಸ್ತುಗಳು ಅದನ್ನು ಪ್ರತಿಬಿಂಬಿಸುವುದರಿಂದ ಅದನ್ನು ಪ್ರೀತಿಸುತ್ತಾನೆ. ಅದು ಪ್ರತಿಬಿಂಬಿಸದೇ ಇದ್ದರೆ ಅವನು ಕೋಪಗೊಳ್ಳುವುದಿಲ್ಲ, ಉದಾಸೀನನಾಗುತ್ತಾನೆ ಅಷ್ಟೇ. ಅದನ್ನು ಕೊಲ್ಲುವುದಕ್ಕೆ ಹೋಗುವುದಿಲ್ಲ, ಅದಕ್ಕೆ ಶಾಪ ಕೊಡುವುದಿಲ್ಲ. ಜ್ಞಾನಿಗೆ ಪರಮಾತ್ಮನ ಮೇಲೆ ಇರುವ ಏಕಮುಖವಾಗಿರುವ ಪ್ರೀತಿಗೆ ಈ ಪ್ರಪಂಚದ ಯಾವ ಘಟನೆಗಳು ಭಂಗ ತಾರವು. ಭಗವಂತನಿಗೆ ಇಂತಹ ಜ್ಞಾನಿ ಅತ್ಯಂತ ಪ್ರಿಯ. ತನ್ನ ಬಳಿಗೆ ಬರುವ ಭಕ್ತರ ಉದ್ದೇಶಗಳೆಲ್ಲ ಅವನಿಗೆ ಗೊತ್ತಿದೆ. ಈ ಪ್ರಪಂಚದಲ್ಲಿ ತಾನು ಸೃಷ್ಟಿಸಿದ ವಸ್ತುಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದೇ ತಾನು ಪ್ರೀತಿಸುವ ಜ್ಞಾನಿ ಎಂಬುದು ಗೊತ್ತಿದೆ ದೇವರಿಗೆ. ಇದೊಂದೇ ಪರಮಾತ್ಮನೆಂಬ ಸೂರ್ಯನನ್ನು ಚೆನ್ನಾಗಿ ಪ್ರತಿಬಿಂಬಿಸುವ ಕನ್ನಡಿ. ದೇವರಿಗೆ ಜ್ಞಾನಿಯ ಮೇಲೆ ಏನು ಪಕ್ಷಪಾತವಿಲ್ಲ. ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಹಿಂದೆಯೂ ಅವನು ಒಂದೇ ಸಮನಾಗಿ ಇರುವನು. ಆದರೆ ಎಲ್ಲ ವಸ್ತುಗಳು ಒಂದೇ ಸಮನಾಗಿ ಅದನ್ನು ಪ್ರತಿಬಿಂಬಿಸುತ್ತಿಲ್ಲ. ಸೂರ್ಯನ ಬೆಳಕು ಎಲ್ಲ ಕಡೆಯೂ ಒಂದೇ ಸಮನಾಗಿ ಬೀಳುತ್ತಿದೆ. ಆದರೆ ಎಲ್ಲಾ ವಸ್ತುಗಳು ಒಂದೇ ಸಮನಾಗಿ ಪ್ರತಿಬಿಂಬಿಸುತ್ತಿಲ್ಲ. ನೆಲ, ಗೋಡೆ, ನೀರು, ಬಟ್ಟೆ ಇವುಗಳ ಮೇಲೆ ಬಿದ್ದಾಗ ಒಂದು ರೀತಿ ಪ್ರತಿಬಿಂಬಿಸುವುದು. ಆದರೆ ಶುದ್ಧವಾದ ಕನ್ನಡಿ ಸೂರ್ಯನ ಬೆಳಕು ಹೇಗಿದೆಯೋ ಹಾಗೆ ಅದನ್ನು ಪ್ರತಿಬಿಂಬಿಸುವುದು. ಹಾಗೆಯೇ ಜ್ಞಾನಿ ಶುದ್ಧವಾದ ಕನ್ನಡಿಯಂತೆ. ಶ್ರೀರಾಮಕೃಷ್ಣರು ಭಗವಂತನಿರುವ ಪಡಸಾಲೆ, ಡ್ರಾಯಿಂಗ್ ರೂಮ್ ಭಕ್ತ ಎನ್ನುತ್ತಿದ್ದರು. ಮನೆಯಲ್ಲಿ ಯಜಮಾನ ಎಲ್ಲಿ ಬೇಕಾದರೂ ಇರಬಹುದು, ಆದರೆ ಅವನು ಹೆಚ್ಚಾಗಿ ಇರುವುದು ಪಡಸಾಲೆಯಲ್ಲಿ. ಹಸುವಿನಲ್ಲಿ ಹಾಲಿದೆ, ಹಾಲು ಬೇಕಾದರೆ ಕೊಂಬು ಕಿವಿ ಹಿಂಡಿದರೆ ಹಾಲು ತೊಟ್ಟಿಕ್ಕುವುದಿಲ್ಲ.
ಅದರ ಕೆಚ್ಚಲನ್ನು ಹಿಂಡಬೇಕು. ಹಾಗೆಯೇ ಭಕ್ತ ಭಗವಂತನ ಕೆಚ್ಚಲು, ಅದರಲ್ಲಿ ಹಾಲಿದೆ, ಮಿಕ್ಕಿರುವ ಕಡೆಯೂ ಹಾಲಿದೆ, ಆದರೆ ಹಾಲು ಸಿಕ್ಕಲಾರದು. ಬೇರೆ ಬೇರೆ ಉದ್ದೇಶಗಳಿಂದ ದೇವರ ಹತ್ತಿರ ಬರುವವರ ಹಿಂದೆಯೂ ದೇವರೇ ಇರುವನು, ಆದರೆ ಅದು ಭಗವಂತನ ಕೆಚ್ಚಲಲ್ಲ. ಪರಮ ಭಕ್ತನಿಗೆ ಶ್ರೇಷ್ಠವಾದ ಸಿರಿ ದೇವರು ಹೇಗೋ ಹಾಗೆಯೇ ದೇವರಿಗೆ ಪರಮ ಆಪ್ತವಾಗಿರುವುದು ಭಕ್ತನ ಪಾದ ಧೂಳಿ. ಭಗವಂತನ ಸೃಷ್ಟಿಯಲ್ಲಿ ಆಕಾಶವನ್ನು ಭೇದಿಸುವ ಪರ್ವತಗಳಿವೆ, ಸಾಗರದಂತಿರುವ ನದಿಗಳಿವೆ, ಮೃತ್ಯುವನ್ನು ಹಲ್ಲಿನಲ್ಲಿ ಬಾಲದ ತುದಿಯಲ್ಲಿ ಇಟ್ಟುಕೊಂಡಿರುವ ಹಾವು ಚೇಳುಗಳಿವೆ, ಎಂತಹ ಜೀವ ಜಂತುಗಳನ್ನು ಸಿಗಿದು ಬಿಡುವ ನಖದಾಡೆಗಳನ್ನು ಪಡೆದ ಹುಲಿ ಸಿಂಹಗಳಿವೆ. ಹಲವು ಅದ್ಭುತ ಕಾರ್ಯಗಳನ್ನು ಮಾಡಬಲ್ಲ ಮಾನವನಿರುವನು. ಈ ಮಾನವರಲ್ಲಿ ಭಗವಂತನನ್ನು ಕೇವಲ ಪ್ರೀತಿಗಾಗಿ ಪ್ರೀತಿಸುವವನೇ ಶ್ರೇಷ್ಠ. ತನ್ನಿಂದ ಬಂದ ಮಹಾಕಾವ್ಯಕ್ಕೆ ಕವಿ ತಾನೇ ಮಣಿಯುವಂತೆ ಭಗವಂತ ಪರಮ ಭಕ್ತನನ್ನು ನೋಡಿದಾಗ ಸಾರ್ಥಕವಾಯಿತು ನನ್ನ ಸೃಷ್ಟಿ ಎಂದು ತಾನೇ ತಲೆದೂಗುವನು. ಉದಾರಾ ಸರ್ವ ಏವೈತೆ ಜ್ಞಾನಿ ತ್ವಾತ್ಮ್ಯೈವ ಮೇ ಮತಂ ಅಸ್ಥಿತಃ ಸ ಹಿ ಯುಕ್ತಾತ್ಮಾ ಮಾಮೇವಾನುತ್ತಮಂ ಗತಿಂ. ಈ ಭಕ್ತರೆಲ್ಲರೂ ಉತ್ತಮರೇ ನಿಜ, ಆದರೆ ಜ್ಞಾನಿ ನನ್ನ ಆತ್ಮ, ಏಕೆಂದರೆ ನನ್ನನ್ನು ಪಡೆಯುವುದಕ್ಕಿಂತ ಶ್ರೇಷ್ಠಗತಿ ಮತ್ತೊಂದಿಲ್ಲವೆಂದು ತಿಳಿದು ಆ ಯೋಗಿ ನನ್ನ ಆಶ್ರಯವನ್ನೇ ಪಡೆಯುತ್ತಾನೆ. ಈ 4 ಬಗೆಯ ಭಕ್ತರೆಲ್ಲರೂ ಅಂದರೆ ಆರ್ಥಿ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ, ಈ ಎಲ್ಲ ಬಗೆಯ ಭಕ್ತರು ಉತ್ತಮರೇ ಎನ್ನುವನು ಶ್ರೀಕೃಷ್ಣ. ಏಕೆಂದರೆ ಬೇರೆ ಕೆಲಸಕ್ಕೆ ಬಾರದ ಮನುಷ್ಯನ ಹತ್ತಿರ ಹೋಗಿ ಬೇಡುವುದಕ್ಕಿಂತ ದೇವರ ಸಮೀಪಕ್ಕೆ ಬಂದಿರುವರಲ್ಲ ಇವರು. ಯಾವುದಾದರೂ ಉಪಾಯದಿಂದಲೇ ಬಂದಿರಲಿ, ಅಂತೂ ತನ್ನೆಡೆಗೆ ಬಂದರಲ್ಲ ಎಂದು ಹೊಗಳುತ್ತಾನೆ. ಇವತ್ತು ದೇವರಿಂದ ಏನನ್ನೋ ವಸೂಲಿ ಮಾಡಬೇಕೆಂದು ಬಂದಿರಬಹುದು, ಆದರೆ ಇವರ ಉದ್ದೇಶ ಕ್ರಮೇಣ ಪರಿಶುದ್ಧವಾಗುತ್ತಾ ಬಂದು ಕೊನೆಗೆ ದೇವರಿಗಾಗಿ ಅವನ ಪ್ರೇಮವನ್ನು ರುಚಿ ನೋಡುವುದಕ್ಕಾಗಿ ಬರುವರು ಎಂಬುದನ್ನು ಅರಿತಿರುವನು. ಜ್ಞಾನಿಯ ವಿನಃ ಉಳಿದವರಲ್ಲಿ ಇನ್ನೂ ಲೌಕಿಕ ವಾಸನೆಯಿದೆ. ಗಣಿಯಿಂದ ತೆಗೆದ ಚಿನ್ನದ ಅದುರಿನಲ್ಲಿ ಚಿನ್ನವಲ್ಲದೇ ಇರುವ ಮಿಶ್ರ ವಸ್ತುಗಳಿರುವಂತೆ, ಆದರೆ ಚಿನ್ನವನ್ನು ಶುದ್ಧ ಮಾಡುವ ಮಹಾಯಂತ್ರದ ಮೂಲಕವಾಗಿ ಹೋಗುವಾಗ ಮಿಶ್ರವೆಲ್ಲ ಬಿಟ್ಟು ಬಿಡುವುದು. ಈ ಮಿಶ್ರವನ್ನು ಕಳೆದುಕೊಳ್ಳಬೇಕಾದರೆ ದೇವರ ಹತ್ತಿರ ಹೋಗಬೇಕು, ಆಗಲೇ ಕ್ರಮೇಣ ಶುದ್ಧಿಯಾಗುತ್ತಾ ಬರುವನು. ಕಬ್ಬಿಣದ ಚೂರಿಗೂ ಆಯಸ್ಕಾಂತಕ್ಕೂ ಇರುವ ಆಕರ್ಷಣೆಯಂತೆಗೆದು ಇವರಿಬ್ಬರ ಮಧ್ಯದಲ್ಲಿ ಒಂದು ಸ್ವಾಭಾವಿಕ ಆಕರ್ಷಣೆಯಿದೆ. ಆ ಜ್ಞಾನಿ ಯುಕ್ತಾತ್ಮ ತನ್ನ ದೇಹ, ಮನಸ್ಸು, ಇಂದ್ರಿಯಗಳನ್ನೆಲ್ಲ ಪ್ರಪಂಚದ ಕಡೆಗೆ ಹರಿದು ಹೋಗುವುದನ್ನು ತಡೆಗಟ್ಟಿ ದೇವರ ಕಡೆ ಬಿಟ್ಟಿರುವನು. ಪ್ರಪಂಚದಲ್ಲಿ ದೇವರನ್ನು ಸೇರುವುದೇ ಅತಿ ಉತ್ತಮ ಸ್ಥಿತಿ ಎಂಬುದನ್ನು ಅವನು ಅರಿತಿರುವನು. ಅವನು ಬ್ರಹ್ಮ ಪದವಿಯನ್ನು ನಿಕೃಷ್ಟವಾಗಿ ಕಾಣುವನು, ಇಂದ್ರ ಭೋಗವನ್ನು ನಿರಾಕರಿಸುವನು. ಅವನಿಗೆ ಪರಮಾತ್ಮನೊಬ್ಬನೇ ಬೇಕು, ಏಕೆಂದರೆ ಇದೊಂದೇ ಪರಮ ಸತ್ಯ ಎಂಬುದನ್ನು ಅವನು ಅರಿತಿರುವನು. ಈ ಪ್ರಪಂಚದ ಆಶ್ರಯಗಳನ್ನೆಲ್ಲ ಪರಿತ್ಯಜಿಸಿ ಭಗವಂತನಲ್ಲಿ ಆಶ್ರಯವನ್ನು ಪಡೆದಿರುವನು. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸಮಹಾತ್ಮಾ ಸುದುರ್ಲಭಃ. ಅನೇಕ ಜನ್ಮಗಳ ನಂತರ ಕೊನೆಯಲ್ಲಿ ಜ್ಞಾನಿ ನನ್ನನ್ನು ಪಡೆಯುತ್ತಾನೆ. ಸಕಲವೂ ವಾಸುದೇವಮಯ ಎಂಬುದನ್ನು ಅರಿತ ಮಹಾತ್ಮ ಬಹು ದುರ್ಲಭ. ಜ್ಞಾನಿ ಈಗ ದೇವರಲ್ಲಿ ಆಶ್ರಯ ಪಡೆಯುವುದಕ್ಕೆ ಎಲ್ಲವನ್ನು ಬಿಟ್ಟು ಅವನ ಬಳಿಗೆ ಬಂದಿರಬಹುದು, ಆದರೆ ಅವನಿನ್ನೂ ಪೂರ್ಣಾತ್ಮನಾಗಿಲ್ಲ. ಅವನಿನ್ನೂ ಮಾಗಬೇಕು. ಆಧ್ಯಾತ್ಮಿಕ ಜೀವನದಲ್ಲಿ ಪರಮ ಗುರಿಯನ್ನು ಮುಟ್ಟಬೇಕಾದರೆ ಸತತ ಸಾಧನೆ ಮಾಡಬೇಕು. ಅದೆಲ್ಲೋ ಒಂದು ಜನ್ಮದಲ್ಲಿ ಪೂರೈಸುವ ಸಾಧನೆಯಲ್ಲ. ನಾವು ಎಷ್ಟೋ ಜನ್ಮಗಳ ಹಿಂದಿನಿಂದ ಸಂಸಾರದಲ್ಲಿ ಈಜಾಡಿ ಸಂಸ್ಕಾರಗಳನ್ನು ಮನಸ್ಸಿನಲ್ಲಿ ಸಂಗ್ರಹಿಸಿಕೊಂಡಿರುವೆವು. ಇನ್ನು ಮೇಲೆ ಉತ್ತಮ ಸಾಧನೆ ಮಾಡಿ ಆ ವಾಸನೆಯ ಸಾಲವನ್ನೆಲ್ಲ ತೀರಿಸಬೇಕಾಗಿದೆ. ಹುಟ್ಟಿದ ಮಗು ಕಾಲ ಮೇಲೆ ನಿಂತು ನಡೆಯಬೇಕಾದರೆ ಎಷ್ಟು ಪ್ರಯತ್ನ ಪಡಬೇಕಾಗುವುದು. ಅದರಂತೆಯೇ ನಮ್ಮ ಹಳೆಯ ವಾಸನೆಗಳನ್ನೆಲ್ಲ ಕೊಡವಿಕೊಳ್ಳಬೇಕಾದರೆ ಹಲವು ಜನ್ಮಗಳ ಸಾಧನೆಯಾದರೂ ಮಾಡಬೇಕು. ಒಂದೇ ಜನ್ಮದಲ್ಲಿ ಸಿಕ್ಕಲಿಲ್ಲ ಎಂದರೆ ನಾವು ಈಗ ಮಾಡಿರುವುದಾವುದು ವ್ಯರ್ಥವಾಗುವುದಿಲ್ಲ. ನಾವು ಮಾಡಿರುವ ಪ್ರತಿಯೊಂದು ಉತ್ತಮ ಆಲೋಚನೆಯೂ ಉತ್ತಮ ಕರ್ಮವೂ ನಮ್ಮ ಮನಸ್ಸಿನಲ್ಲಿ ಉತ್ತಮ ಸಂಸ್ಕಾರವಾಗಿ ನಮ್ಮನ್ನು ಕಾಯಲು ಸಂಗ್ರಹವಾಗುತ್ತಿದೆ.
ಕಾಲಕ್ರಮೇಣ ಇವುಗಳ ಮೊತ್ತ ಹೆಚ್ಚಾಗುತ್ತಾ ಬಂದು ಯಾವುದೋ ಒಂದು ಜನ್ಮದಲ್ಲಿ ನಾವು ಅಜ್ಞಾನದಿಂದ ಸಂಪೂರ್ಣವಾಗಿ ಪಾರಾಗುತ್ತೇವೆ. ನಾವು ಗುರಿಯನ್ನು ಮುಟ್ಟಿದ್ದೇವೆ ಇಲ್ಲವೇ ಎನ್ನುವುದಲ್ಲ ಪ್ರಶ್ನೆ, ನಾವು ಗುರಿ ಕಡೆಗೆ ಹೋಗುವುದಕ್ಕೆ ಸತತ ಪ್ರಯತ್ನ ನಡೆಸಿದ್ದೇವೆ ಎಂಬುದು ಮುಖ್ಯವಾಗಿರುವುದು. ನಾವು ಇರುವ ತನಕ ಪ್ರಯತ್ನ ನಡೆಸಿದ್ದರೆ ಶಾಂತವಾಗಿ ಕಣ್ಣು ಮುಚ್ಚಿಕೊಳ್ಳಬಹುದು. ಮುಂದೆಯೂ ಹೀಗೆಯೇ ಹೋರಾಡುವ ಸಂಸ್ಕಾರ ನಮ್ಮ ಜೀವನದಲ್ಲಿ ಎಡಬಿಡದೇ ಇರುವುದು ಎಂಬ ದೊಡ್ಡ ಭರವಸೆಯಿದೆ. ಗುರಿಯನ್ನು ಮುಟ್ಟಿದಾಗ ವಾಸುದೇವನೇ ಸರ್ವವು ಎಂಬ ಭಾವನೆವಾಗುವುದು. ಎಲ್ಲವೂ ದೇವರಿಂದ ತುಂಬಿ ತುಳುಕಾಡುತ್ತಿದೆ. ಅವನಿಲ್ಲದ ಸ್ಥಳವಿಲ್ಲ, ಅವನಿಲ್ಲದ ಕಾಲವಿಲ್ಲ. ಎಲ್ಲ ನಾಮರೂಪಗಳ ಹಿಂದೆ, ಈ ವಿಶ್ವದಲ್ಲಿರುವ ಅನಂತ ಜೀವರಾಶಿಗಳ ಅಲೆಯ ಹಿಂದೆ ಇರುವುದೇ ಭಗವಂತ. ಇದೇ ಆಧ್ಯಾತ್ಮಿಕ ಜೀವನದಲ್ಲಿ ಚರಮ ಅನುಭವ. ಎಲ್ಲ ಕಡೆಯಲ್ಲಿಯೂ ಅವನೇ, ತನ್ನ ಹೃದಯಾಂತರಾಳದಲ್ಲಿಯೂ ಅವನೇ ಇರುವುದನ್ನು ಅನುಭವಿಸುವನು. ಇಂತಹ ಮಹಾತ್ಮರು ದುರ್ಲಭ ಎನ್ನುವನು ಶ್ರೀಕೃಷ್ಣ. ಸೃಷ್ಟಿಯಲ್ಲಿ ಇಂತಹ ಪೂರ್ಣ ಅನುಭವವನ್ನು ಪಡೆದುಕೊಂಡವರು ಬಹಳ ವಿರಳ. ವಿರಳ ಎಂದರೆ ಇಲ್ಲವೇ ಇಲ್ಲ ಎಂದಲ್ಲ, ಇಂತಹವರು ಇರುವರು, ಆದರೆ ಅಲ್ಪ ಪ್ರಮಾಣದಲ್ಲಿರುವರು. ಇವರೇ ಪ್ರಪಂಚದ ಸಾರ, ಸೃಷ್ಟಿಯ ಶ್ರೇಷ್ಠತಮ ಪುಷ್ಪ. ಪಿರಮಿಡ್ಡಿನ ಕೆಳಭಾಗ ಯಾವಾಗಲೂ ವಿಸ್ತಾರವಾಗಿರುವುದು, ಆದರೆ ಅದರ ಮೇಲೆ ಚೂಪಿನಲ್ಲಿ ಒಬ್ಬನೋ ಇಬ್ಬರೋ ನಿಲ್ಲುವುದಕ್ಕೆ ಮಾತ್ರ ಸ್ಥಳ ಇರುವುದು. ಹಾಗೆ ಎಲ್ಲ ವಾಸುದೇವಮಯ ಎಂದು ಅರಿಯುವವನು ಜ್ಞಾನಿ. ಆ ಒಂದೆರಡು ಅಸಾಧಾರಣ ವ್ಯಕ್ತಿಗಳನ್ನು ಸೃಷ್ಟಿಸುವುದಕ್ಕೆ ಸೃಷ್ಟಿ ಕೋಟ್ಯಂತರ ಜೀವಿಗಳನ್ನು ಉಪಯೋಗಿಸಿಕೊಳ್ಳುತ್ತಿದೆ. 1 ಔನ್ಸ್ ಚಿನ್ನ ತಯಾರಾಗಬೇಕಾದರೆ 100 ಟನ್ನುಗಳಷ್ಟು ಚಿನ್ನದ ಅದುರಿನ ಕಲ್ಲುಗಳನ್ನು ಕುಟ್ಟಿ ಪುಡಿ ಪುಡಿ ಮಾಡಿ ಹಲವಾರು ರಾಸಾಯನಿಕ ದ್ರವ್ಯಗಳೊಂದಿಗೆ ಸೇರಿಸಿ ಹಲವು ಪ್ರಯೋಗಗಳನ್ನು ಮಾಡಬೇಕಾಗಿದೆ. ಅನಂತರವೇ ಯಂತ್ರದ ಮತ್ತೊಂದು ಕಡೆಯಿಂದ ಪೂರ್ಣತೆಯ ಸೀಲನ್ನು ಬೆನ್ನ ಮೇಲೆ ಹೊತ್ತ ಅಪರಂಜಿ ಚಿನ್ನ ಬರಬೇಕಾದರೆ ಸಂಖ್ಯೆಯೆಲ್ಲ ಮುಖ್ಯ. ಇಲ್ಲಿ ಪೂರ್ಣತೆಯನ್ನು ಮುಟ್ಟಿದ ಜೀವಿಗಳು ಎಲ್ಲೋ ಕೆಲವು ಮಂದಿ ಇರಬಹುದು, ಆದರೆ ಇಡೀ ಮಾನವ ಕೋಟಿಯ ಮೇಲೆ ಅವರು ತಮ್ಮ ಪ್ರಭಾವವನ್ನು ಬೀರಬಲ್ಲರು. ಹೀಗಾಗುವುದು ಸಾಧ್ಯ. ಇದೇ ನಮ್ಮ ಪರಮ ಗುರಿ. ಮಾನವ ಕೋಟಿಯ ವಿಕಾಸದ ತುತ್ತ ತುದಿ ಎಂಬುದನ್ನು ಅವರ ಜೀವನವೇ ಅನುಗಾಲವು ಸಾರುತ್ತಿದೆ. ಕಾಮೈಸ್ತೈಸ್ತೈಹೃತಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ತಂತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾಃ ಸ್ವಯಾ. ಅನೇಕ ಕಾಮನೆಗಳಿಂದ ಯಾರ ಜ್ಞಾನ ನಷ್ಟವಾಗಿದೆಯೋ ಅವರು ತಮ್ಮ ಪ್ರಕೃತಿಗೆ ತಕ್ಕಂತೆ ಭಿನ್ನ ಭಿನ್ನ ಆಶ್ರಯ ಪಡೆದು ಬೇರೆ ಬೇರೆ ದೇವರುಗಳಲ್ಲಿ ಶರಣು ಹೋಗುತ್ತಾರೆ. ಎಲ್ಲರೂ ವಾಸುದೇವನೇ ಸರ್ವ ಎಂಬ ಗುರಿಯ ಕಡೆಗೆ ಹೋಗದೇ ಇರುವುದಕ್ಕೆ ಕಾರಣಗಳನ್ನು ಕೊಡುತ್ತಾನೆ ಶ್ರೀಕೃಷ್ಣ. ಅವರಲ್ಲಿ ಹಲವು ಕಾಮನೆಗಳಿವೆ, ಅವುಗಳನ್ನು ತೃಪ್ತಿಪಡಿಸಿಕೊಳ್ಳಬೇಕೆಂಬ ಆಸೆಯಿದೆ. ಅದನ್ನೆಲ್ಲ ಬಿಟ್ಟು ದೇವರೆಡೆಗೆ ಹೋಗಿ ಎಂದರೆ ಅವರು ಕೇಳುವುದಿಲ್ಲ. ಅನುಭವಿಸಿಯೇ ಮುಂದಕ್ಕೆ ಹೋಗಬೇಕಾಗಿದೆ. ಅದಕ್ಕಾಗಿ ಅವರು ಬೇರೆ ಬೇರೆ ದೇವರುಗಳಿಗೆ ಹೋಗುತ್ತಾರೆ. ಯಾವುದೋ ಒಂದು ದೊಡ್ಡ ಕೆಲಸ ಹಿಡಿದಿರುವನು, ಅದು ಸುಸೂತ್ರವಾಗಿ ನಡೆಯಬೇಕಾದರೆ ವಿನಾಯಕನ ವರಬೇಕು ಎಂದು ತಿಳಿಯುತ್ತಾನೆ. ಏಕೆಂದರೆ ಅವನೇ ಎಲ್ಲ ವಿಘ್ನಗಳಿಗೆ ಒಡೆಯ. ಎಲ್ಲ ವಿಘ್ನಗಳು ತಲೆಬಾಗುವವು ಅವನಿಗೆ. ಅದಕ್ಕಾಗಿ ವಿಶೇಷ ಪೂಜೆ ಸಲ್ಲಿಸುತ್ತಾನೆ ಅವನಿಗೆ, ವಿನಾಯಕನಿಗೆ. ಹರಕೆ ಹೊರುತ್ತಾನೆ, ಉಪವಾಸವಿರುತ್ತಾನೆ, ಹೋಮ ಮುಂತಾದವುಗಳನ್ನು ಮಾಡಿಸುತ್ತಾನೆ. ಮತ್ತೊಬ್ಬನಿಗೆ ವಿದ್ಯೆ ಬೇಕಾಗಿದೆ. ವಿದ್ಯೆಗೆ ಅಧಿದೇವತೆ ಸರಸ್ವತಿ. ಅವಳ ಉಪಾಸನೆ ಮಾಡುತ್ತಾನೆ. ಅವಳ ವರ ಪಡೆದು ಪ್ರಖ್ಯಾತ ಪಂಡಿತನಾಗಿ ಕವಿಯಾಗಿ ಇರಬೇಕೆಂದು ಆಸೆ. ಮತ್ತೊಬ್ಬನಿಗೆ ಐಶ್ವರ್ಯದ ಮೇಲೆ ಇಚ್ಛೆ. ಅದಕ್ಕಾಗಿ ಲಕ್ಷ್ಮೀ ಪೂಜೆ ಮಾಡುತ್ತಾನೆ. ಅದಕ್ಕೆ ಸಂಬಂಧಪಟ್ಟ ವ್ರತ ಕೈಗೊಳ್ಳುವನು. ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಸಹಸ್ರನಾಮ ಪಾರಾಯಣ ಮುಂತಾದವುಗಳನ್ನು ಮಾಡುತ್ತಾನೆ. ಒಬ್ಬನಿಗೆ ಜಯ ಬೇಕು, ಅವನು ಭವಾನಿಯನ್ನು ಪೂಜಿಸುತ್ತಾನೆ. ಮನುಷ್ಯರಲ್ಲಿ ಹಲವು ಕಾಮನೆಗಳಿವೆ. ಆ ಕಾಮನೆಗಳನ್ನು ಈಡೇರಿಸುವುದಕ್ಕೆ ಹಲವು ದೇವತೆಗಳು ಇರುವರು. ಕಾಮಿ ಆಯಾ ದೇವತೆಗಳಲ್ಲಿ ಶರಣಾಗುತ್ತಾನೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾವ ಭಕ್ತನು ಯಾವ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜಿಸಲು ಇಚ್ಛಿಸುತ್ತಾನೆಯೋ ಅವನಿಗೆ ಆಯಾ ರೂಪದಲ್ಲಿಯೇ ಭಕ್ತಿಯನ್ನು ಸ್ಥಿರಗೊಳಿಸುತ್ತೇನೆ. ಇಲ್ಲಿ ಶ್ರೀಕೃಷ್ಣ ತನ್ನನ್ನು ಬಿಟ್ಟು
ಬೇರೆ ಬೇರೆ ದೇವತೆಗಳ ಬಳಿಗೆ ಕಾಮನೆಗಳನ್ನು ಈಡೇರಿಸಿಕೊಳ್ಳಲು ಹೋಗುವವರನ್ನು ತಿರಸ್ಕರಿಸುವುದಿಲ್ಲ. ತಾನೊಬ್ಬನೇ ನಿಜವಾದ ದೇವರು, ಉಳಿದವರೆಲ್ಲ ಸುಳ್ಳು ದೇವರು ಎಂದು ಹೇಳುವುದಿಲ್ಲ. ಏಕೆಂದರೆ ಎಲ್ಲ ದೇವರಂತೆ ಇರುವವನು ಇವನೇ, ಎಲ್ಲ ದೇವರ ಮೂಲಕ ಕೆಲಸ ಮಾಡಿಸುವವನು ಇವನೇ. ಆದರೆ ಒಬ್ಬೊಬ್ಬನಲ್ಲಿ ಒಂದೊಂದು ಅಭಿಲಾಷೆ ಇದೆ, ಅದನ್ನು ಖಂಡಿಸುವುದಿಲ್ಲ. ತಮ್ಮ ಬೇಡಿಕೆಗಳನ್ನು ಸಲ್ಲಿಸುವ ಬೇರೆ ಬೇರೆ ದೇವರುಗಳ ಮೇಲೆಯೇ ಅವರಿಗೆ ಹೆಚ್ಚು ಶ್ರದ್ಧೆ ಹುಟ್ಟುವಂತೆ ಮಾಡುತ್ತಾನೆ. ಯಾವಾಗ ಶ್ರದ್ಧೆ ಹುಟ್ಟುತ್ತಾ ಹೋಗುವುದೋ, ಆಯಾ ದೇವ ದೇವಿಯರ ಮೇಲೆ ಪ್ರೇಮ ಹೆಚ್ಚುತ್ತಾ ಹೋಗುವುದೋ, ಆಗ ತಾನು ಲೌಕಿಕವಾದ ವಸ್ತುಗಳನ್ನು ಕೇಳುವುದನ್ನು ಬಿಟ್ಟು ಶಾಶ್ವತವಾದ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಬೇಡುತ್ತಾನೆ. ಆಗ ಬೇರೆ ಬೇರೆಯಂತೆ ಕಂಡರೂ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದಂತೆ ಒಂದೇ ಪರಮಾತ್ಮ ಹಲವು ನಾಮಗಳನ್ನು ಧರಿಸಿ ಹಲವು ಪಾತ್ರಗಳಲ್ಲಿ ನಿರತವಾಗಿರುವುದು ಗೊತ್ತಾಗುವುದು. ಶ್ರೀಕೃಷ್ಣ ಎಲ್ಲಿಯೂ ಯಾರನ್ನು ಖಂಡಿಸುವುದಕ್ಕೆ ಹೋಗುವುದಿಲ್ಲ, ಯಾರ ಶ್ರದ್ಧೆಗೂ ಭಂಗ ತರುವುದಿಲ್ಲ. ಮನುಷ್ಯ ಎಲ್ಲಿರುವನೋ ಅಲ್ಲಿಂದ ಮುಂದಕ್ಕೆ ಮೇಲಕ್ಕೆ ಒಯ್ಯುವನು. ಅವನ ಶ್ರದ್ಧೆ ಮತ್ತು ಆಳವಾಗಬೇಕು. ಪ್ರಪಂಚದಲ್ಲಿರುವ ದೇವತೆಗಳನ್ನೆಲ್ಲ ಒಳಗೊಳ್ಳುವಷ್ಟು ವಿಸ್ತಾರವಾಗಬೇಕು. ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡುವನು. ಎಲ್ಲಿಯೂ ತಾತ್ಸಾರವಿಲ್ಲ, ಕುಹಕ ಇಲ್ಲ, ನಿಂದೆ ಇಲ್ಲ. ಒಬ್ಬ ಯಾವುದನ್ನಾದರೂ ಪೂಜಿಸುತ್ತಿರಲಿ, ಕಲ್ಲು, ಮಣ್ಣು, ಲೋಹ, ಮಾರಮ್ಮ, ಮಸಣಮ್ಮ, ಶಿವ, ಪಾರ್ವತಿ, ವಿಷ್ಣು, ರಾಮ ಎಲ್ಲರೂ ಕರೆಯುತ್ತಿರುವುದು ಅವರನ್ನೇ ಎಂಬುದನ್ನು ಅವನು ಚೆನ್ನಾಗಿ ಅರಿತವನು. ಮನೆಯಲ್ಲಿ ಎಳೆಯ ಮಗು ಬಂದಿದೆ, ಅದಕ್ಕೆ ಅಪ್ಪ ಎಂದು ಕರೆಯುವುದಕ್ಕೆ ಬರುವುದಿಲ್ಲ, ಸುಮ್ಮನೆ ಪ ಎನ್ನುವುದು. ತಂದೆ ಬಂದು ಎತ್ತಿಕೊಳ್ಳುವುದಿಲ್ಲವೇ? ಹಾಗೆಯೇ ಯಾವ ದೇವರ ಮೂಲಕವೇ ಕರೆಯಲಿ, ಯಾವ ಉದ್ದೇಶದಿಂದಲೇ ಕರೆಯಲಿ, ಎಲ್ಲರಿಗೂ ಓ ಕೊಡುವವನು ದೇವರು. ಬೇಕಾಗಿರುವುದು ನಮ್ಮ ಕರೆಯ ಹಿಂದೆ ಇರುವ ಶ್ರದ್ಧೆ. ಆ ಶ್ರದ್ಧೆ ಮೊದಲು ಅಲ್ಪವಾಗಿದ್ದರೂ ದೇವರೇ ಅದನ್ನು ಕ್ರಮೇಣ ವೃದ್ಧಿ ಮಾಡುವನು. ಸತಯಾ ಶ್ರದ್ಧಯಾ ಯುಕ್ತಸ್ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಅವನು ಶ್ರದ್ಧಾಪೂರ್ವಕ ಆಯಾ ಸ್ವರೂಪದ ಆರಾಧನೆ ಮಾಡಿ ಅದರ ಮೂಲಕ ನನ್ನಿಂದ ನಿರ್ಮಿತವಾದ ಹಾಗೂ ತನಗೆ ಬೇಕಾದ ಕಾಮ ಫಲಗಳನ್ನು ಹೊಂದುತ್ತಾನೆ. ಯಾವಾಗ ಭಕ್ತಿ ಶ್ರದ್ಧೆಯಿಂದ ಆಯಾ ದೇವತೆಗಳನ್ನು ಬೇಡುತ್ತಾನೆಯೋ, ಭಗವಂತನೇ ಅವನ ಕೋರಿಕೆಗಳನ್ನು ಆ ದೇವತೆಗಳ ಮೂಲಕ ಈಡೇರಿಸುತ್ತಾನೆ. ಒಂದೇ ಭಗವತ್ ಶಕ್ತಿ ಎಲ್ಲ ದೇವಿಯರ ಮೂಲಕವಾಗಿಯೂ ಕೆಲಸ ಮಾಡುತ್ತಿರುವುದು. ಉಪಾಸನೆ ಮಾಡುವವನಿಗೆ ಇದು ಗೊತ್ತಿಲ್ಲದೆ ಇರಬಹುದು, ಆದರೆ ದೇವರಿಗೆ ಇದು ಗೊತ್ತಿದೆ. ದೇವರಾದರೂ ಉದಾರ ದೃಷ್ಟಿಯಿಂದ ನೋಡುತ್ತಾನೆ. ಪಾಪ ಜೀವಿಗಳು ಆಸೆ ಆಕಾಂಕ್ಷೆಗಳಿಂದ ಕೂಡಿರುತ್ತಾರೆ. ಎಲ್ಲರಿಗೂ ಅದು ಮಿಥ್ಯ, ಪ್ರಯೋಜನವಿಲ್ಲ. ದೇವರೊಬ್ಬನೇ ಸತ್ಯ ಎಂಬುದು ತಿಳಿದಿಲ್ಲ. ಒಂದು ವೇಳೆ ಬೌದ್ಧಿಕವಾಗಿ ತಿಳಿದಿದ್ದರೂ ಮನಸ್ಸಿನ ಚಪಲ ಬಿಟ್ಟು ಹೋಗಿಲ್ಲ. ಅದನ್ನು ರುಚಿ ನೋಡಲಿ, ಅನಂತರವೇ ಅದರ ಮೇಲೆ ಜಿಗುಪ್ಸೆ ಹುಟ್ಟಬೇಕಾದರೆ ಎಂದು ಅವರವರ ಬೇಡಿಕೆಗಳನ್ನು ಈಡೇರಿಸುವನು. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಆದರೆ ಅಲ್ಪ ಬುದ್ಧಿಗಳಿಗೆ ದೊರೆಯುವ ಫಲ ನಾಶವುಳ್ಳದ್ದು. ದೇವತೆಗಳನ್ನು ಭಜಿಸುವವರು ದೇವತೆಗಳನ್ನು ಪಡೆಯುತ್ತಾರೆ, ನನ್ನನ್ನು ಭಜಿಸುವವರು ನನ್ನನ್ನು ಪಡೆಯುತ್ತಾರೆ. ದೇವರೇನೋ ಇವರು ಕೇಳಿದ್ದನ್ನು ಕೊಡುತ್ತಾನೆ. ಇದನ್ನು ಕೇಳುವವರು ಅಲ್ಪ ಬುದ್ಧಿಗಳು. ಅವರಿಗೆ ಜೀವನದಲ್ಲಿ ಯಾವುದು ಶ್ರೇಷ್ಠವಾದುದು, ಯಾವುದು ಗೌಣವಾದುದು ಎಂಬುದು ಗೊತ್ತಿಲ್ಲ. ವಜ್ರದ ಗಣಿಯ ಹತ್ತಿರ ಕುಳಿತು ವಜ್ರವನ್ನು ಹುಡುಕುವುದನ್ನು ಬಿಟ್ಟು ಗಾಜಿನ ಚೂರನ್ನು ಹುಡುಕುತ್ತಿರುವರು. ಇದು ದೊಡ್ಡ ದೊರೆಯ ಸನ್ನಿಧಿಯಲ್ಲಿ ನಿಂತುಕೊಂಡಾಗ ನಿನಗೆ ಏನು ಬೇಕು ಕೇಳು ಎಂದರೆ ಒಂದೆರಡು ಬದನೆಕಾಯನ್ನು ಕೇಳುವಂತೆ. ಅವನು ಬೇಕಾದರೆ ನಮಗೆ ಒಂದು ಜಮೀನ್ದಾರಿಯನ್ನೇ ಕೊಡಬಲ್ಲ. ಅದನ್ನು ಬಿಟ್ಟು ಕೆಲಸಕ್ಕೆ ಬಾರದ ವಸ್ತುಗಳನ್ನು ಕೇಳುತ್ತೇವೆ. ಅಲ್ಪ ಬುದ್ಧಿಗಳಿಗೆ ಯಾವುದನ್ನು ಭಗವಂತನಿಂದ ಬೇಡುತ್ತೇವೆಯೋ ಅದು ನಾಶವುಳ್ಳದ್ದು ಎಂಬುದು ಗೊತ್ತಿಲ್ಲ. ತಾವು ಕೇಳುವ ಪ್ರಿಯವಾದ ವಸ್ತುವಿನ ಹಿಂದೆ ಕೇಳದ ಅಪ್ರಿಯವಾದುದು ಬರುವುದು. ಅದನ್ನು ನಾವು ತ್ಯಜಿಸುವುದಕ್ಕೆ ಆಗುವುದಿಲ್ಲ. ಒಂದಕ್ಕೆ ಕೈ ಒಡ್ಡಿದರೆ ಮತ್ತೊಂದನ್ನು ಸ್ವೀಕರಿಸಲೇಬೇಕಾಗಿದೆ. ಪ್ರಿಯ ಅಪ್ರಿಯ ಬೇರೆ ಬೇರೆ ಅಲ್ಲ, ಅವೆರಡೂ ಒಂದೇ ನಾಣ್ಯದ ಎರಡು ಭಾಗ. ಎಂತಹ ಪ್ರಿಯವಾದ ವಸ್ತುವನ್ನೇ ನಾವು ಪಡೆದರೂ ಅದು ನಮ್ಮನ್ನು ಬಿಟ್ಟು ಹೋಗುವುದು.
ಅಥವಾ ನಾವು ಅದನ್ನು ಬಿಟ್ಟು ಹೋಗುವೆವು. ಯಾರೂ ಇದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಪ್ರಿಯವಾದುದನ್ನು ಚೀಪುತ್ತಿರುವಾಗಲೇ ಅದರ ಹಿಂದೆ ಇರುವ ಅಪ್ರಿಯ ಕಹಿ ತೋರುವುದು. ಅದನ್ನು ಬಿಸಾಡುವುದಕ್ಕೂ ಆಗುವುದಿಲ್ಲ. ಅದನ್ನು ಗೊಣಗಾಡಿಕೊಂಡು ನುಂಗಲೇಬೇಕಾಗುವುದು. ಇತರ ದೇವತೆಗಳನ್ನು ಆರಾಧಿಸುವವರು ಆ ದೇವತೆಗಳನ್ನು ಹೊಂದುತ್ತಾರೆ. ಅವರು ಕಳೆದುಕೊಂಡ ವಸ್ತುಗಳನ್ನು ಭರ್ತಿ ಮಾಡಬೇಕಾಗಿದೆ. ಅದಕ್ಕಾಗಿಯೇ ಪದೇ ಪದೇ ಅಲ್ಲಿಗೆ ಹೋಗುತ್ತಿರಬೇಕಾಗಿದೆ. ಅಲ್ಲಿಗೆ ಹೋಗುವುದೂ ಕೂಡ ಅಲ್ಲಿಗೆ ಹೋಗುವುದು ಏನು ಆ ದೇವರ ಮೇಲಿರುವ ಪ್ರೀತಿಯಿಂದಲ್ಲ. ತಮ್ಮ ಭೋಗ ವಸ್ತುಗಳು ರಿಪೇರಿಗೆ ಬಂದಿವೆ, ಅದಕ್ಕೆ ಸ್ಪೇರ್ ಪಾರ್ಟ್ಸ್ ಪ್ರಪಂಚದ ಗುಜರಿಯಲ್ಲಿ ಸಿಕ್ಕುವುದಿಲ್ಲ, ಅದಕ್ಕಾಗಿಯೇ ದೇವರ ಬಳಿಗೆ ಹೋಗುತ್ತಾನೆ. ಆದರೆ ಭಗವಂತನನ್ನು ಪ್ರೀತಿಗಾಗಿ ಪ್ರೀತಿಸುವ ಭಕ್ತನು ಭಗವಂತನೆಡೆಗೆ ಹೋಗುತ್ತಾನೆ. ಅವನಿಂದ ಏನನ್ನು ಯಾಚಿಸುವುದಕ್ಕೆ ಹೋಗುವುದಿಲ್ಲ. ಅವನಿಗೆ ದೇವರೇ ಬೇಕಾಗಿರುವುದು, ಅವನ ಖಜಾನೆಯೊಳಗೆ ಇರುವ ಚೂರುಪಾರುಗಳಲ್ಲ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮಬುದ್ಧಯಃ ಪರಂ ಭಾವಮಜಾನಂತಃ ಮಮಾವ್ಯಯಮನುತ್ತಮಂ. ಅವ್ಯಯವೋ ಅನುಪಮವೋ ಆದ ತನ್ನ ಪರಭಾವವನ್ನು ಅರಿಯದ ಅವಿವೇಕಿಗಳು ಅವ್ಯಕ್ತವಾಗಿದ್ದು ವ್ಯಕ್ತಗೊಂಡವನೆಂದು ನನ್ನನ್ನು ಎಣಿಸುತ್ತಾರೆ. ಶ್ರೀಕೃಷ್ಣನಿಗೆ 2 ವ್ಯಕ್ತಿತ್ವವಿದೆ. ಒಂದು ಹೊರಗಿನದು. ಸಾಧಾರಣ ಮನುಷ್ಯನಂತೆ ಅವನು ದೇವಕಿ ವಸುದೇವರಿಗೆ ಪುತ್ರನಾಗಿ, ದ್ವಾರಕೆಗೆ ರಾಜನಾಗಿ, ಪಾಂಡವರಿಗೆ ಸ್ನೇಹಿತನಾಗಿದ್ದಾನೆ. ಅವನೊಬ್ಬ ದೊಡ್ಡ ತತ್ವಜ್ಞಾನಿ, ಮಹಾ ಕರ್ಮಯೋಗಿ. ಅವನು ಚಾರಿತ್ರಿಕ ವ್ಯಕ್ತಿ. ಕೆಲವು ವರ್ಷಗಳ ಹಿಂದೆ ಹುಟ್ಟಿ ಕೆಲವು ಕಾಲವಾದ ಮೇಲೆ ಪ್ರಪಂಚವನ್ನು ಬಿಟ್ಟು ಹೋಗುವನು. ಅವಿವೇಕಿಗಳು ನೋಡುವುದು ಇದನ್ನೇ. ಅವರು ತಮ್ಮಂತೆಯೇ ಶ್ರೀಕೃಷ್ಣ, ಆದರೆ ತಮಗಿಂತ ಸ್ವಲ್ಪ ಮೇಲಿರಬಹುದು ಅಷ್ಟೇ ಎಂದು ಭಾವಿಸುವರು. ಎಲ್ಲರೂ ಒಂದೇ ಕ್ಲಾಸಿನಲ್ಲಿ ಓದುತ್ತಿರುವರು. ಒಬ್ಬನಿಗೆ ಸ್ವಲ್ಪ ಜಾಸ್ತಿ ನಂಬರು ಬಂದಿದೆ, ಇನ್ನೊಬ್ಬನಿಗೆ ಸ್ವಲ್ಪ ಕಡಿಮೆ ನಂಬರ್ ಬಂದಿದೆ ಅಷ್ಟೇ. ಅವನು ನಮ್ಮಂತೆ ಹುಟ್ಟುವುದಕ್ಕೆ ಮುಂಚೆ ಅವ್ಯಕ್ತನಾಗಿದ್ದ, ಈಗ ವ್ಯಕ್ತನಾಗಿರುವನು, ಅನಂತರ ಪುನಃ ಅವ್ಯಕ್ತನಾಗುತ್ತಾನೆ ಎಂದು ತಮ್ಮಂತೆಯೇ ಅವನನ್ನು ನೋಡುತ್ತಾರೆ. ಆದರೆ ಶ್ರೀಕೃಷ್ಣನಿಗೆ ಆ ಚಾರಿತ್ರಿಕ ವ್ಯಕ್ತಿತ್ವದ ಹಿಂದೆ ಇನ್ನೊಂದು ವ್ಯಕ್ತಿತ್ವವಿದೆ. ಅದೇ ಭೂಮ ವ್ಯಕ್ತಿತ್ವ. ಅದು ಅವ್ಯಯವಾದುದು, ಯಾವ ಬದಲಾವಣೆಗೂ ಸಿಲುಕದುದು. ಅವನು ಸಾಕ್ಷಾತ್ ಭಗವಂತ. ಇವನಿಗೆ ಸಮನಾದವರು, ಇವನನ್ನು ಮೀರಿದವರು ಜಗದಲ್ಲಿ ಯಾರೂ ಇಲ್ಲ. ಇವನೊಂದು ಆಕಾರವನ್ನು ಧರಿಸಿ ಅವತಾರವನ್ನು ಮಾಡಿದ್ದರೂ ತನ್ನ ಹಿಂದಿನದನ್ನು ಮರೆತಿಲ್ಲ. ಅವನು ಪ್ರಪಂಚಕ್ಕೆ ನಮ್ಮಂತೆ ಕರ್ಮ ಸಮೆಸಲು ಬಂದವನಲ್ಲ. ನಾವು ಬರದೇ ಇರುವುದಕ್ಕೆ ಆಗುವುದಿಲ್ಲ. ನಮ್ಮ ವಾಸನೆಗಳೇ ಪ್ರಪಂಚಕ್ಕೆ ನಮ್ಮನ್ನು ಎಳೆದುಕೊಂಡು ಬರುವವು. ಆದರೆ ಪೂರ್ಣಾತ್ಮನಾದ ಭಗವಂತನಿಗೆ ಕಾಮನೆಗಳಾವುವೂ ಇಲ್ಲ. ಮಾನವ ಕೋಟಿಯ ಮೇಲಿನ ಅನುಕಂಪೆಯಿಂದ ಅವನು ಬರುವನು. ಇಲ್ಲಿ ಬಂದಾದ ಮೇಲೂ, ಮಾನವಾಕಾರವನ್ನು ಧರಿಸಿದ ಮೇಲೆಯೂ ಅವನು ತನ್ನ ದೈವತ್ವವನ್ನು ಕ್ಷಣ ಕಾಲವೂ ಮರೆತಿಲ್ಲ. ಇದನ್ನು ಮೂಢರು ಅರಿಯರು. ಭಗವನ್ ಅವತಾರದ ಹಿಂದೆ ಇರುವ ದೇವತ್ವವನ್ನು ಅರಿಯುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಅದನ್ನು ಅರಿಯಬೇಕಾದರೆ ಭಗವದಂಶ ನಮ್ಮಲ್ಲಿಯೇ ಜಾಗೃತವಾಗಿರಬೇಕು. ಆಗ ಮಾತ್ರ ಸಾಧ್ಯ. ಇಲ್ಲದೆ ಇದ್ದರೆ ನಾವು ಹೇಗೆ ಇರುವೆವು ಹಾಗೆಯೇ ಇನ್ನೊಬ್ಬರನ್ನು ಅಳೆಯುವೆವು. ಅವತಾರವನ್ನು ನಾವು ಅಳೆಯುವುದು ನಮ್ಮ ಸೇರು ಪಾವು ಚಟಾಕಿನ ಮೂಲಕವೇ. ಶ್ರೀರಾಮ ಹುಟ್ಟಿ ಕೆಲಸ ಮಾಡಿದ ಕಾಲದಲ್ಲಿ ಅವನನ್ನು ಅವತಾರವೆಂದು ತಿಳಿದವರು ಎಲ್ಲೋ ಅಲ್ಪ ಮಂದಿ. ಶ್ರೀಕೃಷ್ಣ ಜನ್ಮಧಾರಣೆ ಮಾಡಿ ಕರ್ಮದಲ್ಲಿ ನಿರತನಾದಾಗ ನಮ್ಮಂತೆಯೇ ಅವನು ಟೀಕೆ ನಿಂದೆಗಳನ್ನು ಕೇಳಬೇಕಾಗಿ ಬಂತು. ಆದರೆ ಈಗ ಜನಸಾಧಾರಣವೆಲ್ಲ ಅವನನ್ನು ಅವತಾರವೆಂದು ಒಪ್ಪುತ್ತಾರೆ. ಏಕೆಂದರೆ ಅದು ಸ್ಥಾಪಿತವಾಗಿ ಹೋಗಿದೆ. ಒಂದು ವಸ್ತು ಸ್ಥಾಪಿತವಾಗಿ ಹೋದ ಮೇಲೆ ಅದನ್ನು ನಂಬುವುದು ಸುಲಭ. ಆದರೆ ಅದಕ್ಕಿಂತ ಮುಂಚೆಯೇ ಅದರಲ್ಲಿರುವ ದೈವತ್ವಕ್ಕೆ ಮಣಿಯಬೇಕಾದರೆ ಆ ಜೀವಿ ನಿಜವಾಗಿಯೂ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರಿದು ಹೋಗಿರಬೇಕು. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಯೋಗ ಮಾಯೆಯಿಂದ ಆವೃತನಾದ ನಾನು ಎಲ್ಲರಿಗೂ ಕಾಣುವುದಿಲ್ಲ. ಈ ಮೂಢ ಜನ ಅಜನು ಅವ್ಯಯನು ಆದ ನನ್ನನ್ನು ಅರಿಯರು. ದೇವರು ಧರೆಗೆ ಇಳಿದು ಬರುವಾಗ ಯೋಗ ಮಾಯೆಯಿಂದ ಆವೃತನಾಗಿ ಬರುತ್ತಾನೆ. ಜನರಿಗೆ ಅದರ ಹಿಂದೆ ಇರುವವನು ಕಾಣುವುದಿಲ್ಲ. ಆದರೆ ಅದರ ಹಿಂದೆ ಇರುವವರಿಗೆ
ಎಲ್ಲವೂ ಕಾಣುವುದು. ಹೊರಗೆ ಇರುವವರಿಗೆ ತೆರೆಯ ಹಿಂದಿರುವ ವ್ಯಕ್ತಿ ಕಾಣುವುದಿಲ್ಲ. ಯೋಗಮಾಯೆ ಭಗವಂತನನ್ನು ಸರ್ವಸಾಮಾನ್ಯನಂತೆ ಕಾಣುವಂತೆ ಮಾಡುವುದು. ಆದರೆ ದೇವರು ತನ್ನ ದೇವರ ತನವನ್ನು ಎಂದಿಗೂ ಮರೆತಿರುವುದಿಲ್ಲ. ಹೊರಗೆ ಆರೋಪ ಮಾಡಿಕೊಂಡು ವೇಷ ಹಾಕಿಕೊಂಡಿರುವನು. ತನ್ನ ಪಾತ್ರಕ್ಕೆ ತಕ್ಕಂತೆ ಅಭಿನಯಿಸುತ್ತಿದ್ದರೂ ತಾನು ಯಾರು ಎಂಬುದನ್ನು ಕ್ಷಣ ಕಾಲವೂ ಮರೆತಿರುವುದಿಲ್ಲ. ಅವನು ಈ ವೇಷವನ್ನು ಯಾವಾಗ ಬೇಕಾದರೂ ಕಳಚಿ ಇಡಬಹುದು. ಆದರೆ ಜೀವಿಗಳಿಗಾದರೂ ಅಂಟಿಕೊಂಡಿರುವುದು ಕರ್ಮ ಮಾಯೆ. ನಾವು ಅದನ್ನು ಕಳಚಿ ಇಡುವುದಕ್ಕೆ ಆಗುವುದಿಲ್ಲ ಮತ್ತು ವೇಷ ಹಾಕಿಕೊಂಡೊಡನೆಯೇ ಹಿಂದಿನದೆಲ್ಲ ಮರೆತು ಹೋಗುವುದು. ಇಲ್ಲಿ ಇಬ್ಬರು ವೇಷ ಹಾಕಿಕೊಂಡು ಬಂದಿರುವರು. ದೇವರು ವೇಷ ಹಾಕಿಕೊಂಡರೆ ತಾನು ನಿಜವಾಗಿ ಯಾರು ಎಂಬುದನ್ನು ಮರೆಯುವುದಿಲ್ಲ. ಜೀವಿಯು ತನ್ನ ನೈಜ ಸ್ವಭಾವವನ್ನು ಮರೆತು ದೇಹ ಬುದ್ಧಿ ಇಂದ್ರಿಯಗಳ ಉಪಾಧಿಯನ್ನು ತೆಗೆದುಕೊಂಡು ಅದರಿಂದ ಅಲಂಕರಿಸಿಕೊಂಡು ವೇಷ ಹಾಕಿಕೊಳ್ಳುವನು. ಹಾಕಿದ ವೇಷದಲ್ಲೇ ಅವನು ತನ್ಮಯನಾಗುವನು. ಹಿಂದಿನದೆಲ್ಲ ಅವನಿಗೆ ಮರೆತೇ ಹೋಗುವುದು. ವೇಷವನ್ನು ಹೆಚ್ಚಿಸಿದಾಗ ತೆಗೆದುಹಾಕಲೂ ಆಗುವುದಿಲ್ಲ. ಅದೇ ಭಗವಂತನ ವೇಷಕ್ಕೂ ನಮ್ಮ ವೇಷಕ್ಕೂ ಇರುವ ವ್ಯತ್ಯಾಸ. ಯೋಗ ಮಾಯೆಯಲ್ಲಿ ದೇವರು ಎಲ್ಲರಿಗೂ ವ್ಯಕ್ತನಲ್ಲ ಎಂದು ಹೇಳುವರು. ಯಾರಿಗೂ ಕಾಣುವುದಿಲ್ಲ ಎಂದಲ್ಲ, ಅವನನ್ನು ಗುರುತು ಹಿಡಿಯುವವರು ಬಹಳ ಅಲ್ಪ ಮಂದಿ. ವಜ್ರಪಡಿ ವ್ಯಾಪಾರಿ ಮಾತ್ರ ವಜ್ರ ಯಾವುದು ಗಾಜು ಯಾವುದು ಎಂಬುದನ್ನು ಕಂಡುಹಿಡಿಯಬಲ್ಲ. ಬದನೆಕಾಯಿ ವ್ಯಾಪಾರಿ ಹೇಗೆ ಅದನ್ನು ಕಂಡುಹಿಡಿಯಬಲ್ಲ ಎನ್ನುವರು ಶ್ರೀರಾಮಕೃಷ್ಣರು. ಈ ಜೀವನದಲ್ಲಿ ಯಾವುದನ್ನು ಅರಿತುಕೊಳ್ಳಬೇಕಾದರೂ ಯೋಗ್ಯತೆಯನ್ನು ಸಂಪಾದಿಸಿಕೊಂಡಿರಬೇಕು. ವೈದ್ಯನಿಗೆ ಮಾತ್ರ ರೋಗಿಯ ನಾಡಿ ಗೊತ್ತಾಗುವುದು, ಸಾಧಾರಣ ಮನುಷ್ಯನಿಗೆ ಗೊತ್ತಾಗುವುದಿಲ್ಲ. ಹಾಗೆಯೇ ಭಗವತ್ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಒಬ್ಬ ಸಾಧನೆ ಮಾಡಿರಬಹುದು. ಸಾಧನೆ ಮಾಡಿ ಜೀವನದಲ್ಲಿ ಬಹಳ ಮುಂದುವರಿದಿದ್ದರೆ ಮಾತ್ರ ಇದು ಗೊತ್ತಾಗುವುದು. ಆದರೆ ಈ ಲೋಕದಲ್ಲಿ ಬಹುಪಾಲು ಜನರು ವ್ಯವಹಾರದಲ್ಲೇ ಮುಳುಗಿದವರು. ಅವರಿಗೆ ಲೌಕಿಕ ವಸ್ತುಗಳೇ ಸತ್ಯ. ಅವನ್ನು ಮೀರಿದ ಒಂದು ಅತೀಂದ್ರಿಯ ಅನುಭವ ಸಾಧ್ಯ ಎಂಬುದನ್ನು ಕಂಡು ಅರಿಯರು. ಕಣ್ಣೆದುರಿಗೆ ಹುಟ್ಟಿ ಸಾಯುವುದು ಮಾತ್ರ ಸತ್ಯ ಅವರ ಪಾಲಿಗೆ. ಹುಟ್ಟಿದವರ ಹಿಂದೆ ಯಾವುದಿದೆ, ಸಾಯುವುದರ ಮುಂದೆ ಯಾವುದಿದೆ ಎಂಬ ಪ್ರಶ್ನೆಯನ್ನು ಹಾಕುವುದಿಲ್ಲ. ಭಗವಂತನಾದರೂ ಜನನ ಮರಣ ಬದಲಾವಣೆಗಳಿಗೆ ಅತೀತ. ಅವನನ್ನು ಜನಸಾಧಾರಣರು ತಿಳಿದುಕೊಳ್ಳಲಾರರು. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ಅರ್ಜುನ, ಹಿಂದೆ ಆಗಿ ಹೋದ, ಆಗಿರುವ, ಮುಂದೆ ಆಗುವ ಸಕಲ ಭೂತಗಳನ್ನು ನಾನು ಬಲ್ಲೆ. ಆದರೆ ನನ್ನನ್ನು ಯಾರು ಅರಿತಿಲ್ಲ. ಪರಮೇಶ್ವರನಿಗೂ ಜೀವರಾಶಿಗಳಿಗೂ ಇರುವ ವ್ಯತ್ಯಾಸವನ್ನು ಇಲ್ಲಿ ಶ್ರೀಕೃಷ್ಣ ಹೇಳುತ್ತಾನೆ. ಭಗವಂತನಿಗೆ ಪ್ರತಿಯೊಂದು ಪ್ರಾಣಿಯು ಹಿಂದೆ ಏನಾಗಿತ್ತು ಎಂಬುದು ಗೊತ್ತಿದೆ, ಮುಂದೆ ಏನಾಗುವುದು ಎಂಬುದು ಗೊತ್ತಿದೆ, ಈಗ ಏನಾಗಿದೆ ಎಂಬುದು ಗೊತ್ತಿದೆ. ಏಕೆಂದರೆ ಅವನು ಸೃಷ್ಟಿಸಿದವನು, ಪಾಲಿಸುತ್ತಿರುವವನು, ಕೊನೆಗೆ ಸೆಳೆದುಕೊಳ್ಳುವವನು. ಅವನು ಈ ಸೃಷ್ಟಿಯ ನಾಟಕವನ್ನು ಎಷ್ಟು ವೇಳೆ ಸೂತ್ರಧಾರನಂತೆ ಆಡಿಸಿರುವನು. ಆಟವನ್ನು ಆಡಿಸುವವನಿಗೆ ಯಾರು ಯಾರು ಪಾತ್ರಧಾರಿಗಳು, ಅವರು ಏನು ಏನು ಮಾಡಬೇಕಾಗಿದೆ ಮತ್ತು ಅದು ಎತ್ತ ಸಾಗುವುದು ಮತ್ತು ಅದು ಹೇಗೆ ಪರ್ಯವಸಾನವಾಗುವುದು ಎಂಬುದು ಗೊತ್ತಿದೆ. ಅದನ್ನೇ ಕುಳಿತು ನೋಡುವವನಿಗೆ ಹಿಂದಿರುವ ಸೂತ್ರಧಾರನ ಪರಿಚಯ ಆಗುವುದಿಲ್ಲ. ನಾವು ಕಾಲದಲ್ಲಿ ಹಿಂದೆ, ಈಗ, ಮುಂದೆ ಎಂಬ ಭಾಗಗಳನ್ನು ನೋಡುತ್ತೇವೆ. ಇದು ಕೃತಕ. ಒಂದೇ ಒಂದು ಘಟನೆ ಒಬ್ಬನಿಗೆ ಭೂತ, ಮತ್ತೊಬ್ಬನಿಗೆ ವರ್ತಮಾನ, ಇನ್ನೊಬ್ಬನಿಗೆ ಭವಿಷ್ಯವಾಗಿರಬಹುದು. ಹಲವು ಜ್ಯೋತಿರ್ವತ್ಸರಗಳ ಆಚೆ ಇರುವ ಒಂದು ನಕ್ಷತ್ರ ಲೋಕದಲ್ಲಿ ಒಂದು ಘಟನೆ ನಡೆಯುವುದು ಎಂದು ಇಟ್ಟುಕೊಳ್ಳೋಣ. ಅದು 1 ವರುಷದ ಹಿಂದೆ ಆಯಿತು. ಅವರಿಗೆ ಈ ಘಟನೆ ಭೂತಕಾಲದ್ದು. ಆ ಘಟನೆ ಬೆಳಕಿನ ವೇಗದಲ್ಲಿ ಚಲಿಸುತ್ತಾ ಸುಮಾರು 1 ಜ್ಯೋತಿರ್ವತ್ಸರದ ದೂರದಲ್ಲಿರುವ ಈ ಗ್ರಹಕ್ಕೆ ಈಗ ಮುಟ್ಟುತ್ತದೆ. ಅದನ್ನು ನೋಡುವವರಿಗೆ ಅದು ವರ್ತಮಾನ. ನಮ್ಮಿಂದ ಇನ್ನೂ ದೂರದಲ್ಲಿ ಇರುವವರಿಗೆ ಆ ಘಟನೆ ಇನ್ನೂ ಆಗಿಲ್ಲ ಎಂದರೆ ಭವಿಷ್ಯವಾಯಿತು. ಕಾಲದಲ್ಲಿ ಇರುವವರು ಯಾವುದೋ ಒಂದು ಸ್ಥಳಕ್ಕೆ ತಮ್ಮನ್ನು ಬಿಗಿದುಕೊಂಡು ಇದು ಭೂತ, ವರ್ತಮಾನ, ಭವಿಷ್ಯ ಎಂದು ಹೇಳುತ್ತಾರೆ. ಆದರೆ ಯಾರು ದೇಶ ಕಾಲಾತೀತನೋ ಅವನು ಎಲ್ಲವನ್ನೂ ಏಕಕಾಲದಲ್ಲಿ ನೋಡುವನು. ಈಗಿರುವ ಪ್ರಾಣಿಯ ಹಿಂದೆ ಮುಂದೆ ಎಲ್ಲವೂ ವೇದ್ಯವಾಗುವುದು. ಭಗವಂತ ದೇಶ ಕಾಲ ನಿಮಿತ್ತಕ್ಕೆ ಅತೀತನಾಗಿರುವುದರಿಂದ ಅವನಿಗೆ ಎಲ್ಲವನ್ನೂ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಆದರೆ ಸಾಧಾರಣ ಜೀವರಾಶಿಗಳಿಗಾದರೂ ಈಗ ಆಗುತ್ತಿರುವುದೊಂದೇ ಗೊತ್ತಿರುವುದು.
ಹಿಂದಿನ ಜನ್ಮದಲ್ಲಿ ನಾವು ಏನೇನು ಮಾಡಿದೆವು, ಎಲ್ಲೆಲ್ಲಿ ಹುಟ್ಟಿದೆವು, ಬೆಳೆದೆವು, ಅನುಭವಿಸಿದೆವು ಎಂಬುದು ಯಾವುದು ಗೊತ್ತಿಲ್ಲ. ಎಲ್ಲ ಮರವಿನಲ್ಲಿ ಮುಳುಗಿ ಹೋಗಿದೆ. ನಮ್ಮ ಭವಿಷ್ಯವನ್ನು ನಾವು ಇನ್ನೂ ರೂಪಿಸಿಕೊಳ್ಳಬೇಕಾಗಿರುವುದರಿಂದ ಅದು ಹೇಗಿದೆ ಎಂಬುದನ್ನು ಹೇಗೆ ಊಹಿಸುವುದಕ್ಕೆ ಸಾಧ್ಯ ಎನ್ನುವೆವು ನಾವು. ಅಜ್ಞಾನಿಗೆ ಮುಂದಿನದು ಕಾಣದು, ಆದರೆ ಭಗವಂತನಿಗೆ ಹೊಸದೇನೂ ಅಲ್ಲ. ಅವನು ಯಾವ ಮಾರ್ಗದಲ್ಲಿ ನಡೆಯುತ್ತಾನೆ, ಹೇಗೆ ಮಾಡುತ್ತಾನೆ ಎಂಬುದೆಲ್ಲ ಆಗಲೇ ನಿರ್ಧಾರವಾಗಿದೆ. ಪ್ರೊಜೆಕ್ಟರಿನ ಮೂಲಕ ಬೀಳುವ ಫಿಲಂ ರೋಲಿನಲ್ಲಿ ಆಗಲೇ ಕಥೆ ತಯಾರಾಗಿ ಜೋಡಿಸಿದ್ದೇ ತೆರೆಯ ಮೇಲೆ ಬೀಳುವುದು, ಹೊಸದೇನೂ ಇಲ್ಲ. ದೇವರು ಸೃಷ್ಟಿಯ ಸಿನಿಮಾದ ಡೈರೆಕ್ಟರ್. ಈಗ ನಾವು ಏನನ್ನು ನೋಡುತ್ತಿರುವೆವೋ ಅದು ಆಗಲೇ ರೋಲಿನಲ್ಲಿ ಫಿಲಂನಿಂದ ಬೀಳುತ್ತಿದೆ. ಮುಂದೇನಾಗುವುದು ಎಂಬುದು ಅದನ್ನು ಜೋಡಿಸಿದ ಡೈರೆಕ್ಟರ್ಗೆ ಮೊದಲೇ ವೇದ್ಯ. ದೇವರಿಗೆ ನಮ್ಮದೆಲ್ಲ ಗೊತ್ತು. ನಮ್ಮ ಕಥೆಯನ್ನೆಲ್ಲ ಬರೆದವನು ಅವನು ಬರೆದಂತೆ ಬಾಳುತ್ತಿರುವೆವು ಈಗ. ಆದರೆ ಜೀವರಾಶಿಗಳಿಗಾದರೂ ಈಗ ತೆರೆಯ ಮೇಲೆ ಬೀಳುತ್ತಿರುವುದೊಂದೇ ಕಾಣುವುದು. ಅದನ್ನು ಮೀರಿ ನೋಡಲಾರರು ಅವರು. ಆ ಶಕ್ತಿಯನ್ನು ಇನ್ನೂ ಸಂಪಾದಿಸಿಕೊಂಡಿಲ್ಲ. ಸಂಪಾದಿಸಿಕೊಂಡರೆ ನೋಡಬಹುದು. ಯಾವ ಯೋಗಿಗೆ ಜಾತಿ ಸ್ಮರಣೆ ಉಂಟಾಗುವುದೋ ಆತ ತನ್ನ ಹಿಂದಿನದನ್ನು ತಿಳಿದುಕೊಳ್ಳಬಲ್ಲ. ಆದರೆ ದೇವರನ್ನು ತಿಳಿದುಕೊಳ್ಳಬೇಕಾದರೆ ಇದನ್ನು ಮೀರಿದ ಸಾಧನೆಯನ್ನು ಮಾಡಬೇಕು. ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಅರ್ಜುನ, ಇಚ್ಛಾ ದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳ ಮೋಹದಿಂದ ಸರ್ವ ಪ್ರಾಣಿಗಳು ಹುಟ್ಟುವ ಕಾಲದಲ್ಲಿ ಭ್ರಾಂತಿಯನ್ನು ಹೊಂದುತ್ತವೆ. ಹುಟ್ಟುವಾಗಲೇ ನಮ್ಮನ್ನು ಭ್ರಾಂತಿ ಆವರಿಸುವುದು. ಆದ ಕಾರಣವೇ ಹಿಂದಿನದನ್ನು ಮುಂದಿನದನ್ನು ನಾವು ಅರಿಯಲಾರೆವು. ಕನಸು ಕಾಣುವುದಕ್ಕೆ ಮುಂಚೆ ಜಾಗೃತಾವಸ್ಥೆಯಲ್ಲಿ ಇರುವಾಗ ನಾವು ಯಾರು, ಎಲ್ಲಿರುವೆವು ಎಂಬುದೆಲ್ಲ ಜ್ಞಾಪಕವಿರುವುದು. ಕನಸಿಗೆ ಬೀಳುತ್ತಲೇ ನೈಜ ಸ್ಥಿತಿ ಮರೆಯುವುದು. ತಾತ್ಕಾಲಿಕ ಕನಸೇ ಸರ್ವ ಸತ್ಯವಾಗಿ ಕಾಣುವುದು. ಹಾಗೆಯೇ ಜೀವರಾಶಿ ಪ್ರಪಂಚಕ್ಕೆ ಬಂದೊಡನೆಯೇ ಹುಟ್ಟುವುದಕ್ಕೆ ಮುಂಚೆ ಈ ದೇಹವನ್ನು ತ್ಯಜಿಸಿ ಆದ ಮೇಲೆ ನಮ್ಮ ನೈಜ ಸ್ಥಿತಿ ಯಾವುದು ಎಂಬುದನ್ನು ಮರೆತು ತಾತ್ಕಾಲಿಕ ಸ್ಥೂಲ ದೇಹ ಧಾರಣೆ ಮಾಡಿದ ಮೇಲೆ ಈಗಿನ ಸ್ಥಿತಿಯೇ ನಮ್ಮ ಸರ್ವಸ್ವ ಎಂದು ಭಾವಿಸುತ್ತೇವೆ. ನಾವು ಹೀಗೆ ಭ್ರಾಂತಿಯಲ್ಲಿ ಬೀಳುವುದಕ್ಕೆ ಭಗವಂತ ಕಾರಣವನ್ನು ಕೊಡುತ್ತಾನೆ. ನಾವು ಬರುವಾಗಲೇ ಹಲವು ಸಂಸ್ಕಾರಗಳನ್ನು ತರುತ್ತೇವೆ. ಅದಕ್ಕೆ ತಕ್ಕಂತೆ ನಾವು ಕೆಲಸಗಳನ್ನು ಮಾಡುತ್ತೇವೆ. ಕೆಲಸಕ್ಕೆ ಫಲವನ್ನು ಅನುಭವಿಸುತ್ತೇವೆ. ಕೆಲವನ್ನು ಕಂಡರೆ ಇಷ್ಟ, ಮತ್ತೆ ಕೆಲವನ್ನು ಕಂಡರೆ ನಮಗೆ ಅನಿಷ್ಟ. ನಮಗೆ ಸುಖ ಬೇಕು, ಕಷ್ಟ ಬೇಡ. ಇಂದ್ರಿಯ ಸುಖ ಬೇಕು, ಆಧ್ಯಾತ್ಮಿಕ ಸುಖ ಬೇಡ. ಈ ಭಾವನೆಗಳಿಂದಲೇ ನಾವು ಹುಟ್ಟುವಾಗ ಮೊದಲು ಮನಸ್ಸು ಖಾಲಿಯಾಗಿದ್ದು ಅನಂತರ ನಮ್ಮ ತಂದೆ ತಾಯಿಗಳಿಂದ ಅಥವಾ ವಾತಾವರಣದ ಮೂಲಕ ನಾವು ಹೀಗೆ ಆದೆವು ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಇದು ನಾವೇ ತಂದದ್ದು, ಇನ್ನೊಬ್ಬರು ನಮ್ಮ ಮೇಲೆ ಹೇರಿದ್ದಲ್ಲ. ತಂದೆ ತಾಯಿಗಳಿಂದ ನಾವು ಈ ಸ್ವಭಾವವನ್ನು ಪಡೆಯುವ ಹಾಗಿದ್ದರೆ ಸ್ವಭಾವದಲ್ಲಿ ಗುಣದಲ್ಲಿ ನಾವು ಅವರಂತೆಯೇ ಇರಬೇಕಾಗಿತ್ತು, ಅವರಂತೆಯೇ ಆಗಬೇಕಾಗಿತ್ತು. ಆದರೆ ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮಂದಿರ ಸ್ವಭಾವವೇ ಒಂದು, ನಾವು ಆಗಿರುವುದೇ ಮತ್ತೊಂದು. ಒಳ್ಳೆಯ ತಂದೆ ತಾಯಿಗಳಿಗೆ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ, ಕೆಟ್ಟ ತಂದೆ ತಾಯಿಯರಿಗೆ ಒಳ್ಳೆಯ ಮಕ್ಕಳು ಕೆಲವು ವೇಳೆ ಹುಟ್ಟುತ್ತಾರೆ. ಇದಕ್ಕೆ ಕಾರಣವೇನು? ಏನೋ ಅಕಸ್ಮಾತ್ ಎಂದು ಹೇಳಬಹುದು. ಆದರೆ ಜೀವನದಲ್ಲಿ ಅಕಸ್ಮಾತ್ ಒಂದು ಕಾರಣವಲ್ಲ. ನಮಗೆ ಕಾರಣ ಗೊತ್ತಿಲ್ಲ. ನಮ್ಮ ಅಜ್ಞಾನವನ್ನು ಮುಚ್ಚುವುದಕ್ಕೆ ನಾವು ಉಪಯೋಗಿಸುವ ಉಪಾಯದ ಪದ. ಇನ್ನೊಂದು ಪಂಗಡದವರು ಇರುವರು. ಅವರು ಹೊರಗಿನ ವಾತಾವರಣದ ಮೇಲೆಯೇ ಎಲ್ಲಾ ಭಾರವನ್ನು ಹೇರುವರು. ಎನ್ವಿರಾನ್ಮೆಂಟ್ ಎಂದರೆ ಸನ್ನಿವೇಶ ಹೊಸದಾಗಿ ಏನನ್ನು ಮಾಡಲಾರದು. ಆಗಲೇ ಜೀವಿಯಲ್ಲಿ ಏನಿದೆಯೋ ಅದನ್ನು ಹೊರಸೆಳೆಯುವುದನ್ನು ಮಾತ್ರ ಮಾಡುವುದು. ಒಂದು ಬೀಜ ತಾನು ಯಾವ ಗಿಡವಾಗಬೇಕು ಎಂಬುದು ಆಗಲೇ ನಿರ್ಧಾರಿತವಾಗಿದೆ. ಹೊರಗಿನ ನೆಲ, ಗಾಳಿ, ಬೆಳಕು, ನೀರು, ಗೊಬ್ಬರ ಇವೆಲ್ಲ ಬೀಜದಲ್ಲಿ ಇರುವುದನ್ನು ಬೇಗ ಹುಲುಸಾಗಿ ಹೊರಗೆ ಬರುವಂತೆ ಮಾಡಬಹುದೇ ಹೊರತು ಬೀಜವನ್ನೇ ಬದಲಾಯಿಸುವುದಕ್ಕೆ ಆಗುವುದಿಲ್ಲ. ಜೀವರಾಶಿಗಳು ಹುಟ್ಟುವಾಗಲೇ ಪ್ರಪಂಚವನ್ನು ಅನುಭವಿಸಬೇಕು ಎಂಬ ಸಂಸ್ಕಾರದೊಡನೆ ಹುಟ್ಟುವರು. ಅದರಂತೆ ಜೀವನದ ಘಟನೆಗಳಿಗೆ ಅವರಲ್ಲಿ ಪ್ರತಿಕ್ರಿಯೆಯನ್ನು ನೋಡುವೆವು. ಆಕರ್ಷಣೆಗಳಿಂದ ಬೀಸಿ ಕರೆಯುತ್ತಿದೆ ವಿಷಯ ಪ್ರಪಂಚ. ಅದರೊಳಗೆ ಧುಮುಕುವನು.
ಈ ಪ್ರಪಂಚದ ಹಿಂದೆ ಇರುವ ಸೂತ್ರಧಾರನನ್ನು ತಿಳಿದುಕೊಳ್ಳಬೇಕೆಂಬ ಆಸೆ ಜೀವಿಗಳ ಹೃದಯದಲ್ಲಿ ಇರುವುದು ಬಹಳ ಅಪರೂಪ. ಅವರನ್ನು ಒಂದು ವಿನಾಯಿತಿ, ಎಕ್ಸೆಪ್ಷನ್ ಎಂತಲೇ ಹೇಳಬಹುದು. येषां त्वन्तगतं पापं जनानां पुण्यकर्मणां ते द्वन्द्वमोहनिर्मुक्ताः भजन्ते मां दृढव्रताः. ಆದರೆ ಪುಣ್ಯ ಕರ್ಮಗಳನ್ನು ಮಾಡುವ ಯಾವ ಜನರ ಪಾಪವು ಕ್ಷೀಣವಾಗಿರುವುದೋ ಅವರು ಸುಖ ದುಃಖಗಳೆಂಬ ದ್ವಂದ್ವಗಳ ಮೋಹದಿಂದ ಬಿಡುಗಡೆಯನ್ನು ಹೊಂದಿ ದೃಢವ್ರತರಾಗಿ ನನ್ನನ್ನು ಭಜಿಸುತ್ತಾರೆ. ಹುಟ್ಟುವಾಗಲೇ ದ್ವಂದ್ವಗಳಿಂದ ಮುತ್ತಲ್ಪಟ್ಟ ವ್ಯಕ್ತಿ ಪಾರಾಗುವುದಕ್ಕೆ ಒಂದು ಮಾರ್ಗವನ್ನು ಕೂಡ ತೋರುತ್ತಾನೆ. ಪರಿಸ್ಥಿತಿ ನಿರಾಶೆಯಿಂದಲೇ ಕೂಡಿಲ್ಲ. ಈ ಗಾಢಾಂಧಕಾರದಲ್ಲೂ ಬೆಳಕಿನ ಗತಿಯೊಂದಿದೆ. ನಾವು ನಮ್ಮಲ್ಲಿರುವ ಹೀನ ಸಂಸ್ಕಾರಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು. ಆಗಲೇ ಪುಣ್ಯ ವೃದ್ಧಿಯಾಗುವುದು. ಮನಸ್ಸು ದೇವರ ಕಡೆ ಹೋಗುವುದು. ನದಿಯ ಮೇಲೆ ತೇಲುತ್ತಿರುವ ದೋಣಿಯಲ್ಲಿ ತೂತು ಬಿದ್ದಿದೆ. ನೀರು ತುಂಬಿಕೊಳ್ಳುತ್ತಾ ಭಾರವಾಗಿ ಮುಳುಗುತ್ತಿದೆ. ನಾವು ಮೊದಲು ಯಾವುದಾದರೂ ಪಾತ್ರೆಯಿಂದ ನೀರನ್ನು ಖಾಲಿ ಮಾಡುತ್ತಾ ಹೋಗಬೇಕು. ಆಗ ದೋಣಿ ಕ್ರಮೇಣ ಹಗುರವಾಗಿ ತೇಲುವುದು. ಅದರೊಳಗೆ ನೀರು ಬರುವ ಬೇಗಕ್ಕಿಂತ ಬೇಗ ನೀರನ್ನು ಎತ್ತಿ ಹಾಕಿದರೆ ದೋಣಿಯನ್ನು ಸುರಕ್ಷಿತವಾಗಿ ಕರೆಯನ್ನು ಮುಟ್ಟಿಸಬಹುದು. ಹಾಗೆಯೇ ನಮ್ಮ ಹೀನ ಸಂಸ್ಕಾರದ ರಂಧ್ರದಿಂದ ಪಾಪ ನುಗ್ಗುತ್ತಿದೆ. ನಾವು ಆ ನುಗ್ಗಿದ ಪಾಪವನ್ನು ಪುಣ್ಯ ಕರ್ಮಗಳಿಂದ ಕ್ಷೀಣ ಮಾಡಿಕೊಳ್ಳಬೇಕು. ಒಳ್ಳೆಯ ಕೆಲಸ ನಮ್ಮ ಮನಸ್ಸನ್ನು ಶುದ್ಧ ಮಾಡುವುದು. ಮನಸ್ಸು ಶುದ್ಧವಾದಂತೆ ಅದು ದೇವರ ಕಡೆ ತಿರುಗುವುದು. ಸುಮ್ಮನೆ ಆಗಿರುವ ಪಾಪಗಳ ಭಾರಕ್ಕೆ ಸೊರಗಿ ನಿರಾಶರಾಗಿ ಬೀಳುವುದಲ್ಲ. ಪಾಪದ ಭಾರ ಯಾರಲ್ಲಿ ಇಲ್ಲ, ಎಲ್ಲರಲ್ಲಿಯೂ ಇದೆ. ಕೆಲವರಲ್ಲಿ ಕಡಿಮೆಗಿದೆ, ಮತ್ತೆ ಕೆಲವರಲ್ಲಿ ಜಾಸ್ತಿಗಿದೆ. ಯಾರಲ್ಲಿ ಈಗ ಕಡಿಮೆಗಿದೆಯೋ ಅವರು ಕೂಡ ಹಿಂದೆ ಜಾಸ್ತಿಗಿದ್ದವರೇ. ಒಳ್ಳೆಯ ಕರ್ಮಗಳನ್ನು ಮಾಡಿ ನಮ್ಮ ಮನಸ್ಸನ್ನು ಹಗುರ ಮಾಡಿಕೊಂಡವರು. ಪ್ರತಿಯೊಂದು ಉತ್ತಮ ಆಲೋಚನೆ ಮತ್ತು ಕೆಲಸವು ನಮ್ಮ ಜೀವನದಲ್ಲಿ ಉತ್ತಮ ಸಂಸ್ಕಾರಗಳನ್ನು ಬಿಡುವುದು. ಇವುಗಳ ಮೊತ್ತ ಕ್ರಮೇಣ ಹೆಚ್ಚಾಗುವುದು. ಹನಿಗೂಡಿದರೆ ಹಳ್ಳವಾಗುವಂತೆ. ಈಗ ಉತ್ತಮ ಕೆಲಸಗಳನ್ನು ಮಾಡುವುದು, ಉತ್ತಮ ಆಲೋಚನೆಗಳನ್ನು ಮಾಡುವುದು ಇದೊಂದೇ ದಾರಿ. ನಾವು ದ್ವಂದ್ವಗಳ ಮೋಹದಿಂದ ಪಾರಾಗಬೇಕಾದರೆ. ನಮಗೆಲ್ಲ ಸಿಹಿ ಅನುಭವ ಬೇಕು, ಕಹಿ ಅನುಭವ ಬೇಡ ಎಂಬ ಜಾಡ್ಯ ಮೆಟ್ಟಿದೆ. ಆದರೆ ಈ ಸಂಸಾರಕ್ಕೆ ಬಂದ ಮೇಲೆ ಬರೀ ಸಿಹಿ ಅನುಭವವೇ ಹೇಗೆ ಸಿಕ್ಕುವುದು? ಸಿಕ್ಕಿದ ಸಿಹಿ ಅನುಭವವನ್ನೇ ತಿಂದರೂ ಅದು ನಮ್ಮ ದೇಹಕ್ಕೆ ಕೆಟ್ಟದ್ದು. ಅದರಿಂದ ಪಾರಾಗಬೇಕಾದರೂ ಕಹಿ ಔಷಧಿಯನ್ನು ತಿನ್ನಲೇಬೇಕು. ಸಾಧಕ ಕ್ರಮೇಣ ಈ ದ್ವಂದ್ವಗಳ ಕಡೆ ಮನಸ್ಸನ್ನು ಹಾಕುವುದಿಲ್ಲ. ಅವನು ಹಾಕದೇ ಇದ್ದರೆ ಇವು ಬರುವುದಿಲ್ಲ ಎಂದಲ್ಲ, ಇವು ಬರುತ್ತವೆ, ಹೋಗುತ್ತವೆ. ಆದರೆ ಅವನು ಇದನ್ನು ಉದಾಸೀನನಾಗಿ ನೋಡುತ್ತಾನೆ. ಇವುಗಳ ಮೇಲೆ ಮನಸ್ಸನ್ನು ಇಡುವುದಿಲ್ಲ. ನಮ್ಮ ಮಾನಸಿಕ ಶಕ್ತಿಯ ಬಹುಪಾಲು ಈ ಬೇಕು ಬೇಡ ಎಂಬ ಬಿಲದ ಮೂಲಕ ವ್ಯಯವಾಗುತ್ತಿದೆ. ಯಾವಾಗ ಇವುಗಳ ಕಡೆ ಅನಾಸಕ್ತರಾಗುತ್ತೇವೆಯೋ ಅಷ್ಟೊಂದು ಮಾನಸಿಕ ಶಕ್ತಿ ನಮ್ಮ ಕರಗತವಾಗುವುದು. ಅದನ್ನೆಲ್ಲ ನಾವು ದೇವರ ಕಡೆ ಹರಿಸಬಹುದು. ದ್ವಂದ್ವಗಳಿಂದ ಪಾರಾದ ಮೇಲೆಯೇ ನಾವು ಭಗವಂತನನ್ನು ದೃಢವಾಗಿ ಭಜಿಸಬೇಕಾದರೆ ಅದಕ್ಕಿಂತ ಮುಂಚೆ ನಾವು ಹೋಗುವುದು ಅನಿಷ್ಟ ನಿವೃತ್ತಿಗಾಗಿ, ಸುಖ ಪ್ರಾಪ್ತಿಗಾಗಿ. ಏನೋ ಕೆಲವು ಸುಖವಾದ ಅನುಭವಗಳು ಆದಾಗ ದೇವರು ನಮಗೆ ಒಳ್ಳೆಯದನ್ನು ಮಾಡಿದನೆಂದು ಅವನನ್ನು ಹೊಗಳಿ ಕೆಲವು ಕಾಲದ ಮೇಲೆ ಬಂದ ಸುಖಾನುಭವದಲ್ಲಿ ತಲ್ಲೀನರಾಗುತ್ತೇವೆ. ದೇವರನ್ನು ಮರೆಯುತ್ತೇವೆ. ಪುನಃ ಅವನ ಜ್ಞಾಪಕ ಬರುವುದು ಜೀವನದಲ್ಲಿ ದುಃಖದ ಸಿಡಿಲು ಬಡಿದಾಗಲೇ. ಆಗ ಗುಣಗಾಡುತ್ತಾ, ಏತಕ್ಕೆ ಇವುಗಳನ್ನೆಲ್ಲ ಕೊಟ್ಟೆ, ದಯವಿಟ್ಟು ಇವುಗಳನ್ನು ನಿವಾರಿಸು ಎಂದು ಬೇಡುತ್ತೇವೆ. ಮುಂಚೆ ಅವನು ಯಾವುದೋ ಒಂದು ಲೌಕಿಕ ಉದ್ದೇಶದಿಂದ ಹೋಗುತ್ತಾನೆ. ಅದು ಪ್ರತಿದಿನ ಹೋಗುವುದಿಲ್ಲ. ಅವಶ್ಯಕತೆ ಬಿದ್ದಾಗ ಹೋಗುತ್ತಾನೆ. ಅವನಿಗೆ ದೇವರ ಮೇಲೆ ಇರುವ ಭಕ್ತಿಗೆ ಅಮಾವಾಸ್ಯೆ ಪೌರ್ಣಿಮೆಗಳಿವೆ. ಕೆಲವು ವೇಳೆ ಅದು ಕ್ಷಯಿಸುತ್ತಾ ಬರುವುದು, ಕೊನೆಗೆ ಅಮಾವಾಸ್ಯೆಯನ್ನು ಮುಟ್ಟುವುದು. ದೃಢವ್ರತಿ ಯಾರು ಎಂದರೆ ಇಂತಹ ಏರಿಳಿತಗಳು, ವೃದ್ಧಿ ಕ್ಷಯಗಳು ಇಲ್ಲದವನು. ಜೀವನದಲ್ಲಿ ಒಂದೇ ಸಮನಾಗಿ ದೇವರ ಕಡೆ ಅವನ ಮನಸ್ಸು ಹೋಗುತ್ತಿರುವುದು. ಅವನು ಭಗವಂತನನ್ನು ಭಜಿಸುತ್ತಾನೆ. ಪ್ರೀತಿಯಿಂದ ತುಂಬಿ ತುಳುಕಾಡುವ ಹೃದಯದಿಂದ ಭಗವಂತನನ್ನು ಚಿಂತಿಸುತ್ತಾನೆ. ಅವನಿಂದ ಲೌಕಿಕವಾದ ಏನನ್ನು ಆಶಿಸುವುದಿಲ್ಲ. ಎಂತಹ ಕಷ್ಟ ನಷ್ಟಗಳು ಬಂದರೂ ದೇವರನ್ನು ಮರೆಯದೆ, ಗುಣಗಾಡದೆ ಅವನನ್ನೇ ಚಿಂತಿಸುತ್ತಿರುವನು.
ಜರಾಮರಣಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನಂ ಅಧ್ಯಾತ್ಮಂ ಚ ಕರ್ಮ ಚಾಖಿಲಂ. ನನ್ನ ಆಶ್ರಯವನ್ನು ಹೊಂದಿ ಜರಾಮರಣಗಳಿಂದ ಮುಕ್ತರಾಗಲು ಯಾರು ಪ್ರಯತ್ನಿಸುವರೋ ಅವರು ಪೂರ್ಣ ಬ್ರಹ್ಮವನ್ನು, ಅಧ್ಯಾತ್ಮವನ್ನು, ಕರ್ಮವನ್ನು ತಿಳಿಯುತ್ತಾರೆ. ಅನುಗಾಲವು ಭಗವಂತನನ್ನು ಚಿಂತಿಸುವ ಭಕ್ತರು ಭಗವಂತನ ಆಶ್ರಯವನ್ನು ಪಡೆಯುತ್ತಾರೆ. ಜೀವನದಲ್ಲಿ ಅವನನ್ನು ಬಲವಾಗಿ ಹಿಡಿದುಕೊಂಡರೇನೆ ಈ ಪ್ರಪಂಚಕ್ಕೆ ನಾವು ಬರುವುದನ್ನು ತಪ್ಪಿಸಿಕೊಳ್ಳಬೇಕಾದರೆ. ಈ ಪ್ರಪಂಚ ಮುಪ್ಪು ಸಾವುಗಳಿಂದ ಕೂಡಿದೆ. ಬರೀ ಜನನ ವೃದ್ಧಿ ಮಾತ್ರ ಅಲ್ಲ ಇರುವುದು, ಅದರ ಮುಂದಿನ ಭಾಗವೇ ಮುಪ್ಪು. ಇಂದ್ರಿಯಗಳು ಕುಗ್ಗುವವು, ನಮ್ಮ ಪಟುತ್ವವನ್ನು ಕಳೆದುಕೊಳ್ಳುವವು. ತಮ್ಮ ಪಟುತ್ವವನ್ನು ಕಳೆದುಕೊಳ್ಳುವವು. ಹಲವಾರು ರೋಗ ರುಜಿನಗಳು ದಾಳಿಯಿಡುವವು. ನಮಗೆ ನಾವೇ ಭಾರವಾಗುತ್ತೇವೆ, ಇತರರಿಗೊಂದು ಭಾರವಾಗುತ್ತೇವೆ. ಜೊತೆಗೆ ಇದು ಯೌವನದಲ್ಲಿ ಬಿತ್ತಿದ ಬೆಳೆಯನ್ನು ಕೊಯ್ಯುವ ಸಮಯ. ಒಂದೊಂದು ವಿಧವಾಗಿದೆ. ಇವನು ತನ್ನೊಂದಿಗೆ ಬಾಳಿದ ಬದುಕಿದ ಜನರ ಸಾವನ್ನು ನೋಡಬೇಕಾಗಿದೆ. ತಾನೇ ಸುತ್ತಲೂ ಅನುಭವಿಸಿದ ಸ್ಥಳದಿಂದ, ನೆಂಟರಿಷ್ಟರಿಂದ ಅಗಲಬೇಕಾಗಿದೆ. ಜೀವನಕ್ಕೆ ಎಷ್ಟು ಸಲ ನಾವು ಬಂದಿರುವೆವು, ಎಷ್ಟೊಂದು ಸುಖ ದುಃಖಗಳನ್ನು ಅನುಭವಿಸಿರುವೆವು. ಈ ದ್ವಂದ್ವಗಳ ಚಕ್ರದಲ್ಲಿ ಸಿಕ್ಕಿ ಜರ್ಜರಿತರಾಗಿರುವೆವು. ಈ ಸಂಸಾರವೆಂಬ ತೀಕ್ಷ್ಣ ಸೂರ್ಯನ ತಾಪದಲ್ಲಿ ಜನ್ಮಗಳು ಬೆಂದಿರುವೆವು. ಇದರಿಂದ ಪಾರಾಗುವುದಕ್ಕೆ ಭಗವಂತನ ಅಡಿದಾವರೆಗಳನ್ನು ಆಶಿಸುವುದು ಜೀವ. ಅವನನ್ನು ಬಿಗಿಯಾಗಿ ಹಿಡಿದುಕೊಳ್ಳುವುದಕ್ಕೆ, ಪುನಃ ಈ ಪ್ರಪಂಚದ ವ್ಯಾಮೋಹಕ್ಕೆ ತುತ್ತಾಗದೆ ಇರಲು ಅವನು ಪ್ರಯತ್ನಿಸುವನು. ಒಂದೇ ಸಲ ಇಚ್ಛೆ ಕೈಗೂಡುವುದಿಲ್ಲ. ಅವನಿಂದ ಕಿತ್ತುಕೊಂಡು ಹೋದ ಮನಸ್ಸನ್ನು ಪುನಃ ಹಿಡಿದು ತಂದು ಅವನ ಪಾದ ಪದ್ಮಗಳಲ್ಲಿ ಕಟ್ಟಿಹಾಕಬೇಕು. ಸಂಸಾರವನ್ನು ಮೇಯುತ್ತಿದ್ದ ದನಕ್ಕೆ ಭಗವತ್ ಚಿಂತನೆಯ, ಭಜನೆಯ ಮೇವಿನ ರುಚಿ ಅಭ್ಯಾಸವಾಗಬೇಕು. ಈ ಅಭ್ಯಾಸವನ್ನು ರೂಢಿಸಿಕೊಳ್ಳುವುದಕ್ಕಾಗಿ ಬಿಡದೆ ಯತ್ನಿಸಬೇಕು. ಯಾವಾಗ ಭಗವಂತನಲ್ಲಿ ಸಂಪೂರ್ಣ ಶರಣಾಗುತ್ತೇವೆಯೋ ಆಗ ಭಗವಂತನನ್ನು ಸಂಪೂರ್ಣ ತಿಳಿಯುವೆವು. ಅದಕ್ಕಿಂತ ಮುಂಚೆ ಅವನಿಂದ ದೂರದಲ್ಲಿ ನಿಂತುಕೊಂಡು ನಮ್ಮ ಊಹೆ ವಿಚಾರಗಳ ಮೂಲಕ ಚಿತ್ರಿಸಿಕೊಳ್ಳುತ್ತಿದ್ದೆವು. ಅವನು ಹಾಗಿರಬಹುದು, ಹೀಗಿರಬಹುದು ಎಂದು ಕಲ್ಪಿಸಿಕೊಳ್ಳುತ್ತಿದ್ದೆವು. ಆದರೆ ಯಾವಾಗ ಅವನ ಆಶ್ರಯವನ್ನು ಪಡೆಯುತ್ತೇವೆಯೋ, ಅವನ ಹತ್ತಿರವೇ ಇರುತ್ತೇವೆಯೋ ಆಗ ಪ್ರತ್ಯಕ್ಷವಾಗಿ ಅವನೇನು ಎಂಬುದನ್ನು ಅರಿಯುತ್ತೇವೆ. ಜೀವನದಲ್ಲಿ ಪ್ರತ್ಯಕ್ಷವೊಂದೇ ದೊಡ್ಡ ಪ್ರಮಾಣ. ಆಗ ಅವನ ಪಾಲಿನ ಶಾಸ್ತ್ರಾದಿಗಳೆಲ್ಲ ಬರೀ ಕೈಮರವಾಗಿದ್ದವು. ಅವು ಭಗವಂತನ ಕಡೆ ತೋರಿಸುತ್ತಿದ್ದವು ಎಂದು ಗೊತ್ತಾಗುವುದು. ಅವನೇನೋ ಅದನ್ನು ನಾವು ಅನುಭವಿಸಬೇಕು. ಆ ಇಂದ್ರಿಯಾತೀತ ಅನುಭವ ನಮಗೆ ಮತ್ತಾವುದರಿಂದಲೂ ಸಿಕ್ಕುವುದಿಲ್ಲ. ಆ ಸ್ಥಿತಿಗೆ ಬಂದಾಗ ಅವನು ದೇವರನ್ನು ರುಚಿ ನೋಡುತ್ತಾನೆ, ಅವನಲ್ಲೇ ಬಾಳುತ್ತಾನೆ, ಅವನಲ್ಲೇ ವ್ಯವಹರಿಸುತ್ತಾನೆ. ಅವನು ಅಧ್ಯಾತ್ಮವನ್ನು ತಿಳಿಯುತ್ತಾನೆ. ತಾನಾರು, ತನ್ನ ನಿಜವಾದ ಸ್ವರೂಪವೇನು ಎಂಬುದನ್ನು ಅರಿಯುತ್ತಾನೆ. ಆತ ಮುಂಚೆ ಸಂಸಾರಕ್ಕೆ ಬಂದು ಹೋಗುತ್ತಿದ್ದಾಗ ತನ್ನ ಮೇಲೆ ಹಾಕಿಕೊಂಡ ಮಿಥ್ಯಾ ವೇಷದಿಂದ ತನ್ನನ್ನೇ ಮರೆತಿದ್ದ. ಸುಳ್ಳು ನಾನನ್ನು ನಾನು ಎಂದು ಭಾವಿಸಿದ್ದ. ನಿಜವಾದ ನಾನು ಅವನಿಗೆ ಪತ್ತೆಯೇ ಇರಲಿಲ್ಲ. ಭಗವಂತನನ್ನು ನೋಡಿದ ಮೇಲೆ ತಾನಾರು, ಭಗವಂತನಿಗೂ ತನಗೂ ಏನು ಸಂಬಂಧವಿದೆ ಎಂಬುದನ್ನು ಅರಿಯುತ್ತಾನೆ. ಇಲ್ಲಿ ನಾವು ದ್ವೈತವೋ, ವಿಶಿಷ್ಟಾದ್ವೈತವೋ, ಅದ್ವೈತವೋ ಯಾವುದನ್ನು ಸರಿ ತಪ್ಪು ಎಂದು ಗುದ್ದಾಡಬೇಕಾಗಿಲ್ಲ. ಯಾರಿಗೆ ಯಾವ ದೃಷ್ಟಿಯ ಮೂಲಕ ಅವನನ್ನು ಅನುಭವಿಸಲು ಆಸೆಯೋ ಅದನ್ನು ಹಿಡಿಯಲಿ. ಕೆಲವರು ನಾವು ಅನುಭವಿಸುತ್ತೇವೆ, ನಾವೊಂದು ಪಾತ್ರೆ, ಅವನಿಂದ ಹೊರಗೆ ಇರುವವರು ಎಂದು ಭಾವಿಸಬಹುದು. ಮತ್ತೆ ಕೆಲವರು ನಾವೊಂದು ಅಲೆಯಂತೆ, ಆ ಭಗವಂತನನ್ನು ಅನಂತ ಸಾಗರ ಎನ್ನುವರು. ಇನ್ನು ಕೆಲವರು ಅಲೆಗೆ ಬೇರೆ ವ್ಯಕ್ತಿತ್ವ ಎಲ್ಲಿದೆ, ಅಲೆಯಂತೆ ಕಾಣುತ್ತಿರುವುದು ಸಾಗರವೇ ಎನ್ನಬಹುದು. ಈ ದೃಷ್ಟಿ ವೈವಿಧ್ಯತೆಯೆಲ್ಲ ತಾತ್ವಿಕ ರಂಗದಲ್ಲಿ. ಅನುಭವದ ಭೂಮಿಕೆಯಲ್ಲಿ ಈ ಮನಸ್ತಾಪಕ್ಕೆ ಕಾರಣವೇ ಇಲ್ಲ. ಅವರಲ್ಲಿ ಒಂದು ಸಾಮರಸ್ಯವನ್ನು ನೋಡುವೆವು. ಒಂದು ಸರಿ ಮತ್ತೊಂದು ತಪ್ಪು ಎಂಬುವ ಗೋಜಿಗೆ ಹೋಗದೆ ಅವನನ್ನು ಎಷ್ಟು ವಿಧ ಅನುಭವಿಸಬಹುದೋ ಅಷ್ಟು ವಿಧವು ಅನುಭವಿಸಿ ಯಾವುದಾದರೂ ಒಂದರ ಮೇಲೆ ಹೆಚ್ಚು ಕಾಲ ನಿಂತಿರುವರು. ಶ್ರೀರಾಮಕೃಷ್ಣರು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಭಾವನೆಗಳನ್ನೆಲ್ಲ ರುಚಿ ನೋಡಿ ಕೊನೆಗೆ ತಾವು ಹೆಚ್ಚು ಕಾಲ ಭಕ್ತನ ಹೊಸಲ ಮೇಲೆ ನಿಂತು ಬೋಧಿಸಿದರು. ಏಕೆಂದರೆ ಈ ದಾರಿಯಲ್ಲಿ ನಡೆಯುವ ಜನರೇ ಈ ಪ್ರಪಂಚದಲ್ಲಿ ಹೆಚ್ಚು ಮಂದಿ. ಯಾವಾಗಲೂ ಅವನು ಕರ್ಮಗಳನ್ನು ತಿಳಿಯುತ್ತಾನೆ,
ಕರ್ಮದ ರಹಸ್ಯವನ್ನೆಲ್ಲ ತಿಳಿಯುತ್ತಾನೆ. ಈ ಜೀವನದಲ್ಲಿ ಕರ್ಮ ಹೇಗೆ ಯಾವ ಕಡೆ ನಮ್ಮನ್ನು ಒಯ್ಯುವುದೋ ಅದನ್ನು ಹೇಳುವುದಕ್ಕೆ ಎಲ್ಲರಿಗೂ ಸಾಧ್ಯವಿಲ್ಲ. ನಮ್ಮನ್ನು ಪ್ರಪಂಚಕ್ಕೆ ಬಿಗಿಯುವುದು ಕರ್ಮವೇ, ಬಿಗಿದ ಕಟ್ಟನ್ನು ಬಿಡಿಸುವುದು ಕರ್ಮವೇ. ಹೇಗೆ ಮಾಡಿದರೆ ನಮ್ಮನ್ನು ಬಿಡಿಸುವನು, ಹೇಗೆ ಮಾಡಿದರೆ ನಮ್ಮನ್ನು ಬಂಧಿಸುವುದು ಎಂಬುದನ್ನು ಅವನು ಚೆನ್ನಾಗಿ ಅರಿತಿರುತ್ತಾನೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಎಂಬುದನ್ನು ಚೆನ್ನಾಗಿ ಗ್ರಹಿಸಬಲ್ಲ ಅನಾಸಕ್ತನಾಗಿರುವವನಿಗೆ ಮಾತ್ರ ಇದನ್ನು ನಿರ್ಣಯಿಸಲು ಸಾಧ್ಯ. ಕರ್ಮದಷ್ಟು ಸ್ಥೂಲವಾಗಿರುವುದು, ಸುಲಭವಾಗಿರುವುದು ಮತ್ತಾವುದೂ ಇಲ್ಲ. ಕರ್ಮ ಮಾಡುವುದು ನಮ್ಮ ಕಣ್ಣಿಗೆ ಕಾಣುವುದು, ಇತರರ ಕಣ್ಣಿಗೆ ಕಾಣುವುದು. ತೆಪ್ಪಗೆ ಇರುವುದಕ್ಕೆ ಯಾರ ಕೈಯಲ್ಲಿಯೂ ಸಾಧ್ಯವಿಲ್ಲ. ಏನನ್ನಾದರೂ ಮಾಡುವುದು ಸುಲಭ, ಅದಕ್ಕಾಗಿ ಕರ್ಮವನ್ನು ಮಾಡುತ್ತಾ ಇರುತ್ತೇವೆ. ಆದರೆ ಕರ್ಮದ ಗತಿಯಷ್ಟು ಗಹನವಾಗಿರುವುದು ಮತ್ತಾವುದೂ ಇಲ್ಲ. ಅದು ಎಲ್ಲಿಗೆ ನಮ್ಮನ್ನು ಒಯ್ಯುವುದೋ ಅದನ್ನು ಊಹಿಸುವುದಕ್ಕೆ ದೊಡ್ಡ ಜ್ಞಾನಿಗಳಿಗೆ ಕಷ್ಟ. ಆದರೆ ಭಗವಂತನಲ್ಲಿ ಆಶ್ರಯ ಪಡೆದವನು ಇದನ್ನೆಲ್ಲ ತಿಳಿಯುತ್ತಾನೆ. ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞಂಚ ಯೇ ವಿದುಃ ಪ್ರಯಾಣಕಾಲೇಪಿ ಚ ಮಾಂ ತೇ ವಿಧುರ್ಯುಕ್ತಚೇತನಃ. ಅಧಿಭೂತ, ಅಧಿದೈವ, ಅಧಿಯಜ್ಞ ರೂಪದಲ್ಲಿ ನನ್ನನ್ನು ತಿಳಿದವರು ಸಮತ್ವವನ್ನು ಹೊಂದಿ ಮರಣ ಸಮಯದಲ್ಲಿ ಕೂಡ ನನ್ನನ್ನು ತಿಳಿಯುತ್ತಾರೆ. ಶ್ರೀಕೃಷ್ಣ ಇಲ್ಲಿ ಬರುವ 3 ಪದಗಳನ್ನು ಮತ್ತು ಇನ್ನೂ ಕೆಲವನ್ನು ವಿವರವಾಗಿ ಮುಂದಿನ ಅಧ್ಯಾಯದಲ್ಲಿ ವಿವರಿಸುತ್ತಾನೆ. ಅದರ ಸಂಕ್ಷೇಪ ಅರ್ಥವನ್ನು ಇಲ್ಲಿ ನೋಡುತ್ತೇವೆ. ಯಾರು ಭಗವಂತನಲ್ಲಿ ಶರಣಾಗತರಾಗಿ ದೃಢ ಭಾವದಿಂದ ಭಜಿಸುವರೋ ಅವರಿಗೆ ಈ 3 ಅತ್ಯಂತ ಮುಖ್ಯವಾದ ತಾತ್ವಿಕ ವಿಷಯಗಳು ಚೆನ್ನಾಗಿ ಗೊತ್ತಾಗುವವು. ಅದೇ ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞ. ಎಲ್ಲಾ ಭೂತಗಳ ಹಿಂದೆ ಯಾವುದಿದೆಯೋ, ಅಂದರೆ ಜೀವಿಗಳ ಹಿಂದೆ ಯಾವುದಿದೆಯೋ, ಯಾವುವು ಮಾರ್ಪಾಡಾಗಿ ವೈವಿಧ್ಯ ರೂಪಗಳನ್ನು ಧರಿಸುವವೋ ಅಂತಹ ಅಧಿಭೂತ ಅವನಿಗೆ ಗೊತ್ತಾಗುವುದು. ಅದೇ ಸೃಷ್ಟಿ ಅರಮನೆಯನ್ನು ಕಟ್ಟುವುದಕ್ಕೆ ಉಪಯೋಗಿಸುವ ಇಟ್ಟಿಗೆ. ಅಧಿದೈವ ಎಂದರೆ ಎಲ್ಲ ದೇವತೆಗಳ ಹಿಂದೆ ನಮ್ಮ ಕೋರಿಕೆಗಳನ್ನು ನೆರವೇರಿಸುವವನು ಒಬ್ಬ ದೇವರಿರುವನು. ಇತರ ದೇವತೆಗಳೆಲ್ಲ ಒಂದೇ ದೇವರಿಗೆ ಕೊಟ್ಟಿರುವ ಬೇರೆ ಬೇರೆ ಹೆಸರುಗಳು. ಪ್ರಪಂಚವನ್ನೆಲ್ಲ ಆಳುತ್ತಿರುವ ಒಬ್ಬ ಪರಮೇಶ್ವರನನ್ನು ಅವನು ಅರಿಯುವನು. ಇನ್ನು ಅಧಿಯಜ್ಞ ಎಂದರೆ ಯಜ್ಞಕ್ಕೆ ಸಂಬಂಧಪಟ್ಟುದೆಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ಯಜ್ಞದ ಸಾರ ಅವನಿಗೆ ಗೊತ್ತಾಗುವುದು. ಯಜ್ಞ ರೂಪದಿಂದ ಕರ್ಮ ಮಾಡಿದರೆ ನಮ್ಮನ್ನು ಬಂಧಿಸುವುದಿಲ್ಲ. ಯಜ್ಞ ಮಾಡಿ ಆದ ಮೇಲೆ ಮಿಗುವುದೇ ಅಮೃತ. ಯಾರು ಭುಂಜಿಸುವರೋ ಅವರು ಅಮೃತವನ್ನೇ ಭುಂಜಿಸುತ್ತಾರೆ. ಎಲ್ಲಾ ಕರ್ಮಗಳು ಅದನ್ನು ಯಜ್ಞ ದೃಷ್ಟಿಯಿಂದ ಮಾಡಿದರೆ ಕೊನೆಗೆ ಶ್ರೇಷ್ಠ ಯಜ್ಞದಲ್ಲಿ ಪರ್ಯವಸಾನವಾಗುತ್ತವೆ ಎಂಬುದನ್ನೆಲ್ಲ ಅರಿಯುತ್ತಾನೆ. ಈ ಪ್ರಪಂಚ, ಈಶ್ವರ, ಅವನನ್ನು ಪಡೆಯುವ ವಿಧಾನ ಇವುಗಳೆಲ್ಲವೂ ಭಗವಂತನನ್ನು ಆಶ್ರಯಿಸಿರುವವನಿಗೆ ಗೊತ್ತಾಗುವುದು. ಭಗವಂತನನ್ನು ಸದಾ ಚಿಂತಿಸುತ್ತಾ ತನ್ನ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಮನಸ್ಸನ್ನು ದೇವರ ಕಡೆ ಹಾಕಿರುವವನು ಮರಣ ಕಾಲದಲ್ಲಿಯೂ ಅವನನ್ನೇ ಅರಿಯುತ್ತಾನೆ. ಮರಣ ಕಾಲದಲ್ಲಿ ಮನಸ್ಸು ಚೆನ್ನಾಗಿ ಭಗವಂತನನ್ನು ಚಿಂತಿಸುವ ಸ್ಥಿತಿಯಲ್ಲಿ ಇರಬೇಕು. ಆಗಲೇ ನಾವು ಸತ್ತರೆ ಸದ್ಗತಿ. ಸಾಯುವ ಕಾಲದಲ್ಲಿ ನಾವು ಏನನ್ನು ಚಿಂತಿಸುತ್ತಿರುವೆವೋ ಹಾಗೆಯೇ ಅನಂತರ ಆಗುತ್ತೇವೆ. ಸಾಯುವ ಸಮಯದಲ್ಲಿ ನಮ್ಮನ್ನು ಕೈಬಿಟ್ಟರೆ ಆ ಜ್ಞಾನ ಇನ್ನೂ ನಮ್ಮದಾಗಿಲ್ಲ. ಆ ಜ್ಞಾನವನ್ನು ಪಡೆದು ಇನ್ನೂ ಪ್ರಯೋಜನ ಹೊಂದಿಲ್ಲ. ಪುಸ್ತಕಗಳನ್ನೆಲ್ಲ ತಿಳಿದುಕೊಂಡು ಪರೀಕ್ಷೆಯ ಸಮಯದಲ್ಲಿ ನಾವು ಊಹಿಸಿದ್ದ ಪ್ರಶ್ನೆಗೆ ಬಂದಿರುವಾಗ ಉತ್ತರವೆಲ್ಲ ಮರೆತು ಹೋದರೆ ನಾವು ಓದಿದ್ದು ಏನು ಪ್ರಯೋಜನವಾಯಿತು? ನಾವು ಕಲಿತಿದ್ದು ಪರೀಕ್ಷಾ ಸಮಯದಲ್ಲಿ ನಮ್ಮದಾಗಬೇಕು. ಇಲ್ಲಿ ಭಗವಂತ ನಮಗೆ ಆ ಭರವಸೆಯನ್ನು ಕೊಡುವನು. ಬದುಕಿರುವಾಗ ನಮ್ಮ ಮನಸ್ಸು ದೇವರನ್ನು ಚಿಂತಿಸುತ್ತಿದ್ದರೆ ಅಂತ್ಯಕಾಲದಲ್ಲಿಯೂ ಅದೇ ನಮ್ಮಲ್ಲಿ ಬಹಳ ಬಲವಾಗಿರುವ ಆಲೋಚನೆಯಾಗಿ ಅದು ಎಂದಿಗೂ ಮರೆಯುವುದಿಲ್ಲ. ಅವನನ್ನೇ ಕುರಿತು ಚಿಂತಿಸುತ್ತಾ ಹಾವು ತನ್ನ ಪರೆಯನ್ನು ಬಿಡುವಂತೆ ಜೀವಿ ಈ ಕರ್ಮ ದೇಹವನ್ನು ತ್ಯಜಿಸುವನು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನವಿಜ್ಞಾನಯೋಗೋ ನಾಮ ಸಪ್ತಮೋಧ್ಯಾಯಃ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ.
ನಮಸ್ಕಾರ.